ಗುಣದಿಂದ ನಿನ್ನ ಶರಣು ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಲಿರನ್ನ ಭೂರಿಣಿ ಶರಣು ಶರಣು ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರು ಹಗೆ ನಮೋ ನಮೋ ಶರಣು ಶರಣು ಹರೆಯೆಲ್ಲವೂ ನಿನ್ನುದರದೊಳಿರುತ್ತಿರ ಸಿರಿ ಎಂಬಳು ನಿನ್ನ ಚರಣವನರಿಯರು ಶರಣಾಗತ ರಕ್ಷಾಮಣಿ ನರ ಹರಿ ಗಗನವೆಲ್ಲವೂ ನಿನ್ನ ನಾಭಿ ತರಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನೋ ಪ್ರಚಂಡ
ವರದಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಚಲ್ವತ್ರಿಜಾಗ ವಂದಿತಾನಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಷದಿ ಭಕ್ತರ ಪೊರೆವವರೇ ಮುರಗಭೂಷಣದ ಕುಮಾರ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆ ಆ ಆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆವುದೇನೆ ಮದವ ಕೂತ ಬರುತ್ತಿದೆ ಮಾರನ ಮದದನೆ ಮದವ ಕೂತ ಬರುತ್ತಿದೆ ಮಾರನ ಮದದನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂಧಿ ವೈಯಾರೆಯ ಸಡಗರ ಒರೆವುದೇನೆ ಬಂಗಾರದ ಕಂಠಿ ಕೈಬಳ ಸರಪಣಿಗಳ ಬಂಗಾರದ ಕಂಠಿ ಕೈಬಳ ಸರಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಮಾಲೆ ಚದುರಿ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾವೇರಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ದಾನನಾಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ
ಗಿಡದಗದೈ ಧೀಮ್ತ ದಿನ್ನದೈ ಗಿಡದಗದೈ ತೋಮ್ತ ದಿನ್ನದೈ ಧೀಮ್ತ ದಿನ್ನದೈ ತಕತ ದಿನ್ನದೈ 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 ದೈ ತಕತ ದಿನ್ನದೈ ಧಿಮಿತ ದಿನ್ನದೈ ತೋಮ್ತ ದಿನ್ನದೈ ಧೀಮ್ತ ದಿನ್ನದೈ ತಕತ ದಿನ್ನದೈ 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 ಧಿತ್ತೋ ಧಿಂ ಗಿಡ ಗಿಡದಗ ದರಿ ಗಿಡ ಗಿಡದಗ ದ ಧಿತ್ತೋ ಧಿಂ ಗಿಡ ಗಿಡದಗ ದರಿ ಗಿಡ ಗಿಡದಗ ದ ಧಿತ್ತೋ ಗಿಡ ಗಿಡದಗ ದರಿ ಗಿಡ ಗಿಡದಗ ದ ದರಿ ಗಿಡ ಗಿಡದಗ ದ ದರಿ ಗಿಡ ಗಿಡದಗ ದ ದರಿ ಗಿಡ ಗಿಡದಗ ದ ಗಿಡದಗ ದ ಗಿಡದಗ ದ ಗಿಡದಗ ದೈ ತಕತ ದಿನ್ನದೈ ಧಿಮಿತ ದಿನ್ನದೈ ತೋಮ್ತ ದಿನ್ನದೈ ಧೀಮ್ತ ದಿನ್ನದೈ ತಕತ ದಿನ್ನದೈ 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 ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ಧಿತ್ತೋ 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 ದೈ ತಕತ ದಿನ್ನದೈ ಧಿಮಿತ ದಿನ್ನದೈ ಓಂತ ದಿನ್ನದೈ ಧೀಮ್ತ ದಿನ್ನದೈ ತಕತ ದಿನ್ನದೈ ದಿನದೋ ದಿನದೈ ದಿನದೋ ದಿನದೈ ದಿನದೋ ದಿನದೈ ತಕತ ತಾನನಂತ ದಿರಿನ ಹರೇ ಆಹೋ ಅಡಿಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಶಹಬಾದ್ ಮತ್ತು ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣ ನಮೋಸ್ತುತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ಆಹೋ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನಂ ಭೂತಗಣ ಸವಿತಂ ಕಪಿತ್ತಾಜುಂಬಗಳ ಸಾರಭಕ್ಷಿತಂ ಶಹಬಾದ್ ಮಾಸ್ತಂ ಶೋಕ ವಿನಾಶ ಕಾರಣಂ ಮಾಮಿ ವಿಘ್ನೇಶ್ವರಾಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ಆಹೋ ಪುನರೂರು ಶ್ರೀ ವಿಶ್ವನಾಥ ದೇವರು ಪುನರೂರು ಶ್ರೀ ವಿಶ್ವನಾಥ ದೇವರು ಮತ್ತು ವಿಶ್ವನಾಥ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ಆಹೋ ಉಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮ ಮತ್ತು ದುರ್ಗಾ ಪರಮೇಶ್ವರಮ್ಮನವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ಆಹೋ ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೇವದೇವರು ಮತ್ತು ಸಕಲ ದೇವದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಶ್ರೀಮಡಿಗಂಧ ಪ್ರಸಾದ್ ಆಹೋ ಕೊಡತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಕೊಡತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತ ಪಟ್ಟೇಶ ಸಭೆಗೆ ಹೋಗಿ ಕೇಳೆ ಗೋಪಿ ರಂಗನಾಟವ ಕೇಳೆ ಗೋಪಿ ರಂಗನಾಟವ ನೀ ಕರುಣದಿಂದ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ 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 ಕೇಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳೆ ಗೋಪಿ
ರಂಗನಾಟವ ಕಾರ್ಯವಲ್ಲ ಬೇಡದಿರುವುದು ಚಿತವಲ್ಲ ಬೇಡುವುದೊಂದು ಕಾರ್ಯವಲ್ಲ ಕೇಳೆ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ ಬೇಡದಿರುವುದು ಚಿತವಲ್ಲ ಬೇಡುವುದೊಂದು ಕಾರ್ಯವಲ್ಲ ಕೇಳೆ ಗೋಪಿ ರಂಗನಾಟವ ಸರಿಯಾದ
ಅಂಬುರುಹದವನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಈ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಮಗೆ ಪೊಡಮಡುತ್ತ ಬಳ್ಳಿಬೆಣಿ ಕಥಾಮೃತವ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ. ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂಥ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯಾ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ, ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಪ್ರಣವ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ನಮ್ಮ ಕ್ಷಿಗಳಿಗೆ ಗೋಚರಿಸಿರೋ ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಅಪಾರವಾದ ಜಲರಾಶಿಯ ಮಧ್ಯೆ ನಮ್ಮ ಮೂವರ ಹುಟ್ಟಾಗಬೇಕು ಅಂತಿದ್ರಿ ಬಲವಾದ ಉದ್ದೇಶ ನಿನ್ನದಾಗಿರಬಹುದು. ಅದೆಲ್ಲವನ್ನು ಅರುಹಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಜಗದೀಶ್ವರಿ, ನಿನ್ನನ್ನು ಕೊಂಡಾಡುವರಿ ಪದಗಳೇ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ ತತ್ವವಾಗಿಯೂ ಕಾಣಿಸಿಕೊಂಡವನು ನೀನಾಗಿದ್ದಿ. ಅಜ್ಞಾನದಿಂದ ತತ್ತರಿಸುವಂತ ನಮಗೆ ಸುಜ್ಞಾನದ ಸುಜ್ಯೋತಿಯನ್ನು ಕರುಣಿಸಿ ತಾಯಿ.
ಸರ್ವಶಕ್ತಿ ಸಂಪನ್ನರಾಗಿ ನಮ್ಮ ಸೃಷ್ಟಿಯಾಗಬೇಕಾದ್ರೆ ಘನ ಉದ್ದೇಶ ಇರ್ಲೇಬೇಕಲ್ಲ. ಎಲ್ಲವನ್ನೂ ತಿಳಿಸಿ ನಮ್ಮನ್ನು ರಕ್ಷಿಸಬೇಕು ತಾಯಿ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿ ಹರುಷಾದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯವೊಂದಾಗಿ ಒರೆದ ಪಿನದ ನಿಮಗೆ ಸುತ್ತಲೂ ಕಂಗೊಳಿಸುತ್ತಿರುವ ಜೀವದಿಯ ಮಧ್ಯೆ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸ್ತುತಿಗೈಯುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿ. ನಿಮ್ಮ ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಹೋದ ಕಲ್ಪದಲ್ಲಿ ಲಯಗೊಂಡಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮೂವರ ಜನನ ಮಕ್ಕಳೇ. ಅದಕ್ಕೆ ಬೇಕಾಗಿ ಮುಂದೆ ಲೋಕಮುಖವು ಕೊಂಡಾಡುವರೆ ಶುಭನಾಮ, ಮಾಡುವರೇ ಕಾಯಕ, ಇರುವರೇ ಪುರ, ಧರಿಸಿಕೊಳ್ಳುವರೇ ಗುಣವನ್ನು ಕರುಣಿಸುವವಳು. ಯಾವ್ದ್ಯಾವ್ದಮ್ಮ? ಗೌರವರ್ಣದಿಂದ ಶೋಭಿಸುತ್ತಿರುವವ ನೀನೇ ಬ್ರಹ್ಮ. ಆಗಲೇ ಅಮ್ಮ. ರಾಜಸ ಗುಣ ಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯ ಲೋಕದಲ್ಲಿದ್ದುಕೋ ಮಗನೇ. ದಿವ್ಯ ಪ್ರಸಾದ. ನೀಲವರ್ಣದಿಂದ ಕಂಗೊಳಿಸುತ್ತಿರುವವ ನೀನೇ ವಿಷ್ಣು. ಧನ್ಯನಾದೆ. ಸಾತ್ವಿಕ ಗುಣೋಪೇತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದುಕೋ. ವರಪ್ರಸಾದ. ತ್ರಿನೇತ್ರಧಾರಿ ಸ್ಫಟಿಕ ಸದೃಶ್ಯನಾಗಿ ಶೋಭಿಸುತ್ತಿರುವವ ನೀನೇ ಮಹೇಶ್ವರ. ಆದಿತಮ್ಮ. ತಾಮಸ ಗುಣೋಪೇತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿದ್ದುಕೋ. ಮಹಾಪ್ರಸಾದಮ್ಮ. ನಾನಿತ್ತಂತಹ ಕಾರ್ಯವನ್ನು ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ಶುಭದಾಯಕಳಾಗುತ್ತೇನೆ. ಕಷ್ಟ ಬಂದ್ರೆ ನಾವೇನು ಮಾಡೋದು? ಕಷ್ಟಕಾಲವನ್ನ ನಿಷ್ಠೆಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟಾದಿ ಪೊರೆವೆ ನಿರ್ಭಯವಿತ್ತೈದಲು ಮಕ್ಕಳೇ, ಅಮ್ಮ ನಾನಿತ್ತಂತಹ ಧರ್ಮದ ಕಾರ್ಯದಲ್ಲಿ ನಿರತರಾಗಿರುವಂತಹ ವೇಳೆ ದುಷ್ಟರಿಂದಲೋ ಅಥವಾ ದುರುಳರಿಂದಲೋ ಕೆಡುಕಾದರೆ ಚಿಂತಿಸದಿರಿ, ಭಯಪಡದಿರಿ. ಏಕೋಭಾವದಿಂದ ನನ್ನನ್ನೇ ಧ್ಯಾನಿಸಿದಿರಿ ಎಂದಾದರೆ ಪ್ರತ್ಯಕ್ಷಳಾಗಿಯೋ ಅಥವಾ ಪರೋಕ್ಷಳಾಗಿಯೋ ಬಂದು ನಿಮಗೊದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ನಾನೀಗ ಅಂತರ್ಧಾನಳಾಗುತ್ತೇನೆ. ಒಡವೆ ವೈಶಾಲಿ ಪುನರಾಜಸ ಗುಣ ಅಡಸಿದರೆ ವಿಧಾತನು ಕಡುಲದ ಮನುಜಾಲಿ ತನ್ನಯ ವನದಲ್ಲಿ ನುಡಿದಾನೆಂದು ಭಯಗಳು ನನ್ನನ್ನೇ ನೋಡ್ತಾ ಇದ್ದೀರಲ್ಲ. ಏನು ಬ್ರಹ್ಮ ಇನ್ನು ಕೂಡ ಆರಂಭ ಮಾಡುದಿಲ್ಲ ಅಂತ ನಿನ್ನ ಮುಖ ನೋಡುದಪ್ಪ. ಕುತೂಹಲವ ಕಾರಣ ಉಂಟು. ಏನದು? ಹುಟ್ಟಿದಂತಹ ಆ ಸಮಯದಲ್ಲಿ ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು.
ಪ್ರತ್ಯಕ್ಷಳಾದ ಮಾತೆ ಮೊದಲಾಗಿ ನನ್ನನ್ನು ಕರೆದು ಆ, ಹೆಸರನ್ನು, ಉದ್ಯೋಗವನ್ನು, ಆ, ವಾಸಿಸುವುದಕ್ಕೆ ಸ್ಥಳವನ್ನು, ಗುಣವನ್ನು ಆ. ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ನಮ್ಮ ನಡೆಗೆ ಹಾ. ಏನೆಲ್ಲ ಬೇಕು ಹಾ. ಅದೆಲ್ಲವನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟು ಅದೃಶ್ಯಲಾಗಿದ್ದಾಳೆ. ಕಾಣಿಸಿಕೊಂಡಂತಹ ಮಾತೆ ಆ, ಬ್ರಹ್ಮ ಅಂತ ನನಗೆ ಹೆಸರಿರಿಸಿದ್ದಾಳೆ. ಹ್ಮ್. ಬ್ರಹ್ಮ ಅಂದ್ರೆ ಏನು? ಏನು? ಬ್ರಹ್ಮ ಅಂದ್ರೆ ಹೆಸರು. ಹೆಸರು ಮಾತ್ರ ಅಲ್ಲ, ಮತ್ತೆಂತ? ಬ್ರಹ್ಮನಿಗೆ ಅರ್ಥ ಉಂಟು. ಏನರ್ಥ? ದೊಡ್ಡದು. ದೊಡ್ಡದು. ಹ್ಮ್. ಓ, ಇಷ್ಟು ದೊಡ್ಡದ? ಅಷ್ಟು ದೊಡ್ಡದಲ್ಲೂ. ಇಷ್ಟು ದೊಡ್ಡದ? ಮತ್ತೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅಂದ್ರೆ ಬೃಹತ್ತಾದದ್ದು. ಹೌದಾ? ಬೃಹಿರುದ್ಧವೆನ್ನುವಂತಹ ಧಾತುವಿನಿಂದ ಹ. ನಿಷ್ಪನ್ನವಾದ ಬ್ರಹ್ಮ ಎನ್ನುವ ಶಬ್ದಕ್ಕೆ ದೊಡ್ಡದು ಎನ್ನುವ ಮಹದರ್ಥ ಉಂಟು. ಆಹಾ. ಮತ್ತೆ ರಾಜಸ ಗುಣ. ಏಕಕಾಲದಲ್ಲಿ ನವಮರು ಕಾಣಿಸಿಕೊಂಡ ದಿಶೆಯಲ್ಲಿ ಆ, ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಯಾರು? ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಆ. ಹರಿಯೇ, ಓ. ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಅಂದ್ರೆ ನೀನು ಯೋಚಿಸುವುದಲ್ಲ, ಏನ್ ಮಾಡುದು? ನೇರವಾಗಿ ನನ್ನ ಬಳಿಗೆ ಬಾ. ಬಂದ್ರೆ ನಿನ್ನ ತೊಂದರೆನಲ್ಲಿ ಹೇಳು, ನಾನು ಬಗೆಹರಿಸ್ತೇನೆ. ಹೌದಾ? ಹರನೇ, ಬ್ರಹ್ಮ. ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಆ, ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ಬಂದರೆ ನೀನು ದುಃಖಿಸುವುದಲ್ಲ, ಏನು ಮಾಡ್ಬೇಕು? ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ಬಂದು ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ಹೇಳಿದ್ರಿ ನಾನು ನಿವಾರಣೆ ಮಾಡ್ತೇನೆ. ಅದು ಯಾಕಂತ ಬೇಕಲ್ಲ. ಯಾಕಂದ್ರೆ ನಮ್ಮ ಮೂರಲ್ಲಿ ನಾನೇ ಅಧಿಕ, ಆ. ನೀವಿರುವರು ನಾನು ಹೇಳಿದ ತರದಿ ಕೇಳತಕ್ಕದ್ದು. ನಮ್ಮ ಪ್ರತ್ಯಕ್ಷಗೊಂಡಂತ ಅಮ್ಮ ಹಾ. ನಾಲ್ಕೇ ನಾಲ್ಕು ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಹಾ. ಅಮ್ಮನ ಮಾತಿನ ಆಳ ಎಷ್ಟು, ಹಾ. ಆ ಮಾತಿನ ವಿಸ್ತಾರ ಎಷ್ಟು, ಹಾ. ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಹಾ. ಆದ್ರೆ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಹಾ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಹಾ. ಮಾಡುವುದಕ್ಕೆ ಉದ್ಯೋಗ, ಹಾ. ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಹಾ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟ ಹಾ. ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಹಾ. ಇದರಲ್ಲಿ ಒಬ್ಬ ಹಿರಿಯವ, ಹಾ. ಒಬ್ಬ ಕಿರಿಯವ ಹಾ. ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ಆಹಾ. ನಾವು ಮೂವರು ಸಮಾನರೇ ಇದ್ದೇವೆ. ಹಾ. ಹಾಗೆಂದು ಯೋಚನೆ ಮಾಡುವುದಲ್ಲ ನಾನು. ಮತ್ತೇನು? ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಹ. ಈಗ ಗೊತ್ತಾಯ್ತು. ಏನು ಗೊತ್ತಾಯ್ತು? ಇದು ನೀನು ಮಾತಾಡುದಲ್ಲ, ನಾನೇ ಮಾತಾಡಿದ್ದು, ಮತ್ತೆ ಯಾರು ಮಾತಾಡಿದ್ದು? ಹಾಗಲ್ವಾ? ಮತ್ತೆ? ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಅಂದ್ರೆ ಮದ, ಹಾ, ಹಾ. ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಅದು ನಾಯಕತ್ವದ ಲಕ್ಷಣ. ಆದ್ದರಿಂದ ಹಾ. ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಹಾ. ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ಈಗ ನೀನು ಹೇಳಿದ್ದಿ ಅಂತ ನಾನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗ್ತೇನೆ ಅಂತ ಭಾವಿಸಿದ್ಯಾ? ಅಲ್ಲ, ನಾನು ಹೇಳಿದ್ದೇನೆ ಅಂತ ನೀನು ಸೃಷ್ಟಿ ಆರಂಭಿಸಬೇಕು ಅಂತ ಹೇಳಿದ್ದಲ್ಲ. ಹ್ಮ್. ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯವನ್ನು ಆರಂಭಿಸುವುದು. ಆಗೋದಿಲ್ವಾ? ಇವನ ವಿಚಾರ ಗೊತ್ತಾಗಬೇಕಲ್ಲ. ಬ್ರಹ್ಮ, ನೀನು ದೊಡ್ಡವನೇ ಅಲ್ವಾ? ನಿನಗಾದ್ರೂ ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನೋಡಿ, ಅವನು ಹೇಳಿದ್ದನ್ನು ಕೇಳಿಸಿಕೊ. ಮೊದಲೇ ಸೃಷ್ಟಿ ಮಾಡುವುದನ್ನು ಹೊರತುಪಡಿಸಿ ಮಾತಿನ ಸೃಷ್ಟಿಯನ್ನೇ ಆರಂಭಿಸಿದ್ದಾನೆ. ಇನ್ನು ನೀನು ದೊಡ್ಡವಂತ ಹೇಳಿದ್ರೆ ನಿಂತಲ್ಲಿ ನಿಲ್ಲಕ್ಕಿಲ್ಲ. ನನ್ನ ಮಾತು ಪೂರ್ಣ ಆಗ್ಲಿಲ್ಲ, ಪೂರ್ಣ ಅಂತದ್ದು ಅಷ್ಟು ಸಾಕು. ಇನ್ನೂ ಉಂಟು. ಇನ್ನೆಂತದ್ದು? ಹರಿ, ನೀನು ದೊಡ್ಡವನೇ. ಅದೆಂತದ್ದು? ಅವನು ದೊಡ್ಡವನೇ, ಆ. ನೀನು ದೊಡ್ಡವನೇ. ಆ. ಈಗ ಎಷ್ಟು ದೊಡ್ಡವರು ಅಂತ ಇಲ್ವಾ? ನನ್ನಷ್ಟು ಅಲ್ಲ. ಹ? ಯಾವ ಲೆಕ್ಕದಲ್ಲಿ ಹೇಳಿದ್ರು? ಅಮ್ಮ ನನಗೆ ಈಶೆಯಂತ ಹೆಸರನ್ನು ಇರಿಸಿದ್ದಾಳೆ. ವಿಶೇಷವಂತ ಅರ್ಥದಲ್ಲಿ ಅಡಕವಾಗಿದೆ. ಈಶನಿಗೂ ಅರ್ಥ ಉಂಟಾ? ಉಂಟಾ? ಈಶನಿಗೆ ಏನು ಅರ್ಥ? ಯಜಮಾನ. ಯಜಮಾನ. ಆ. ನೀನ್ ಯಾರಿಗೆ ಇಲ್ಲಿ ಯಜಮಾನ? ನಿಮ್ಗೆ ಇಬ್ಬರು ಯಜಮಾನ, ನಾನೇ ಮತ್ತೆ ಯಾರು? ಏಯ್, ಯಜಮಾನ ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಆ. ಯಜಮಾನನಾಗ್ಬೇಕಿದ್ರೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಬೇಕು. ಏನುಂಟು ನಿನ್ನಲ್ಲಿ? ನನ್ನಲ್ಲಿ ಎಲ್ಲ ಉಂಟು. ಹಾ. ನನ್ನ ಹಣೆಯನ್ನು ನೋಡುತ್ತೆ. ಅದೇನು ಹುಣ್ಣಾದದ್ದು? ಅದು ಹುಣ್ಣಲ್ವಾ, ಮತ್ತೆಂತ? ಅದು ಕಣ್ಣು. ಕಣ್ಣು. ಆ. ಕಣ್ಣಾದ್ರೆ ಮುಚ್ಚಿಕೊಂಡದ್ದೆ. ಅದನ್ನು ಮುಚ್ಚಿದ್ದೇನೆ, ಬಿಚ್ಚುವುದಕ್ಕಿಲ್ವ? ಬಿಚ್ಚಿದ್ದೇನೆ. ಯಾವಾಗ? ನಾನು ಮೃಡ, ಹಾ. ನನ್ನ ಮನಸ್ಸು ದೃಢ. ಹಾ. ಇಲ್ಲಾದ್ರೂ ಕ್ರೋಧ ಉಂಟಾದರೆ ಮುಚ್ಚಿದಂತ ಕಣ್ಣನ್ನು ಬಿಚ್ಚಿದರೆ ಸಮಸ್ತವನ್ನು ಸುಟ್ಟು ಬೂದಿ ಮಾಡ್ತೇನೆ. ನಾನೇ ಶ್ರೇಷ್ಠ, ನಾನೇ ದೊಡ್ಡವ, ಒಪ್ಪಿಕೊಬೇಕ. ನಾನೇ ಶ್ರೇಷ್ಠ, ನಾನೇ ದೊಡ್ಡವ, ಆ. ಸಕಲವನ್ನು ಸುಟ್ಟು ಬೂದಿ ಮಾಡ್ತೇನೆ. ಆ. ನೀನು ಯಾವ್ದನ್ನು ಬೂದಿ ಮಾಡಿ? ನೀನು ಸೃಷ್ಟಿ ಮಾಡಿದ್ದನ್ನು ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋ ನಿನಗೆ ಗೊತ್ತಾಯ್ತಲ್ವಾ? ಮಾಡಲೇಬೇಕಲ್ಲ. ಹಾಗಾಗಿ ಹೇಳಿದ್ದು, ಆ. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ಆ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದ್ಮಾಕ್ಷನಿಗೆ. ಆ. ಆ ಬಳಿಕ ಆ. ಲೋಕದ ಸಮತೋಲನ ತಪ್ಪಿದಾಗ, ಆ. ಧರ್ಮ ಹದಗೆಟ್ಟಾಗ ಆ. ಕೊನೆಗೆ ಮುಗಿಸುವನು ನೀನು. ಮುಗಿಸುವುದಕ್ಕೆ ನಾನೇ ಬೇಕಲ್ಲ. ಹ್ಮ್. ಆ. ಸೃಷ್ಟಿಯಿಂದಲೇ ಸಂಚಲನ, ಆ. ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ಆ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಹಾ? ಹ್ಮ್. ಹಾ, ಹಾ. ಒಂದರಂತೆ ಇನ್ನೊಂದಿಲ್ಲ, ಇಲ್ಲ. ಇನ್ನೊಂದರಂತೆ ಮತ್ತೊಂದಿಲ್ಲ, ಇಲ್ಲ. ಮತ್ತೊಂದರಂತೆ ಮಗದೊಂದು ಇಲ್ಲ. ಹ್ಮ್. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ಅಬ್ಬಾ. ನವ ನವೀನ, ಆಹಾ. ಹೊಸ ಚಿಂತನೆಗಳ ಸೃಷ್ಟಿ, ಆ. ಹೊಸ ಜೀವಕೋಶಗಳ ಸೃಷ್ಟಿ. ಆ.
ಜೀವಗಳ ಹಾ. ಪ್ರಥಮ ಹಂತದಲ್ಲಿ ಕಾಣುವಂತದ್ದು ಸೃಷ್ಟಿ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ಹಾ. ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಅಷ್ಟೊಂದು ಘನವೇ ಸೃಷ್ಟಿ ಕಾರ್ಯವೋ ಅಷ್ಟೊಂದು ಬ್ರಹ್ಮ ಸರಿ, ಸೃಷ್ಟಿಸುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಮತ್ತೆ ಎಷ್ಟೊಂದು ಘನವಾದದ್ದು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು, ಹಾ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಅಮ್ಮ ನನಗೆ ಅಷ್ಟೇ ಹೇಳಿ. ಆದ್ರೆ ನಾನು ಯೋಚನೆ ಮಾಡುವುದು, ಏನು ಯೋಚನೆ? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ರೆ ಏನಾಗ್ತದೆ ಹೇಳು? ಏನಾಗ್ತದೆ? ಆ ಸೃಷ್ಟಿ ಕೆಟ್ಟು ಹೋಗ್ತದೆ, ಹಾ. ಅದು ಹಾಳಾಗಿ ಹೋಗ್ತದೆ. ಹಾ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಹಾ. ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಹಾ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಹಾ. ಪಾಲನಾ ಅಧ್ಯಕ್ಷನಾದಂತಹ ನಾನು ಹಾ, ಹಾ. ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಹಾ. ಅದು ಮೊಳಕೆ ಹಿಡಿದು ಹಾ. ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಹಾ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ಸರಿ, ಹೌದು. ಇದು ಸರಿ. ಹರಣಿಂದ ನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವ ಶ್ರೇಷ್ಠನು. ವೇದಾವಿಲ್ಲದೇನೋ ಹರಿಹರವೆಂಬಲಿ ವೇದಾವಿಲ್ಲದೇನೋ ಬೆಳಗಾವಾಗಿ ಹೇಳುವನು. ಹರಣಿಂದ ನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವ ಶ್ರೇಷ್ಠನು. ಹೊರಿ ಹರಿ ಹರ ನೀ ಎಂದ ಮಾತು ಸರಿ ಸರಿ. ಎರಡು ಬಾರಿ ಯಾಕೆ? ಒಂದೇ ಸಾಕಾಗುವುದು. ಎರಡು ಬಾರಿ ಬೇಕಾಗ್ತದೆ. ಯಾಕೆ? ಒಂದು ನೀನು ಆಡಿದಂತ ಮಾತು ಸರಿ, ಮತ್ತೊಂದು ಬ್ರಹ್ಮ ಹೇಳಿದ್ದು ಸರಿ. ಹಾಗಲ್ಲ. ಮತ್ತೇನು? ನೀನು ವಾದಿಂದ ಹಿಂದಕ್ಕೆ ಸರಿ. ಅದು ಯಾಕೆ? ನೀನಲ್ಲಿ ಮಾತೇ ಇಲ್ಲ, ಭಯ ಆಗ್ತದ? ಭಯ ಮುದೇ ಇಲ್ವೇ ಇಲ್ಲ. ಹಾ, ಹಾ. ಶ್ರೀ ಹರಿ, ನೀನು ಆಡಿದಂತ ಮಾತನ್ನು ಎಲ್ಲವನ್ನು ಕೇಳಿಕೊಂಡೆ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಉದ್ಯೋಗ ಯಾವುದು ಶ್ರೇಷ್ಠ ಎಂಬುದಾಗಿ ನನಗೆ ತಿಳಿಯಿತು. ಯಾವುದು? ಬ್ರಹ್ಮನ ಸೃಷ್ಟಿಯಾಗ್ಲಿ ನನ್ನ ಲಯವಾಗ್ಲಿ ಕ್ಷಣದಲ್ಲಿ ಆಗ್ತದೆ. ಪಾಲನಕಾರಿ ಮಾತ್ರ ಹಾಗಲ್ಲ, ಅದು ಸುದೀರ್ಘವಾದ್ದು. ಜೀವನ ಬದುಕಿಗೆ ಬೇಕು ಬೇಕಾದನ್ನು ಕೊಡುವ ನೀನು ಪ್ರಾಣಮಯ, ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ ಸಾಗಬೇಕಾದ್ರೆ ಹರಿ ಕಾರುಣ್ಯ ಎಂಬುದಾಗಿ ಒದಗಿ ಬರಬೇಕು. ಅದನ್ನು ಒದಗಿಸಿಕೊಡುವ ಯಾರು? ಪಾಲನಾ ಅಧಿಕಾರಿ ಅಂತ ನೀನು. ಆದ್ದರಿಂದ ಪಾಲನಾ ಕಾರ್ಯವೇ ಶ್ರೇಷ್ಠವಾದ್ದು. ಏನಾಗಬೇಕು ಬ್ರಹ್ಮ? ಈಗ ಪಾಲನಾ ಕಾರ್ಯ ಶ್ರೇಷ್ಠ ಅಂತ ಹೇಳುದ? ಆ, ಕಾರ್ಯ ಪ್ರಾರಂಭ ಮಾಡುದು ಯಾರು? ನೀನು. ನಾನು ಕಾರ್ಯ ಪ್ರಾರಂಭ ಮಾಡುವವ, ಆ, ಕಾರ್ಯಾಧ್ಯಕ್ಷ. ಹಬ್ಬ. ನಾನೇನು ಬರೆದಿದ್ದೇನೆ ಎನ್ನುವುದನ್ನು ನೋಡಿ ಅವ ಕರ್ಮ ಮಾಡು. ಅವ ಕರ್ಮಾಧ್ಯಕ್ಷ. ಅಲ್ಲಿಯೂ ಅಧ್ಯಕ್ಷ ಸ್ಥಾನ ಉಂಟು. ಆ, ಅವ ಕರ್ಮಾಧ್ಯಕ್ಷ, ಆಗ್ಲಿ, ನಾನು ಕಾರ್ಯಾಧ್ಯಕ್ಷ. ಇರ್ಲಿ. ಈಗ ನೀನು ನನ್ನನ್ನು ದೊಡ್ಡವಂತ ಒಪ್ಪಿಕೊಂಡ್ರೆ ನಿಮಗೆ ಉಪಾಧ್ಯಕ್ಷ ಕೊಡುವ. ಯಾರು? ನೀನು ಕೊಡುದಾ?
ನೀನು ದೊಡ್ಡವಂತ ಒಪ್ಪಿಕೊಳ್ಬೇಕಾ? ನನಗೆ ಅದೆಲ್ಲ ಅಗತ್ಯವೇ ಇಲ್ಲ. ಯಾವ ರೀತಿಯಂತ ಸ್ಥಾನಮಾನ ನನಗೆ ಬೇಡವೇ ಬೇಡ. ಆದ್ದರಿಂದ ನಮ್ಮಲ್ಲಿ ಇಬ್ಬರಲ್ಲಿ ಭೇದ ಎಂಬುದಾಗಿಲ್ಲ. ಈ ಬ್ರಹ್ಮನ ಸೃಷ್ಟಿ ಮಾಡುವಂತಹ ಜೀವಿಗಳಿಗೆ ಗೊತ್ತಾಗಬೇಕು ಆದಿಯಲ್ಲಿ ತತ್ವದಿಂದ ಹರಿಯರು ಇಬ್ಬರು ಒಂದಾಗಿದ್ದಾರೆ ಎಂಬುದಾಗಿ. ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತಿ ಅಂತ ಆದ್ರೆ ನಿನ್ಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವಾಗ ಶಿವನ ನಿನ್ನೊಳಗೆ ಸೇರಿಸಿಕೊಂಡಿದ್ದೆ. ಅದೇ ಹೇಳಿದ್ದು ನಾನೇ. ಹಾಗಲ್ವ ಅದು? ಮತ್ತೇನು? ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಹರ ನನ್ನ ಒಳಗೆ ಸೇರಿಕೊಂಡಿದ್ದಾನೆ. ನೀನೇನು ಸಿಟ್ಟಾಗಬೇಡ. ನೀನು ಹೋಗ್ತಿಂತಾದ್ರೆ ನಿನಗೂ ಅವಕಾಶ ಉಂಟು ಹೋಗ್ತೊಳಗೆ. ಅಗತ್ಯ ಇಲ್ವೋ? ಈಗ ನೀವಿಬ್ಬರು ಒಂದಾಗಿದ್ದೀರಿ. ನೀನು ದೊಡ್ಡವನ್ನು ಹಾಗೆ ತೀರ್ಮಾನಿಸಿದ್ದಿರಬಹುದು. ನಿನಗೆ ಭೀತಿ ಇಲ್ವಾ? ಖಂಡಿತ ಇಲ್ಲ. ನೀವಿಬ್ಬರು ಒಂದಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಅದು ಹೇಗೆ? ಹೇಗೆ? 4 ಎಂತದು? ನಿನ್ನ ಬೆನ್ನಿಗೆ ಬೆಟ್ಟು, ನಿನ್ನ ಕಾಲಿಗೆ ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದಕ್ಕಿದ್ದೆ. ಎಂತದು ಧುರವ? ಮತ್ತೆಂತದ್ದು? ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಉಂಟ ಹೇಳು? ಈಗ ಬಲಯುತನಾದವನು ಗೆಲ್ಲುವುದಿಲ್ವಾ? ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ಅಲ್ವಾ ನಿರ್ಣಯ ಆಗುವುದು. ಅಷ್ಟು ಸಾಕು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಏನು ಯೋಚನೆ? ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ. ಅದು ಹೇಗೆ? ಅದಕ್ಕೆ ಒಂದು ದಾರಿ ಉಂಟು. ಯಾವ ದಾರಿ? ಅಮ್ಮನೇ ಹೇಳಿದ್ದು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಶೋಧನೆ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನ ಒಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನನ್ನು ನಾಯಕನು ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ಹೌದಾ? ಹೌದು. ಹೋಗು. ಹೋಗ್ಲಿಕ್ಕೆ ಮನಸ್ಸುಂಟು. ಮತ್ತೇನು ತೊಂದರೆ? ದಾರಿ ಮಾಡಿಕೊಡ್ಬೇಕು. ಬಾಯಾದಿತ ಏನು ಆಗಲ್ಲ. ಹಾಗಿದ್ದಾನೆ ಹರಿನನ್ನ ಉದರದೊಳಗೆ ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಎನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರ ಒಂದನ್ನು ತೆರೆದಿದ್ದೇನೆ, ಅಷ್ಟಬಂಧ ಮಾಡಿದ್ದೇನೆ. ನೋಡುವ. ವಿಧಿಯ ಜಠರವ ಹೊರಗಿಸಲು ಬಳಿಕಲ್ಲಿಂದನೋ ಸರಿದಾದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಸರಿ, ಬ್ರಹ್ಮನಲ್ಲಿ ಆಡಿದಂಥ ಮಾತಿನಂತೆ ಅವನ ಬಾಹ್ಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು ಎಷ್ಟುಂಟು ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯ್ತು. ಈ ವಿಚಾರವನ್ನು ಅವನಲ್ಲಿ ತಿಳಿಸಬೇಕು. ಸಾರ್ಥನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲಿ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿ ಆದರೂ ಇರ್ಬೋದು ಅನ್ನೋಂಥ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರ ಒಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸತ್ಯ.
ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ್ ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದೆನು ನಿನ್ನೊದರವ ಒಳಗೈದಿದ ಗಂಡೇನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾಗ ಸರ್ವ ಮೇದಿನಿಗಳು ಮೆರೆಯುವ ವಿನೋದ. ಶೋಧಿಸಿದೆನು ನಿನ್ನೊದರವ ಒಳಗೈದಿದ ಗಂಡೇನು ಭರದಲ್ಲಿ ಮೆರೆವ ಹಾಗೆ ಬಂದ್ಯಾ? ಎಲ್ಲ ನೋಡಿದ್ಯೋ ಇಲ್ವೋ? ಶೋಧಿಸಿದೆನು ನಿನ್ನ ಉದರವ. ಹೌದಾ? ಏನುಂಟು ಏನುಂಟು? ಬ್ರಹ್ಮನಲ್ಲಿ ಏನುಂಟು? ಎಲ್ಲ ಉಂಟು. ಏನಿಲ್ಲ. ಏನಿಲ್ಲ ಹಾಗಲ್ವಾ? ಮತ್ತೆ ಏನು ಉಂಟು ಏನಿಲ್ಲ, ಹಾ, ಹಾ. ಎಲ್ಲವನ್ನು ತುಂಬಿಕೊಂಡವನ್ ನೀನು. ಹಾ. ಒಂದೆಡೆಯಿಂದ ಏಕಾದಶ ರುದ್ರರು, ಹಾ. ದ್ವಾದಶಾದಿತ್ಯರು, ಹಾ. ಸೂರ್ಯಚಂದ್ರರು, ಹಾ. ಮನುಮನಿಗಳು, ಹಾ. ಇಂದ್ರಾದಿ ಸುಮನಸರು ಹಾ. ಎಲ್ಲರಿದ್ದಾರೆ. ಹೌದಾ? ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಹಾ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರಿದ್ದಾರೆ. ಹಾ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ಹಾ. ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ಸರಿಯಾಗಿ ನೋಡಿದ್ಯಾ? ಬಹುಶಃ ನೀನು ಹೋದದ್ದನ್ನು ನೋಡಿ ಹೊರಗೆ ಬಂದಿದ್ದಾರೋ ಏನು? ಸರಿ, ಹಾ. ಇದ್ದದ್ದಲ್ಲೇ ಹಾಗುಂಟು ಹಾ. ಅನ್ನುವ ಹಾಗೆ ನೋಡಿದ್ರೆ ಕೈ ಕಟ್ಟಿದ್ದೆಲ್ಲ ಕೈ ಕಟ್ಟಿದ ಹಾಗೆ, ಹಾ. ಬಾಯಿ ಮುಚ್ಚಿದ್ದು ಬಾಯಿ ಮುಚ್ಚಿದ ಹಾಗೆ, ಹಾ. ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ, ಹಾ. ಹಲ್ಲು ಬಿಟ್ಟದ್ದು ಹಲ್ಲು ಬಿಟ್ಟ ಹಾಗೆ, ಹಾ. ಕುಳಿತದ್ದೆಲ್ಲ ಕುಳಿತ ಹಾಗೆ. ಹಾ. ಬ್ರಹ್ಮ ಹಾ. ಯಾವುದಕ್ಕೂ ಚಲನೆಯೇ ಇಲ್ಲ. ನಿನ್ನ ಕಣ್ಣು ಬಿದ್ದು ಹಾಗಾದ ಎಂತದ್ದು ಕಣ್ಣು? ನಿನ್ನ ದೃಶ್ಯ ಕೆಟ್ಟದ್ದು. ಹಾಗಲ್ವಾ? ಮತ್ತೇನು? ಅಲ್ಲಿ ಚಲನೆ ಇಲ್ಲ. ಹಾ. ಯಾಕಿಲ್ಲ? ಯಾಕಿಲ್ಲ? ಚಾಲಕ ನೀನು ಇಲ್ಲಿದ್ಯಲ್ಲ. ನನ್ನ ಉದ್ಯೋಗ ಪ್ರಾರಂಭ ಆ, ಮಾಡ್ಬೇಕು. ನೀನು ಆರಂಭಿಸಿದ್ರೆ ಅದೆಲ್ಲ ಚಲಿಸ್ತದೆ. ಹಾ. ಆಮೇಲೆ ಏನು ಏನು? ಅನ್ನುವ ಹಾಗೆ ಹೋದ್ರೆ ಹಾ. ಎಲ್ಲಿ ಹೋದ್ರು ಪಳ 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 ಹೊಳಿತಾ ಉಂಟು. ಹ್ಮ್, ಹ್ಮ್. ಏನಪ್ಪಾ ಇದು ಅನ್ನುವ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ಹಾ. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಎಂತದ ನಗುದು? ದೊಡ್ಡವರದೆಲ್ಲ ಹಾಗೆ. ಎಂತದ್ದು? ಬಂಗಾರ ಒಳಗೆ ಇರೋದು. ಎಂತದಿಲ್ಲ, ಬಣ್ಣ ಮಾತ್ರ. ಬಂಗಾರ ಇಲ್ವಾ? ಎಲ್ಲಿಂದ? ಬಣ್ಣ ಆದ್ರೂ ಉಂಟಲ್ಲ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದು, ಏನು ಈ ತೀರ್ಮಾನ? ಸಲ ಬ್ರಹ್ಮನಿಗೆ ಒಂದು ಒಳ್ಳೆ ಹೆಸರಿಡಬೇಕು ಅನ್ನುವ ಹಾಗೆ. ಹೆಸರಿರಿಸು. ಹೌದು, ಬೇಡವಾ? ಬ್ರಹ್ಮನಿಗೊಂದು ಬಿರುದು ಕೊಡುವುದು. ಆದಿತಪ್ಪ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಹೌದು. ಆಗಬಹುದು. ನಾವು ದೊಡ್ಡವರಲ್ವಾ? ಹೌದು. ಕೊಟ್ಟದನ್ನು ಇಟ್ಟುಕೊಳ್ಳುವುದಿಲ್ಲ. ಮತ್ತೆ ಕೊಡುದಾ? ಅದು ಕೊಡುವುದಲ್ಲ. ಎಂತದು ಕೊಡ್ತೀವಿ? ನೀನು ಕೊಟ್ಟದಕ್ಕೆ ನಿಮಗೆ ಪ್ರತಿಫಲ ಅಂತ ಕೊಡ್ಬೇಕಲ್ವಾ? ಮತ್ತೆ ಕೊಡ್ಲಿಕ್ಕೆ ಆಗುದಿಲ್ಲ ಈಗ. ಈಗಲೇ ಬೇಕು. ಆದೀತು. ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದೆಲ್ಲಿಂದ? ಅಧೋದ್ವಾರ. ಅಲ್ಲಿಂದಲೇ ಬಂದದ್ದು. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅದೋ ಕ್ಷಜ. ಆಯ್ತಲ್ಲ, ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು, ಸರಿ ಆಯ್ತು. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ, ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಆಯ್ತಲ್ಲ, ಮುಗೀತಲ್ಲ. ಎಲ್ಲಿಂದ ಮುಗಿದು? ನನ್ನದೊಂದು ಮಾತು ಹಾಗೆ ಉಳಿದಿಲ್ವಾ? ಏನು? ನಾನು ಹೇಳಿದ್ದೆಂತದ್ದು, ಹಾ. ಒಮ್ಮೆ ನಾನು ಹೋಗುದು, ಆಮೇಲೆ ನೀನು ಸೇರುವುದು. ಹಾ. ಈಗ ನಾನು ಒಳ ಹೋಗಿ ಹೊರ ಬಂದಾಯ್ತು, ಹಾ. ಒಮ್ಮೆ ನೀನು ಹೋಗ್ಬೇಡ್ವಾ? ಹೋಗದಿದ್ರೆ ಏನಾಗ್ತದೆ? ಅಲ್ಲ, ನನಗೆ ಬೇಕಾಗಿ ಹೋಗುದು ಬೇಡ, ನನಗೇನು ಸಮಸ್ಯೆ ಇಲ್ಲ. ಮತ್ತೆ? ನೀನು ಯೋಚನೆ ಮಾಡು. ಹಾ. ನಿನ್ನಿಂದಲೇ ಸೃಜಿಸಲ್ಪಟ್ಟಂತ ಮುಂದಿನ ಕರ್ಮ ಪ್ರಪಂಚದ ಮಂದಿಗಳು ಆಡ್ಲಿಕ್ಕಿಲ್ವಾ? ಹೇಗೆ? ಅವರೊಳಗೊಂದು ಮಾತಾಗಿದೆ, ಹಾ. ಹರಿಯೊಳ ಹೋಗಿ ಹೊರ ಬಂದಿದ್ದಾನೆ, ಹಾ. ಬ್ರಹ್ಮನಿಗೆ ಕೂಡ್ಲಿಲ್ಲ ಅಂತ ಆಡುದಿಲ್ವಾ? ಯಾರಿಗೆ ಕೂಡಲಿಲ್ಲ? ನಿನಗೆ. ಏನು ಕೂಡದೆ? ಕೂಡುತ್ತಾರೆ. ಹೋಗ ದಾರಿ ತಿಳಿಸು. ಮತ್ತೆ ಈಗ ಹೋಗುವೊಳಗ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಹರಿಯ ಜಠರವಾಗುತ್ತಲೇ ಪರಿಗಿಸಿ ಕಂಡನು, ಪರಿಗಿಸಿ ಕಂಡನು, ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಸುರಭವೈಷರು ಕೇಳಿ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೆ. ಇವನ ಉದರದೊಳಗೆ ಏನಿರಬಹುದು? ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ.
ಕಳೆದ ಕಲ್ಪದಿಲಯವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದರು. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದ್ದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನು ಹಿಡಿದನನ್ನು ಹಾಗೆ ಮೇಲಕ್ಕೆ ಹೋದೆ ಅಂತಾದ್ರೆ ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗುಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬರಿತಾ ಈತ ಅನ್ನೋದು ನಿಶ್ಚಯವಾಗಿ ತೋರಿಸಲ್ಪಟ್ಟಿದ್ದಾನೆ. ಈತನಿದಿನಲ್ಲಿ ನಾನು ಏನೂ ಅಲ್ಲ ಅನ್ನುವುದು ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇಲ್ಲಿಂದ ಹೊರ ಹೋಗುವ ದಾರಿಯನ್ನು ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಿಸಮ್ಮ. ಸ್ಮರಿಸಿ ಭಕ್ತಿಯೋ ಆದಿ ಹೀಗೆ ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಕಮಲಜೋ ಸರಸ ಜದ ಮೇಲೆ ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನವನ್ನು ಬರೆದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದ್ರೆ ಮುಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದಪದ್ಮಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ
ಯಾವುದೋ ಸ್ಫೋಟಗೊಂಡ ಅನುಭವ ಕಂದೆಳೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಹಾಕಿದ್ದಾರೆ ಮುಂದೆ. ಒಟ್ಟು ಕತ್ತಲೆ ಆವರಿಸಿಕೊಂಡಿದೆ ಜಲ. ಮಧ್ಯದಲ್ಲಿ ನಾನು ಒಬ್ಬ ಬಂದಿದ್ದೇನೆ. ನನ್ನನ್ನು ಯಾರಿಲ್ಲಿ ತಂದು ಹಾಕಿದ್ದು? ಯಾರೊಟ್ಟಿಗೆ ಬಂದದ್ದು ನಾನು? ಅಲ್ಲ, ಹುಟ್ಟಿದ್ದು ಹೇಗೆ? ಯಾರಿಂದ? ಒಟ್ಟು ಗೊಂದಲ. ಇಲ್ಲಿ ಯಾರಿಲ್ಲ. ಇಲ್ಲ, ಕಾಣ್ಲಿಕ್ಕೆ ಕತ್ತಲೆ ಅಲ್ವ, ಆದ್ರೆ ಯಾರಾದ್ರೂ ಇರದೇ ಇರ್ಲಿಕ್ಕಿಲ್ಲ. ನೋಡೋಣ. ಇದೇ ನೀರಿನಲ್ಲಿ ಹೆಜ್ಜೆ ಹಾಕುತ್ತಾ ಹುಡುಕುತ್ತಾ ಸಾಗುತ್ತೇನೆ, ನಡೆಯುತ್ತೇನೆ. ಬಹಳ ಆನಂದವಾಯಿತು. ಎಂತದಕ್ಕೆ? ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ಎಲ್ಲಿ? ಎಲ್ಲಿಯ? ನೀನೇ. ಯಾಪ ಯಾಪ ಯಾರಿಗೊತ್ತು? ಯಾಪ ಯಾಕಪ್ಪ ನನಗೆ ಜನ್ಮವನ್ನು ಕೊಟ್ಟೆ? ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಹೇಳಪ್ಪ. ಏಕೆಪ್ಪ? ಏಕೆಪ್ಪ? ಏಕೆ ಅಪ್ಪ ನನ್ನ ಜನನ? ಹೇಳುವೆಯಾ ತಂದೆ? ಓ ಬೆಪ್ಪ, ಎಂತದ ನೀನದು? ನನ್ನ ಹೆಸರು ಒಬ್ಬನೇ ಮಾತನಾಡುದು? ನನ್ನ ಹೆಸರು ಬೆಪ್ಪನ. ನಿನಗೆ ಆದೀತ? ಆದೀತು. ನೀನು ಇಡುವುದಾದ್ರೆ ಆದೀತು. ನೀನು ಅಪ್ಪ ಅಲ್ವಾ? ಸಿಕ್ಕಿದವರನ್ನ ಅಪ್ಪ ಹೇಳುವ ಜಾತಿ? ಯಾರು ಸಿಕ್ಕಲಿಲ್ಲ, ನೀನೊಬ್ಬನೇ. ಅದೇ ನಾನು ನಿನಗೆ ಅಪ್ಪ ಅಲ್ವಾ? ಅಲ್ವಾ? ನಾನು ನನ್ನ ಅಪ್ಪನನ್ನು ಹುಡುಕುತ್ತಾ ಇದ್ದೇನೆ. ಅಪ್ಪ ಸಾಯಲಿ ಬಿಡು. ಹಾಗಲ್ಲ, ಅಪ್ಪ ಬೇಡ ಬಿಡು. ಹೀಗೆ ಮಾಡುವ. ನನಗೆ ನೀನು ಅಪ್ಪ, ನಿನಗೆ ನಾನು. ಆಗೋದಿಲ್ಲ. ಆಗುದಿಲ್ವಾ? ನಾನು ಅಪ್ಪ ಆಗುವುದಕ್ಕೆ ಹೋಗುವುದಿಲ್ಲ. ನೀನಾದ್ರೂ ಆಗುತ್ತೀಯ? ಆಗುದಿಲ್ವಾ? ನಾನು ಇಷ್ಟವರೆಗೂ ಆಗಲಿಲ್ಲ. ಆಗ್ಲಿಲ್ಲ. ಇನ್ನು ಮುಂದೆ ಅದು ಮುಂದೆ ನೋಡು. ಬೇಡ. ಅದು ನನಗೆ ಅದೇ ಹೇಳಿದ್ದು, ಅಪ್ಪ ಸಾಯಲಿ ಬೇಡ. ಅಮ್ಮನನ್ನು ನೋಡಿದ್ಯಾ? ನನ್ನ ಯಾರ್ದು? ನನ್ನ ಅಮ್ಮನನ್ನು. ನನ್ನ ಅಮ್ಮ? ನಾನು ನನ್ನ ಅಮ್ಮನನ್ನು ಹುಡುಕುತ್ತಾ ಇದ್ದೇನೆ.
ನಿನ್ನ ಅಮ್ಮನನ್ನು ಹುಡುಕಿಕೊಂಡು ಹೋಗು. ನನ್ನಮ್ಮ ಎಲ್ಲಿದ್ದಾಳೆ? ಮೊದಲು ಅವಳು ಸಿಕ್ಕಲಿ, ಮತ್ತೆ ಇದನ್ನು ನೋಡು. ನೀನು ನೋಡ್ಲಿಲ್ವಾ? ಯಾರನ್ನು ನೋಡ್ಲಿಲ್ವಾ? ನಿನಗೂ ಅಮ್ಮ ಇಲ್ಲ? ನಾನು ಗೊಂದಲದಲ್ಲಿ ನೀನು ಅಪ್ಪ ಇಲ್ಲದವನ? ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಮತ್ತೆ ಅಪ್ಪ ನನ್ನ ಹುಡುಕುತ್ತಿ? ಇರಬಹುದು, ಸಿಕ್ಕಲಿಲ್ಲ ಅಂತ. ಇರಬಹುದು, ಅದು ಬೇಡ, ಅನುಮಾನ ಬೇಡ ನಿನಗೆ. ಸಿಕ್ಕಬಹುದೆನ್ನುವ ಹಾಗೆ ಹುಡುಕಾಟ. ನಿನಗೆ ಅಪ್ಪನೂ ಇಲ್ಲ, ನನಗೂ ಇಲ್ಲ. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತದೆವೆಲ್ಲ. ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಹರಿಯುತ್ತಾ ಇದೆ. ಉಕ್ಕುದನ್ನು ಅಲ್ಲೇ ನಿಲ್ಲಿಸು. ನನಗೂ ತೊಡಗಿದೆ ಭಕ್ತಿ, ಭಕ್ತಿ, ಗೌರವ. ಹೌದು. ಉಕ್ಕಲಿಕ್ಕೆ ನನಗೆ ನಿನ್ನಲ್ಲಿ, ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದೆವು. ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಎಂತದ್ದು ಸಂಬಂಧ? ಹೇಗದು? ಜೊತೆಯಾಗಿರುವುದಕ್ಕೆ. ಹೌದಾ? ನನ್ನ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡವನೇನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಕಿರಿಯವ ಅಂದರೆ ತಮ್ಮ, ಹಿರಿಯವ ಅಂದರೆ ಅಣ್ಣ. ನಾನು ಅಣ್ಣ, ನಾನು ತಮ್ಮ, ನಾನು ಅಣ್ಣ, ನಾನು ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು, ಸಹೋದರರಾದೆವು. ಅಷ್ಟೇ ಸಾಕೆ. ಸಾಲದು, ಅಷ್ಟೇ ಸಾಕಾಗ್ಲಿಕ್ಕಿಲ್ಲ. ಬೇಕು ಅಮ್ಮ ಎಂತ ಅದೇನಾಗಿಲ್ವೋ? ಬೆನ್ನಿನಲ್ಲಿ ಏನಿಲ್ಲ, ಎಂತದ್ದು? ಸೊಂಟದಿಂದ ಮೇಲೆ, ಏನಾಯ್ತು? ಕಂಠದಿಂದ ಕೆಳಗೆ, ಮಧ್ಯಪ್ರದೇಶದಲ್ಲಿ ಗಲಭೆ. ಯಾರದು ಎಬ್ಬಿಸಿದ್ದು? ನಾನು ಕಲಿಯುತ್ತೇನೆ. ಅದು ಗೊತ್ತಾಗುವುದಿಲ್ಲ ನಮಗೆ. ಹೊಟ್ಟೆಯೊಳಗೆ ಚುರು 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 ಚುರು, ಜೊತೆಯಲ್ಲಿ ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಬಹುಶಃ ಇದು ಹಸಿವೆ ಅಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ಇದ್ರೆ ನೀರನ್ನು ಸರಿ ಬಡಿದ್ರೆ ಏನಾದ್ರೂ ಸಿಕ್ಕಬಹುದು. ಹೌದಾ? ಹಿಡಿಯುವ ತಿಂಬ.
ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ಹೊರಟವರು ನಾವು. ಬಹಳ ದೂರ ಬಂದಿದ್ದೇವೆ. ನೀನು ಆ ಕಡೆ ಹೋದೇ ಅಲ್ಲ, ಏನಾದರೂ ಸಿಕ್ಕಿತಾ? ನೀರು ಅದು ಅಲ್ಲಿಗೆ ಹೋಗ್ಬೇಕಾ? ಇಲ್ಲಿರುವ ನೀರು ಹೋದದ್ದಲ್ಲಿದ್ದದ್ದು ನೀರು ಎಂತ ಅಪ್ರಯೋಜಕ. ಅದಷ್ಟೇ, ನಿನ್ನ ತಮ್ಮ ಅಲ್ವ? ನಾನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಎಂತ ಹೇಳು? ನನಗೆ ಸಿಕ್ಕಿತ್ತು, ಕೈಗಳು ಕಣ್ಣಿಗೆ ಬಿತ್ತು, ಕಣ್ಣಿನ ಒಳಗಲ್ಲ ದೃಷ್ಟಿಗೆ ಗೋಚರಿಸಿತು. ಏನು? ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ. ನೀನು ಕಮಲ ನೋಡಿದೀಯ? ಕಮಲ ಕಮಲ ಕಮಲ. ಅಲ್ಲಿಯ ಕಮಲ? ಎಲ್ಲಿಯ ಕಮಲ? ಹೂ ಕಮಲ. ಹೂ 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 ಕಮಲ. ಕಮಲದ ಹೂ. ಕಮಲದ ಹೂವಿನ ಮೇಲೆ ಪ್ರಾಣಿ ಕುಳಿತಿದೆ. ನಾನು ತಿನ್ನುತ್ತೇನೆ. ನನಗೆ ತಿಂಬಲಬೇಕು ಪ್ರಾಣಿ. ಹೂ ನಾನು ತಿಂಬೆ. ಕಮಲ ನೀ ಎಂತ ತಿಂಬೆ? ಪ್ರಾಣಿಯ ನೀ ಎಂತ? ಎಂತ? ನಾನು ಎನಗದೆ ಬೇಕು. ನಾನು ಅಣ್ಣ ಅಲ್ಲದ? ಎಂತ? ನಿನಗೆ ಕೊಡೆ. ಕೊಡೆ ಕೊಡೆ. ಕೊಡೆ. ನೀರಿಗೆ ಕೊಡೆ ಬೇಕು. ನಿನ್ನದು ಅದೇ ಬೇಡ. ಬಿಡೆ ಅಂದರೆ ಬಿಡೆ. ನೋಡಿದ್ದು ನೀನಾಗಿರ್ಬೋದು, ತಿನ್ಲಿಕ್ಕೆ ನನಗೂ ಕೊಡು. ತಿನ್ಲಿಕ್ಕೆ ಕೊಡುದಿಲ್ಲ. ಬೇಡ ಬಿಡು, ನೀನು ಕೊಡುದು ಬೇಡ. ಒಮ್ಮೆ ತೋರಿಸು. ನೋಡುವ. ತೋರಿಸು. ಪಾಪಿ, ಅಧಮ, ನೀಚ, ವಂಚಕ, ದ್ರೋಹಿ, ಅಧಮ ಅಧಮ. ಯಾಕೆ ಬೈದ ಗೊತ್ತುಂಟ ನಿನಗೆ? ಬೈದದ್ದ ಅಲ್ವಾ? ನನ್ನ ಭಾಷೆಯಲ್ಲಿ ಬೈದದ್ದಿ. ಹೌದಾ? ಇನ್ನು ಇತ್ತು, ಬೇಡ ಅಂತ ಬಿಟ್ಟೆ. ಯಾಕೆ? ಅಷ್ಟೇ ಸಾಕು ನಿನಗೆ. ಕೊಟ್ಟದ್ದು ಕಡಿಮೆ ಆಯ್ತಾ? ನಿನ್ನ ಹಣೆ ಬರಹಕ್ಕೆ ಸಾಕು ಅಂತ. ಕೊಟ್ಟದ್ದು ಕಡಿಮೆ ಆಯ್ತಾ? ಅಲ್ಲ, ಮೊದಲೇ ಇಲ್ಲಿ ಕತ್ತಲು ಕವಿದುಕೊಂಡಿದೆ. ಪ್ರಾಣಿಯನ್ನು ಓಡಿಸುತ್ತಾ ಮುಂದೆ ಬಂದವರು ನಾವು. ಕೈಗೆ ಏನೋ ಸಿಲುಕಿದ ಹಾಗಾಯ್ತು. ಪ್ರಾಣಿ ಎಂಬ ಹಾಗೆ ಭಾವಿಸಿ ಹಿಡಿದ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತು. ಏನಂತ? ಅಯ್ಯೋ 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 ಅಲ್ವಲ್ಲ. ಅಷ್ಟು ಕಡಿಮೆನಾ? ನಾನು ಅಯ್ಯೋ ಹೇಳಿದ್ದು. ಅದು ಅಷ್ಟು ಕಡಿಮೆ? ಅದು ನೀರ ಒಳಗೆ ಕಡಿಮೆ ಆಯ್ತು. ನೀರ ಒಳಗೆ ಕಡಿಮೆ ಆಯ್ತು. ಹೆರ ಕೇಳಿದ್ದಿಲ್ಲ ಹಾಗೆ. ಎಂತ? ಒಂದೆರಡು ಹೊಡೆದಿದ್ದೇನೆ, ನೋವಾಯ್ತಾ? ಎರಡೇ? ಹೌದು. ನೋವಾಗದ ಜೀವ ಉಂಟಲ್ಲ, ಸುಧಾರಿಸಿಕೋ. ಮತ್ತಿನೆಂತ ಸಾಯುದು? ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಮರೆಗೊಳ್ಳುತ್ತದೆ
ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ, ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವವರು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಅಮ್ಮ ಮಗನೇ ಬ್ರಹ್ಮ, ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರಬೇಕಾದಂತಹ ನೀನು ತುಂಬಿದ ಅಮ್ಮುದಿಯ ಮಧ್ಯೆ ಬಂದು ನನ್ನನ್ನೇ ಪ್ರಾರ್ಥಿಸಿಕೊಂಡು ಪ್ರತ್ಯಕ್ಷಗೊಂಡಂತಹ ನನ್ನ ಪಾದಕ್ಕೆರಗಿ ಧಾರಾಕಾರವಾಗಿ ಕಣ್ಣೀರಿನ ಧಾರೆಯನ್ನೇ ಹರಿಸುತ್ತಾ ಇದ್ದೀಯ. ಕಷ್ಟ ಬಂದಿದೆ ಎಂದು ಸ್ಪಷ್ಟವಾಗ್ತಾ ಇದೆ. ಯಾರಿಂದ ಯಾವ ರೀತಿಯಾದಂತಹ ಕಷ್ಟ ತಿಳಿಸಿದೆ ಎಂದಾದರೆ ಪರಿಹರಿಸಿಕೊಡುತ್ತೇನೆ. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಪ್ಪ? ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂಳ್ತಾರೆ ಇರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮನೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ. ಹೆದರದಿರು ಬೆದರದಿರು ಕಂದ. ಆದಿಮಾಯಿಯಾದಂತಹ ನಾನು ಯೋಗ ಮಾಯಿಯಾಗಿ ಹರಿಯನ್ನು ಸೇರಿರುವ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಇನ್ನೇನು ಆತನನ್ನು ತೊರೆಯುವವಳು. ಇಕೋ ತೆಗೆದುಕೋ ಇವರ ಸುದರ್ಶನ. ಎಚ್ಚರಗೊಂಡಂತಹ ಶ್ರೀಯರೇ ಕೈಗಿತ್ತೆಂದಾದರೆ ಬಂದಂತಹ ದುರುಳರನ್ನು ತರೆದು ಲೋಕಕ್ಕೆ ಸನ್ಮಂಗಳವನ್ನುಂಟು ಮಾಡುತ್ತಾನೆ. ಕಂದ, ಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿದ್ದಕ್ಕೂ ನಿನಗೆ ಶುಭವಾಗಲಿ. ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು ಪಕ್ಕನ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧ ಒಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ, ನೋಡೋಣ. ಕರ್ಕಶ ಸ್ವರ ಕೇಳುವುದಕ್ಕಾಗಿ ಸ್ವಲ್ಪ ಕಡಿಮೆ ಮಾಡಿ. ನೀನು ಹೆಚ್ಚು ಮಾಡ್ಕೊ. ಕಡಿಮೆ ಮಾಡುವ ಸ್ವರ ಅಲ್ಲ ಅದು. ಸ್ವಲ್ಪ ನಮ್ಮ ಹುಟ್ಟು ಕೂಡ ಬಿಡುವುದಕ್ಕಾಗುವುದಿಲ್ಲ. ಅದು ಹಾಗೆ ಇರಲಿ. ನಾವು ಆ ಕಡೆಯಿಂದ ಓಡೋಡಿಕೊಂಡು ಈ ಕಡೆಗೆ ಬಂದವರು. ನಿನ್ನನ್ನು ಮಾಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನೀನ ಮೇಲೆ ಕುಳಿತುಕೊಂಡಿದ್ದಿ. ಹೌದು. ಹೇಗೆ ಕುಳಿತಾಯ? ನಾನು ಎಲೆಯ ಮೇಲೆ ಕುಳಿತೆ. ಹೌದು. ಯಾವ ಎಲೆ? ಆಲದೆಲೆ. ತಮ್ಮ ಇದು ಆಲದ ಎಲೆ. ಎಲೆಯ ಮೇಲೆ ಕರಿಯನು ಭುವಂತರ್ಪಣ. ನೀನು ಯಾರಿಗೆ ಪಾಠ ಮಾಡುದ? ನೀನೀಗೆ ಬೇಕಾಗ್ತದೆ ಸ್ವಲ್ಪ ಪಾಠ. ಏನೋ ಗೊತ್ತಿಲ್ಲದವನಿಗೆ ಪಾಠ ಮಾಡು. ಗೊತ್ತಿದ್ದವನಿಗೆ ನನಗೆ ಮಾಡುದಿಲ್ಲ. ನನಗೆ ಗೊತ್ತುಂಟಲ್ಲ. ಅಲ್ಲ ತಮ್ಮ ಎಲ್ಲ ಒಂದೇ ಎಲೆಯೋ? ನಾವು ಎಲ್ಲ ಪಾಠ ಹಾಗೆ ಬಂದ. ಹೌದು. ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಅಂದ್ರೆ ಕುಳಿತುಕೊಳ್ಳುವುದಕ್ಕೆ ಮೂಲೆಲೆ ನಿಮಗೆ ವ್ಯವಸ್ಥೆ ಮಾಡುವ. ನೀನ ವ್ಯವಸ್ಥೆ ಮಾಡುವ
ನಿನಗೆ ಸರಿಯಾದ ನೆಲೆ ಇಲ್ಲ. ಇವ ಯಾವಾಗಿಂದ ಇಷ್ಟು ಸಣ್ಣ ಎಲೆ, ಇಷ್ಟು ಉದ್ದದ ಇವ ಅದರಲ್ಲಿ ಕುಳಿತುಕೊಂಡಿದ್ದಾರೆ. ನಮಗೆ ವ್ಯವಸ್ಥೆ ಮಾಡುವುದಕ್ಕೆ ಹೊರಟಿದ್ದಾರೆ. ನಾವು ದೀರ್ಘಕಾಯಿಗಳು. ಕಾಯ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಆಗಬೇಡ. ಸರಿ ಮಾಡ್ಲಿಕ್ಕೆ ಇಲ್ಲ, ಬೇಕಿದ್ರೆ ನಮ್ಮನ್ನು ಕಲ್ತುಕೋ. ನಿನ್ನ ಎಲೆಯ ವ್ಯವಸ್ಥೆ ನಮಗೆ ಅಗತ್ಯವಿಲ್ಲ. ಮೊದಲು ನೀನು ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸು. ಎಂತದ್ದು ಕಾಣುದಿಲ್ಲ, ಅಲ್ಲಿ ಏನು ಇಲ್ಲ, ಏನಿಲ್ಲ, ಕತ್ತಲಲ್ವಾ? ಏನು ಇಲ್ಲ, ಏನು ಇಲ್ಲ. ಏನೋ ಇದೆ ಎಂಬುದರಿಂದ ಹೇಳಿದ್ದಲ್ಲ. ಮತ್ತೆ ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ. ಹೌದು, ನಮ್ಮನ್ನು ನೋಡುವಾಗ ಕೇಳಬೇಕು. ಕೇಳಿದ್ಯಾ? ನೋಡುವಾಗ ಕೇಳಬೇಕು. ನೋಡಬಹುದೇ? ಕೇಳಿದ್ಯಾ? ಇಲ್ಲ. ಯಾಕೆ? ಇನ್ನು ಕೇಳಿ ನೋಡುವ. ಅದು ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ? ಈಗ ಗೊತ್ತಾಯ್ತು. ಇನ್ನು ಮುಂದೆ ಕೇಳಿ ನೋಡು. ಕೇಳಿ ನೋಡು. ಕಣ್ಣು ಬಿಟ್ಟು ಬಾಯಿ ಮುಟ್ಟು. ಬಾಯಿ ಮುಚ್ಚು. ಬಾಯಿ ಮುಚ್ಚಿದ್ರೆ ಮಾತಾಡ್ಲಿಕ್ಕಿಲ್ವ ನಾನು? ಮಾತಾಡದಿದ್ದರೂ ತೊಂದರೆ ಇಲ್ಲ. ಮತ್ತೆ ನಿನ್ಗೆ ಅರ್ಥ ಆಗುದಿಲ್ಲ. ನಮಗೆ ನೋಡುವಾಗ ಬಹಳ ಕಷ್ಟ ಆಗುತ್ತದೆ. ಅದ್ಯಾಕೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ತದೆ. ಕುಕ್ಕೋ ತದೆ, ಕಣ್ಣುಕ್ಕೋ ರೈಸುತ್ತದೆ. ಕಣ್ಣುಕ್ಕೋ ರೈಸುತ್ತದೆ. ಎಂತದ ಶಬ್ದವನ್ನು ಪಾಲು ಮಾಡುದು ಅರ್ಥ ಬೇರೆ ಆಗುದಿಲ್ಲ. ಅದು ಅರ್ಧ ಪಾಲ ಅವನಿಗೆ, ಅರ್ಧ ನನಗೆ. ಶಬ್ದವನ್ನು ತುಂಡು ಮಾಡಿದ್ರೆ ಅರ್ಥ ಬೇರೆ ನಿನಗೆ ನೋವಾಗಿದ ಅಲ್ಲ. ಶಬ್ದ ನಮ್ಮಲ್ಲಿ ಅಷ್ಟೊಂದು ಅನ್ಯೋನ್ಯತೆ. ಯಾವಾಗ ನೋಡಿದ್ರು ಜೊತೆಯಲ್ಲೇ ನಾವು. ಅದಕ್ಕೆ ಈಗ ಈಗ ಓಡುವುದು, ಬರುವುದು, ಹಿಡಿಯುವುದು ಎಲ್ಲ ಎಲ್ಲ ಒಟ್ಟಿಗೆ. ಈಗ ಶಬ್ದ ಪಾಲು ಮಾಡಿದ್ರೆ ನಿನಗೇನಾದ್ರೂ ನಷ್ಟ ಉಂಟಾ? ಅರ್ಥ ಅನರ್ಥ ಆಗುದಿಲ್ಲ. ಅರ್ಥ ಯಾರಿಗೆ ಬೇಕಾದ ಅನರ್ಥವೇ. ನೀನು ಬೇಕಾದ ಹಾಗೆ ಅರ್ಥ ಮಾಡಿಕೊ. ಗೊತ್ತಾಯ್ತಲ್ಲ? ಆದ್ದರಿಂದ ಬಾಯು ಮುಚ್ಚು ಅಂದೆ. ತಮ್ಮ ನೋಡಿದೆ, ಎಂತದು? ನಮ್ಮ ಭಾಷೆಯೇ ಗೊತ್ತಾಗುದಿಲ್ಲ. ಅರ್ಥವೇ ಆಗುದಿಲ್ಲ. ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕಿರುನಗೆ ಬೀರುತ್ತ, ಕಿರುನಗೆ ಬೀರುತ್ತ, ಕಿರುನಗೆ ಬೀರುತ್ತ, ಬೀರುತ್ತಾ ಬೀರುತ್ತಾ, ಬೀರುತ್ತಾ, ಬೀರುತ್ತಾ. ಒತ್ತುಂಟು, ಎಲ್ಲಿಗೆ ಒತ್ತು? ಅಡಿ ಅಡಿ ಒತ್ತು ಅಕ್ಷರಕ್ಕೆ ಬೀರುತ್ತಾ. ಗೊತ್ತು ಕೊಮ ಅದೆಲ್ಲ ನಮಗೆ ಗೊತ್ತಿಲ್ಲ. ಕಿರುನಗೆಯನ್ನು ನೀನು ಬೀರುತ್ತಾ ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ. ಯಾರ ನೀನು? ಯಾರ? ಒಂದು ಸಣ್ಣ ಪ್ರಾಣಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿತು ಈ ನೀರಿನಲ್ಲಿ. ತಿನ್ಲಿಕ್ಕೆ ಹುಡುಕುತ್ತಾ ಬರುವಾಗ ಅದು ಕಂಡ ಕಾರಣ ಅದನ್ನು ಹಿಡಿದು ತಿನ್ಲಿಕ್ಕೆ ಹೋದೆವು. ಅಲ್ಲಿ ಕಂಡ ಒಳ್ಳೆ ಊಟವ. ನಾವು ಎಂತದು ಸಿಕ್ಕಿದ್ದನ್ನು ಅದು ಸಿಕ್ಕಿದ್ರೆ ಅಲ್ವಾ? ತಿನ್ಲಿಲ್ವಾ? ಅದು ಓಡಿದ್ದಲ್ವಾ? ಸಿಗ್ಲಿಲ್ವಾ? ನಮ್ಮನ್ನು ಕಂಡು ಓಡಿದ್ದು. ಮೊದಲು ಹೂವು ಅಲ್ಲಿ ಕಂಡ, ಆಮೇಲೆ ನಾವು ಓಡಿಸಿತ್ತು. ಆ ಪ್ರಾಣಿ ಅಲ್ಲಿಂದ ಓಡಿವಾ ಇಲ್ಲಿಗೆ ಬಂತು. ಇಲ್ಲಿಗೆ ಬಂತ? ಹಾಗಿದ್ರೆ ಹೀಗೆ ಹೋಗಿ ಹಾಗೆ ಬನ್ನಿ, ಎಲ್ಲಿಯಾದ್ರೂ ಇರ್ಬೋದು. ನಮ್ಮ ಭಾಷೆ ಇಲ್ಲಿಗೆ ಬಂದದನ್ನು ಅಲ್ಲೇ ಹುಡುಕುದು ಯಾಕೆ? ಅಲ್ಲಿಯೇ ಉಂಟು, ನಿನ್ನಲ್ಲಿಯೇ ಉಂಟು, ಅದು ನಿನ್ನಲ್ಲಿಯೇ ಉಂಟು. ಕೊಡು ಅದನ್ನು, ನೀನು ತಪ್ಪಿಸೋದು ಬೇಡ, ನಿನ್ನಲ್ಲೇ ಉಂಟು, ಕೊಡು. ಈಗ ನೀವು ಜನ ಯಾರು ಅಂತಲೇ ಗೊತ್ತಾಗಿಲ್ಲ. ಯಾರು ಅದೇ ಗೊತ್ತಿಲ್ಲ. ಯಾರ ನೀವು? ಯಾರು? ಹಾಗೆ ಹೀಗೆಲ್ಲ ಮಾತಾಡುದು. ನಾವು ಸಾಮಾನ್ಯರಲ್ಲ. ಗಂಭೀರ ಆ
ನಿಮ್ಮನ್ನು ಕಂಡು ಯಾರು ಕಂಡು, ಎಂದು ಕಂಡು, ಯಾವುದನ್ನು ಕಂಡು, ಯಾವಾಗ ಕಂಡು, ಯಾರು ಕಂಡು ಕಂಡು ನಿಮ್ಮನ್ನು ನೋಡಿ ನೋಡಿ ಭೂರಿ. ಏನಾದ್ರು ಪೂರಿ ಅಂದ್ರೆ ನಿನ್ನ ಭಾಷೆ ಎಲ್ಲ ಅರ್ಥ ಆಗುವುದಿಲ್ಲ ನಮಗೆ. ಪೂರಿ 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 ಅಂತದ್ದು ಪೂರಿ ಭೂರಿ ಬೋರಿ ಅದು ನೀನು. ನಾನಾ? ಬಾಲ ಉಂಟಾ? ಅಕ್ಷರಕ್ಕೆ ಬಾಲ ಆ ಉಂಟು. ಪೂರಿಗೆ ಬಾಲ ಉಂಟು. ಭೂ ಅಕ್ಷರಕ್ಕೆ ಬಾಲ ಉಂಟು. ಭೂ ಭೂ ಭೋರಿ ಬೋರಿ ನೀನು ಹೇಳಿದ್ದು. ಭೂರಿ ಅಂದ್ರೆ ಏನು ಗೊತ್ತಿಲ್ಲ. ಸಂತೋಷ ಅಧಿಕ. ಗೊತ್ತಾಗುವುದನ್ನು ಹೇಳು. ಅಧಿಕವಾದ ಸಂತೋಷ ಆಯ್ತು. ಭೂರಿ ಸಂತೋಷವಾಯಿತು. ಯಾಕೆ ಬಲ್ಲಿರ? ಯಾಕೆ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು. ನನಗೆ ಜೋಡಿಲ್ಲ. ಎಲ್ಲಿ ಬಿಟ್ಟು ಬಂದಿ? ಎಂತದ್ದು? ಯಾಕೆ ಬಿಟ್ಟು ಬಂದಿ? ಏನಾದು ಜೋಡಿ ಇಲ್ಲದಿದ್ರೆ ಸಮಗಾರರು ನೀವು ಕಾಣಿಸಿ. ಮುಚ್ಚುಬಾಯ್. ನಿನಗೆ ಜೋಡಿ ಇಲ್ಲ ಎಂದು ನಾವು ಸಮಗಾರರ? ಹೌದು. ಅದು ಹೇಗೆ ಆಗುವುದು? ಸಮಗಾರರು ಮಾತಾಡ್ಲಿಕ್ಕೆ ಒಂದು ಜನ ಆಯ್ತಾ ಇಲ್ಲ? ಸಮಾನತೆ ನಾವು ನಿನ್ನಿಂದ ದೊಡ್ಡವರಿ. ಸಾಯ್ತಾ ಇದ್ದೆ ಮಾತಾಡುದಂತೆ. ಈಗ ಮಾತಾಡ್ಲಿಕ್ಕೆ ಒಂದು ಕಷ್ಟ ಸುಖ ಮಾತಾಡ್ಲಿಕ್ಕೆ ಅದಕ್ಕೆ ಬಂದದ್ದು ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವ ನೀನಲ್ಲಿ ಒಂದು ಪ್ರಶ್ನೆ ಕೇಳಿ. ಬೇಗ ಮೊದಲು ಕಂಡ ಪೋರನಲ್ಲಿ ಪೋದ ಬಂಡ. ಎಲ್ಲಿ ಕಂಡ? ಕಂಡ ಇಲ್ಲಿ. ಅದು ಹೇಳಿದ್ದಲ್ವ ಆಗ ಅಲ್ಲಿ. ಓ ಅಲ್ಲಿ ಕಂಡ. ಮೊದಲು ಕಂಡ, ಇಲ್ಲಿ ನೋಡಿದ. ಆರ ಕಂಡಿರಯ್ಯ ನೀವು? ನಾನರಿಯ ಅದನ್ನು. ನರಿ ಆರಲ್ಲ, ಒಂದು 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 ಪ್ರಾಣಿ ಒಂದು ಅರ್ಥ ಆಗ್ತದ? ಭಾವನೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಯಾರು ಹೇಳಿದ್ದು? ನೀನು. ನಾನು ಹಾಗೆ ಹೇಳಿದ್ದಲ್ಲ. ಆರ ಕಂಡಿರಯ್ಯ? ಯಾರ ಕಂಡಿರಯ್ಯ ನೀವು? ಹಾಗೆ ಕೇಳಿದ. ಹಾಗೆ ಎಲ್ಲಿ ಹೋದ್ರು, ಯಾರನ್ನು ನೋಡಿದ್ರೆ, ಎಲ್ಲಿ ಹುಡುಕಿದ್ರೆ ಯಾರಿಗೆ ಗೊತ್ತು? ನನಗೆ ವಿಷಯವೇ ಗೊತ್ತಿಲ್ಲ. ಇಲ್ಲಿ ಬಂದು ಒಬ್ಬ ಹೇಳ್ತಾರೆ. ಅದಿರ್ಲಿ, ಇಷ್ಟು ಸಣ್ಣ ಎಲೆಯಲ್ಲಿ ಕುಳಿತುಕೊಂಡು ಪಿಡಿಬಿಡಿ 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 ಅಂತ ನೋಡ್ತಾ ಇದೀಯಲ್ಲ, ಯಾವುದನ್ನು ನೋಡು. ನೀನು ಎಲ್ಲಿಂದ ಬಂದವ? ನೀನು ಯಾರು? ಈಗ ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಾನು ಸಾಮಾನ್ಯನು ಹಾಗೆ ಭಾವಿಸ್ಬೇಕು. ಕಾಣ್ತಾ ಇದೆ ಅಲ್ವಾ ಜಲಧಿ? ಈ ಜಲಧಿಗೆ ಅಹಂಕಾರಿ ಓಡೆಯ ಯಜಮ. ಇನ್ನೊಮ್ಮೆ ಆ ಶಬ್ದ ಉಚ್ಚರಿಸಿದ್ರೆ ಬೇರೆ ನೀನು ಇಲ್ಲಿರುವುದಿಲ್ಲ. ಬೇರೆ ಉಚ್ಚರಿಸುವ. ಯಜಮಾನ ನಿನಗೆ ಕೂತುಕೊಳ್ಳಿಕ್ಕೆ ಗತಿ ಇಲ್ಲ. ಹೌದು, ಇವ ಯಜಮಾನ ಅಂತ. ಇಲ್ಲದಿದ್ರೆ ಯಜಮಾನ ಎಲ್ಲ ಯಜಮಾನ ಎಲ್ಲೆಲ್ಲಿ ಕೂತ್ಕೊಳ್ಳುದ? ಸರಿ ನೋಡ ಕೂತ್ಕೊಂಡದ್ದು. ಆಗುದಿದ್ರೆ ಎಲ್ಲ ತಿನ್ಲಿ ಕೂತ್ಕೊಳ್ಳುದ? ನಿನಗೆ ಗೊತ್ತಿಲ್ಲ ನಮ್ಮ ವಿಷಯ. ನಮ್ಮಂತಹ ದೊಡ್ಡ ಜನಗಳಿರುವಾಗ ನೀನು ಯಜಮಾನ ಅಂತ ಹೇಳ್ತೀಯಲ್ಲ, ನಿನಗೆ ಬಾಯಿ ಬರ್ತದಲ್ಲ. ನಿನಗೆ ಗೊತ್ತಿಲ್ಲ ನಮ್ಮ ವಿಷಯ. ಅನಾಥ. ಈಗ ನನಗೆ ನೀನಿದ್ದಿ, ನಿನಗೆ ನಾನಿದ್ದೆ, ಇವನಿಗೆ ಯಾರಿದ್ದ? ಅನಾಥ ಮತ್ತೆ ನಾಥ ಅಂತೆ ಎಲ್ಲ ಗಬ್ಬು ಗಬ್ಬೆದ್ದು ಹೋಗ್ತದೆ. ಬಿಕಾಸ್ ನಾವು ಕೇಳಿದ್ದನ್ನ ಮರ್ಯಾದೆಯಲ್ಲಿ ಕೊಟ್ರೆ ನಿನ್ನನ್ನು ಉಳಿಸ್ತೇನೆ, ಇಲ್ಲದೆ ಇದ್ರೆ ನೀನೇ ಸಾಕು ನಮಗೆ ನುಂಗುದೆ.
ನುಂಗುದ ಏನಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೆ. ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೇನೇನು? ಒಳಗೆ ತುರುಕಿಸಿ ಇಳಿಸ್ತೀರಾ? ಇಡೀ ದೇಹಕ್ಕೆ ವಿಷವಾದ ಏನು? ವಿಷಯ ಗೊತ್ತಿಲ್ಲ ನಿಮಗೆ? ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇಬ್ಬರ ಜೊತೆಯಾಗಿ ನನ್ನ ಕಾಲು ಹಿಡಿದ್ರೆ ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೆ ಇದ್ರೆ ಹುಟ್ಲಿಲ್ಲ. ಸ್ವಲ್ಪ ತಿಂದು ಬರ್ತೇನೆ. ಎಂತದ್ದು? ಸ್ವಲ್ಪ ತಿಂದು ಬರ್ತೇನೆ. ಸ್ವಲ್ಪ ಅಂದ್ರೆ ರುಚಿ ನೋಡುವುದಕ್ಕೆ. ಸ್ವಲ್ಪ ಅಂದ್ರೆ ಎಷ್ಟು? ಮತ್ತೆ ಸ್ವಲ್ಪ ನಿನಗೆ ಕೊಡುವ. ಅದು ಪೂರ್ತಿ ಮುಗಿಯವರೆಗೂ ನಿನಗೆ ರುಚಿ ಉಳಿಸುತ್ತೇನೆ. ನೀನಾ? ಹೌದು. ಆಯ್ತು. ನೀನು ಉಳಿಸಿದ್ದಿ, ನಾನು ತಿಂದೆ. ಬೇರೆ ಹಾಗೆ ಕನಸ ನಮ್ಮ ಎಂತದ್ದು? ಇರುವುದು ಒಂದು ಪ್ರಾಣಿ, ಇಬ್ಬರು ಈ ಪ್ರಾಣಿಯನ್ನು ಹೇಗೆ ತಿಂಬಡಿ ಏನೋ ಆಗ ಒಂದು ತಪ್ಪಿಸಿದೆಯಲ್ಲ, ಬೆಳಿದ್ದು ಹುಡುಕುವ ತರುವ, ಅದು ಒಂದು, ಇದು ಒಂದು, ನಮಗೊಂದೊಂದು ಹುಡುಕುವ. ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುದು ಯಾಕೆ? Thank you.
ನನಗೆ ಅರ್ಥ ಆಗಲಿಲ್ಲ. ನಿಮ್ಮನ್ನು ಹೊಗಳಿದ್ದು ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ ಎಲ್ಲ ಗೊತ್ತಾಗ್ತದೆ. ನಿಮ್ಮ ಹೆಚ್ಚಿನ ತೊಳ್ಳ ಪರಾಕ್ರಮಕ್ಕೆ ಮೆಚ್ಚಿದವರು ನಾನು ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುದು ಅದಲ್ಲ. ನಾನು ಇಷ್ಟು ಸಮಯಗಳಲ್ಲಿ ನಿಮ್ಮ ಜೊತೆಯಾಗಿ ಯುದ್ಧವನ್ನು ಮಾಡಿದ್ರು ಕೂಡ ನಿಮ್ಮ ಮುಖವನ್ನು ಸರಿ ನೋಡಿ ಎಂತದೊಂದು ಸಾಮ್ಯತೆ ನಿಮ್ಮಲ್ಲಿ ಅಂತ ಯೋಚನೆ ಮಾಡಿ. ಇವನ ಕೇಶ, ನಿನ್ನ ಮೀಸೆ, ನಿನ್ನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಎಂತದ್ದು ನಾವು ಬೇರೆ ಬೇರೆ ಇದ್ದೇವಲ್ಲ? ಹೌದು. ಜೊತೆಯಾಗಿದ್ದೇವ? ಇಲ್ಲ. ಎರಡು ಶರೀರ ನಮ್ದು. ಹೌದು. ನೀನು ಹೊಗಳಿದ್ದು ಹೇಗೆ? ನನ್ನ ಕೇಶ ಅವನ ಮೀಸೆ, ಅವನ ಕಂಠ ನನ್ನ ಸೊಂಟ, ಅವನ ಬೆರಳು ನನ್ನ ಕೊರಳು, ಅವನ ಕಣ್ಣು ನನ್ನ ಬೆನ್ನು. ಏನ ಅವನ ಕೇಶ ನನ್ನ ಮೀಸೆಯ, ಬೆನ್ನು ನನ್ನ ಕಣ್ಣ. ನೀನ್ ಹೇಳಿ ಮತ್ತೆ ಹೇಗೆ? ಹಾಗಲ್ವಾ? ನಿನ್ನ ಕೆದರಿದ ಕೇಶ ರಾಶಿ ಏನು? ನಿನ್ನ ಪೊದರು ಮೀಸೆ ಏನು? ನಿನ್ನ ದೀರ್ಘವಾದ ಬಾಯಿ ಏನು? ನಿನ್ನ ಬಲಿಷ್ಠವಾದ ಕೈ. ಮತ್ತೆ ನಿಮಗೆ ಎಲ್ಲವನ್ನು ಬಿಡಿಸಿ 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 ಹೇಳಬೇಕಾದ್ರೆ ಸಮಯ ಎಷ್ಟು ಬೇಕು? ಈಗಲೇ ತುಂಬಾ ಕಳೆದು ಹೋಯ್ತು. 5,000 ಕಳೆದು ಹೋಯ್ತು. ಏನಾದ್ರು 5,000 ನಮಗೆ ಸಿಗಲಿಲ್ಲ, ಸಿಗಲಿಲ್ಲ. ಸಿಗುವಂತದ್ದಲ್ವಾ ಅದು? ಇನ್ನೆಲ್ಲಿ ಸಿಗುದು? ತಿನ್ನುವಂತದ್ದಲ್ವಾ? ಹಾಗಲ್ವಾ? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳಷ್ಟು ಸಂದು ಹೋಯಿತು. ನಾನು ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಇನ್ನಷ್ಟು ಹೋಗಲಿ. ಎಂತದ್ದು ಹೋಗುದು? ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು. ಸೋತವ ನೀನು, ಸೋತವ ನೀನೇ. ಅದು ಹೇಳು. ಮತ್ತೆ ಸೋತದ್ದು ಆದ್ರೆ ಗಟ್ಟಿ ಹೇಳಿಕೊಟ್ಟು ಈಗ ಹೇಳ್ಬೇಕು. ಸೋತವ್ರು ಹಾಗೆ ಗಟ್ಟಿ ಹೇಳುವ ಕ್ರಮ ಇಲ್ಲ. ನೀನು ಕ್ರಮ ಆರಂಭಿಸು. ಅಲ್ಲ, ನನಗೇನು ಬೇಸರ ಇಲ್ಲ. ನಾನು ಸೋತದ್ದು ಹೌದು. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೇದೇ ಆಯ್ತಲ್ಲ. ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಎಂತ ಕೊಡುತ್ತೆ? ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರು ಕೊಡುವುದು ಅನ್ನುವ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ಏನದು? ನೀವು ಮಾಡ್ಬೇಕಾದಿಷ್ಟೇ. ಎಷ್ಟು? ನಿಮ್ಮ ದೇಹವನ್ನು ಕುಗ್ಗಿಸಿ, ನಿಮ್ಮ ಮಂಡೆಯನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಬೇಡಿದ್ರೆ ಈಗ ನೀವು ಬೇಡುವವರು, ನಾನು ಕೊಡುವವ. ನೀವು ಬೇಡುವವರು. ಏನು ಬೇಕು, ಎಷ್ಟು ಬೇಕು ಬೇಡಿಕೊಳ್ಳಿ. ಅಲ್ಲೂ ಉದುರಿಸಿ ಬಿಡ್ತಾನೆ. ಓಡುವುದಲ್ಲಿಗೆ ನೋಡುವುದ. ಮತ್ತೆ ನೀವು ಹಾಗೆ ಮಾಡಿದ್ರೆ ಓಡದೆ. ನಾವು ಬೇಡುವವರ ಹಾಗೆ ಕಾಣುತ್ತೇವೆ. ನೀವು ಬ್ಯಾಡದವರು ಆಗಲ್ಲ. ಬೇಡ, ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕು ಬೇಕಂತ ನೀನು ನಾವು ಕೊಡ್ತೇವೆ. ನಾನು ಬೇಡಿದ್ರೆ ಕೊಡ್ತೇವೆ. ಯಾರು ನೀವಾ? ಹೌದು. ನಿಮ್ಮ ಎದುರು ಬೇಡಬೇಕು ಅಂತ ಉಂಟು, ನಿಮ್ಮಿಂದ ಪಡ್ಕೊಳ್ಬೇಕು ಅಂತ ಉಂಟು. ಆದ್ರೆ ಏನು ಮಾಡುವ? ನನಗೆ ವಿಶ್ವಾಸ ಇಲ್ವೇ? ಅದಕ್ಕೆ ನನಗೆ ನಂಬಿಕೆ ಬರಬೇಕು ಅಂತ ಇದ್ರೆ ಇಬ್ಬರು ಜೊತೆಯಾಗಿ ಕರತಟ್ಟಿ ಭಾಷೆ ಕೊಡುವುದು. ಮಾತನೆ ನಮ್ಮಿಂದ ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡುತ್ತೇವೆ. ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಪೆದ್ದರು, ದಡ್ಡರು, ಬಡ್ಡರು, ಇನ್ನದೊಂದು ಬಂಡ. ಯಾವ ಭಾಷೆ ಅರ್ಥ ಆಗುವುದನ್ನು ಯಾವತ್ತೂ ಕೂಡ ನೀನು ಹೇಳಬಾರದು. ನೀನು ಹೇಳಿದ್ದು ಯಾವುದೂ ಗೊತ್ತಾಗಲಿಲ್ಲ. ಅರ್ಥ ಆಗ್ಲಿಲ್ವಾ? ಆದ್ರೆ ಒಂದು ಶಬ್ದ ಏನೋ ನೆನಪಿನಲ್ಲಿ ಉಂಟು. 3 ಕರು ಅಂದ್ರೆ ಎಂತದ್ದು? ನಾನು ಹಾಗೆ ಹೇಳಿ. ಮೂರ್ಖರು. ಒಳ್ಳೆಯವ. ನೀನು ಅಣ್ಣ ಅಲ್ವಾ? ನೀನು ಮೂರ್ಖ. ಒಳ್ಳೆಯವ ನೀನು. ನಾನು ಒಳ್ಳೆಯವ ತಮ್ಮ. ನೀನು ತಮ್ಮ ಅಲ್ವಾ? ನೀನು ಶತಮೂರ್ಖ. ಅಂದ್ರೆ ಬಹಳ ನೀನು ಮೂರ್ಖ ಅಣ್ಣ. ಒಳ್ಳೇದು ಉಂಟು ಇದು. ಮೂರ್ಖ ಅಣ್ಣ, ಶತಮೂರ್ಖ ತಮ್ಮ. ಒಳ್ಳೆಯ ಜೊತೆ ನಿಮ್ಮದು. ಎಲ್ಲಿ ಹೋದ್ರೆ ಇಷ್ಟು ಒಳ್ಳೆಯ ಜೋಡಿ ಸಿಗ್ಲಿಕ್ಕಿಲ್ಲ. ಆವಾಗಿಂದ ಬೊಬ್ಬೆ ಹಿಡಿದ್ರೆ ಕೊಡ್ತೇನೆ. ಕೇಳಿದ್ರೆ ನಿಮ್ಮಲ್ಲಿ ಕೊಡ್ಲಿಕ್ಕೆ ಎಂತದ್ದು ಉಂಟು ಅಂತ ಮೇಲಿಂದ ಮೇಲೆ ಇಷ್ಟೆಲ್ಲ ಉಂಟು, ಒಳಗಿಂದ ಒಳಗೆ ಮತ್ತೆ ಕೊಡ್ತೀವಿ. ಯಾರಿಗೆ ಬೇಕಾಗಿಲ್ಲ ಒಳಗೆ ಒಬ್ಬೆ ಹೊಡೆದ್ರೆ ಸಾಕ. ಏನಾದ್ರು ಕಣ್ಣು ಏನಿಲ್ಲ. ಇಲ್ಲಿ ಎಂತದ್ದು? ಅದು ಮಂಡೆ. ಅದರ ಒಳಗೆ ಉಂಟು. ಎಷ್ಟು ಗೊತ್ತುಂಟಾ? ಉಂಟು ಕೇಳ. ಆದೀತು. ನಿನಗೆ ಎಂತದ್ದು ಬೇಕಿದ್ರೆ ಕೇಳ. ನನಗೆ ಅದೇ ಆದೀತು. ಯಾವುದು? ಮಂಡೆ. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ.
ಮಾಡಿದನು. ಏನ ಮಾಡಲಿ? ಕೊಲೆಗಳನ್ನೇ ಕೇಳಿದನಲ್ಲ. ಅಯ್ಯಯ್ಯೋ, ನನ್ನಲ್ಲಿ ಇರುವುದು ಒಂದೇ ಕೊಲೆ. ನನ್ನಲ್ಲೂ ಅಷ್ಟೇ ಇರುವುದು. ನನ್ನ ಕೊಲೆ ನನಗೆ ಬೇಕು. ನನಗೂ ಬೇಕು. ಅಮ್ಮ, ಅಣ್ಣ, ನಾನು ನಿನ್ನ ಅಣ್ಣನಲ್ವೇ? ಅಲ್ವಾ? ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಅಲ್ವಾ? ಒಂದು ಉಪಕಾರ ಮಾಡುವೆ. ಎಂತ? ನನ್ನ ಬದಲಿಗೆ ನೀನೇ ತಲೆ ಕೊಡುತ್ತಪ್ಪ. ಬೇಗ 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 ಕೊಡು. ನೀನಾಗ ಒಟ್ಟಿಗೆ ಆಗುವ ಅಂತ ಹೇಳುವಾಗ ಉಪಕಾರ ಮಾಡ್ಬೇಕು ಅಂತ ಹೇಳಿದ್ಯಾ? ಹೇಳಿದನಲ್ಲ. ಯಾವಾಗ ಹೇಳಿದ್ದು? ಮತ್ತೆ ನೀನು ತಮ್ಮ ನಾವು ಸಂಬಂಧ ಮಾಡುವಂತ ಮಾತ್ರ ಹೇಳಿದ್ದು. ಸಂಬಂಧದಲ್ಲಿ ಉಪಕಾರ ಉಂಟು ಅಂತ ಹೇಳಿದ್ಯಾ? ಉಂಟು. ಸಂಬಂಧ ಅಂದ್ರೆ ಉಪಕಾರವೇ. ಮತ್ತೆ ಆಗಲೇ ಹೇಳಬೇಕಿತ್ತು. ಇನ್ನದ ಅದೆಲ್ಲ ಬೇಡ. ಈಗ ಇರುದಿದ್ರೆ ಒಟ್ಟಿಗೆ, ಹೋಗುದಿದ್ರೆ ಒಟ್ಟಿಗೆ. ಹೋಗುದಿಲ್ಲ, ನಾವು ಹೋಗುದಿಲ್ಲ. ನಾವು ಜೊತೆಯಾಗಿ ಹೇಳ್ತೇನೆ ಬಾಯಿ. ನಿನ್ನ ತಲೆ ಕೊಡು ಅಷ್ಟೇ. ಈ ಒಂದು ಬೇರೆ ನೀನು ಮೊದಲೇ ಹೇಳಲಿಲ್ಲ, ಈಗ ಎಂತ ಹೇಳುದು? ಕೊಡಿ ಕೊಡಿ ಕೊಡಿ. ಎದ್ದು ಕೊಡಿ. ಯಾವಾಗ ಕೊಡಿ? ತಲೆ ಕೊಡಿ. ಎದ್ದು ಕೊಡಿ. ಚಲೋ, ನೀನು ಕೇಳಿದಂತೆ ದನಗಳನ್ನು ಬಿಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಸರಿ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ತರದಲ್ಲಿ ಕಾಲೆತ್ತೇಗೆ. ಸರಿ. ಅಜ್ಞಾನಿಗಳಾದಂತ ಇವರಿಗೆ ಸುಜ್ಞಾನವನ್ನು ಇತ್ತು ವಿಶ್ವಾತ್ಮಕನಾಗಿ ಕಾಣಿಸಿಕೊಂಡು ಶಿವಶಯನ ನಾರಾಯಣ ನೀರಜ ನಯನ ನಾರಾಯಣ ನೀರಜ ನಯನ ಘೋರ ದುರಿತ ಸಂಹಾರನ ಧೀಮ ನಾರಾಯಣ ಕಿರಣವ ಜಯನ ನಾರಾಯಣ ನೀರಜ ನಯನ ಜಯ 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 ಜಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರುಣವಶಯನ, ಇದೋ ನಾವು ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ ಎಂಬಂತಹ ಅರಿವಾಗಿದೆ ತಂದೆ. ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಓ ತಂದೆ, ನಿನ್ನ ಕರ್ಣಕಿಲ್ಬಿಷಗಳಿಂದ ಹುಟ್ಟಿಕೊಂಡಂತಹ ಯಮಳರು ನಾವು ಎನ್ನುವಂತಹ ಸತ್ಯ ಈ ಹೊತ್ತಿಗೆ ಅರ್ಥವಾಗಿದೆ. ನಿನ್ನ ಕಲ್ಮಶ ಎನ್ನುವಂಥದ್ದು ಭವಿಷ್ಯದ ಫಲವತ್ತತೆಗೆ ಮೂಲ ಎನ್ನುವಂತಹ ಸತ್ಯ ಈ ಹೊತ್ತಿಗೆ ಗೋಚರವಾಯಿತು. ಸ್ವಾಮಿಯೇ, ನಾವೇ ಆ ಕಲ್ಮಶದಿಂದ ಹೊರಬಂದವರು ಅಂತ ಆದ್ರೆ ನಮ್ಮಿಂದ ಒಂದು ಫಲವತ್ತತೆ ಸಿಗುತ್ತದೆ, ಸಿಗಲಿಕ್ಕಿದೆ ಎನ್ನುವಂಥದ್ದು ಸ್ಪಷ್ಟವೇ. ಆದ್ದರಿಂದ ನಮಗೆ ಹೆಸರನ್ನು ಕೊಡು. ಆ ಎರಡು ಹೆಸರನ್ನು ಇನ್ನ ಹೆಸರಿನೊಂದಿಗೆ ಸೇರಿಕೊಂಡ್ರೆ ನಮ್ಮ ಹೆಸರು ಅಜರಾಮರವಾಗುತ್ತದೆ. ಕರುಣಿಸುಗ ಅಭಯವನ್ನು ಜಂಗಿಯೊಳಿರಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಘಗಣ ಜಲದಿಯಲಿರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರುಗಿ ಬೆದರನು ನಾಭಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನೂ ನಾನೇ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಹೇಗಪ್ಪ? ಮೃದುವಾದಂತ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತ ದೇಹವನ್ನು ಹೊಂದಿದ ನೀನು ಕೈಟಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಬನನ್ನು ಕೊಂದು ಕೈಟಬಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೆಯೋ ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಖ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಜನನಿಯ ಮಾಲಿನಿಯು ವರದನು ಜಾಬಿಗೆಯಲ್ಲಿ ಕಾಮಿನಿಯು ವರದನು ಜಾಬಿಗೆಯಲ್ಲಿ ಕಾಮಿನಿಯು
ಮಾಲಿನಿಯೋ ಮಾಲಿನಿಯೋ ಮನದಿ ಯೋಚಿಸಿದಳು ಯೋಚಿಸಿದಳು ಒನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನೀಯ ಜಗಲಿ ಮಾಲಿನಿಯೋ ವರದನು ಜಾಬಿಗೆಯಲಿ ಗಮಿನಿಯೋ ವರದನು ಜಾಬಿಗೆಯಲಿ ಗಮಿನಿಯೋ ಮಾಲಿನಿಯೋ ಮಾಲಿನಿಯೋ ಜಯ ನಮೋ ಜಗದೀಶ್ವರ. ಕಾಪಾಡುತ್ತಂದೆ ಕಾಪಾಡು. ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಗಮರಿ ಹೋದಂತಹ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಪ್ರಗತಿ ಮಾತೆಯು ಹಚ್ಚ ಹಸಿರಾಗಿ ರಂಜಿಸ್ತಾಳಂತೆ. ಆವಾಗ ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗುವುದಿಲ್ಲ, ಎಷ್ಟು ಸಂತೋಷವಾಗುವುದಿಲ್ಲ ಹೇಳಿ. ಅಂತಹ ನಿರೀಕ್ಷೆ ಇರಿಸಿಕೊಂಡವರು ನನ್ನಮ್ಮನಾದಂತಹ ದೇವಿ ಇವರ ಪಾವನವಾದಂತಹ ಗರ್ಭಾಮತಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡು ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ಎಷ್ಟು ಸಂಪತ್ತಿದ್ದರೇನು, ಮನುಷ್ಯನ ಮನಸ್ಸಿಗೆ ಒಂದಿನಿತು ನೆಮ್ಮದಿ ಎಂಬುದು ಬೇಡುವೆ. ಅದು ಖಂಡಿತವಾಗಿಯೂ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯ್ತಲ್ಲ. ಹೇಳಿಕೊಳ್ಳುವುದಕ್ಕೆ ಮಾತ್ರ ನಾವು ಹಿರಿಯವರು, ನಮಗಿಂತ ಕಿರಿಯವರಾದಂತಹ ದೇವತೆಗಳು ಅಮರಲೋಕವನ್ನು ಆಳುತ್ತಾ ಇದ್ದಾರೆ. ಇದನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಅಗ್ರಜರನ್ನು ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕವು ಪ್ರಾರಂಭವಾಯಿತು. ಅಂತಿದ್ದ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅಳುತ್ತಿದ್ದಂತ ಅಮ್ಮನಿಗೆ ಎರಡು ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗುವನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನನ್ನಮ್ಮ ಇದು ಆಜ್ಞೆ ಮಾಡಿದ್ದ. ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡವಳು ನಾನು. ಆದ ಕಾರಣದಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ಬಂದು ಸೇರಿದೆ. ದಟ್ಟವಾದಂತಹ ಕಾರಣ ಸೂರ್ಯ ರಶ್ಮಿ ಎದರಿಗಾಣದಂತಹ ಗುಂಡಾರಣ್ಯವಿದೆ. ಮನೋಹರವಾದಂತಹ ಪರಿಸರದಲ್ಲಿ ಮಾಲಿನಿಯ ತಪಸ್ಸು ಮುಂದುವರಿಯಬೇಕು. ಕೇವಲ ಸ್ಥಳದಾಯ್ಕೆ ಮಾಡಿದರೆ ಸಾಕಾಗ್ತದ? ಆಗುದಿಲ್ಲ. ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಹೇಗಿದ್ದೇನೆ ನಾನೀಗ? ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಹೆಣ್ಣಾದವಳಿಗೆ ರೂಪವು ದೇವರ ವರವೂ ಹೌದು, ಶಾಪವೂ ಹೌದು. ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲವೂ ಒಂದೆಡೆ ಸೇರಿದಾಗ ಸೌಂದರ್ಯ ನೆನೆಸಿಕೊಳ್ತದೆ ಅಂತೆ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣುವುದು ಎಲ್ಲಿ? ನೋಟದಲ್ಲಿ ಸ್ವಾಮಿ. ನಾನೀಗ ಯಾರ್ಯಾರ ಕಣ್ಣಿಗೆ ಹೇಗೆಲ್ಲ ಕಾಣುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೂಪವೇ ನನಗೆ ಮಾರಕವಾಗಿ ಪರಿಣಮಿಸಿದಂತಾದ್ರೆ ಯಾಕೆ ಈ ಮಾತನಾಡಿದ್ದು ನಾನು? ಇಲೆಯಲ್ಲಿರುವಂತಹ ಕಾಮುಕರ ಭಯ ನನಗೆ. ಹೌದಪ್ಪ, ಕೇವಲ ಕೆಳಗಿರುವವರ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಮೇಲಿದ್ದವರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಸುರರು, ಸುಮನಸರು ಅಂದ್ರೆ ಎಂತದ್ದು? ನೀವು ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. ನೀವು ಹಾಗೆ ನಿಮ್ಮ ಮನಸ್ಸಂತದ್ದು ಬೆಳ್ಳಗಿದ್ದದೆಲ್ಲ ಹಾಲಂತಾನೆ ನಂಬುದು ನೀವು. ಹಾಗಲ್ಲ, ಮನಸ್ಸಿನಲ್ಲಿ ಇರುವುದೆಲ್ಲ ಮುಳ್ಳೆ. ನಮ್ಮ ಒಲಿತನ್ನು ಬಯಸುವುದಿಲ್ಲ, ನಮ್ಮ ಕೆಡುಕನ್ನೇ ಬಯಸ್ತಿರುವಂತ ಅನಿಮಿಷ ಬಾಲಕರಿಗೆ ಅವರನ್ನೇ ಬಗ್ಗುಬಡಿಯುವಂತ ಪುತ್ರ ರತ್ನವೊಂದು ತನ್ನ ಉದರದಲ್ಲಿ ಹುಟ್ಟುತ್ತದೆ ಎನ್ನುವಂತ ವಿಷಯವನ್ನು ಅರಿತಾರೆ, ವಿಘ್ನವನ್ನು ತರುತ್ತಾರೆ. ದೇವತೆಗಳಿಗೂ ತಿಳಿಬಾರ್ದು, ಕಾಮಕರಿಗೂ ಗೊತ್ತಾಗಬಾರ್ದು. ಹೇಗೆ ತಪಸ್ಸನ್ನಾಚರಿಸಲಿ? ಏನು ಮಾಡ್ಲಿ? ಆಗ್ಲಿಕ್ಕಿಲ್ಲ, ಹೋಗುವುದೇ. ಅಮ್ಮ ಹೇಳಿದ ಮಾತು ಬಡಿದೆಬ್ಬಿಸ್ತಾ ಉಂಟು. ಕಾರ್ಯದಲ್ಲಿ ಯಶಸ್ಸನ್ನು ಕಂಡುಕೊಂಡು ಬರಬೇಕು ಎನ್ನುವ ಹಾಗೆ. ಮತ್ತೆ ಇನ್ನೇನು ಮಾಡ್ಲಿ? ಏನು ಅಲ್ಲಿ ನೋಡಿ, ಎಮ್ಮೆ
ಹೌದೌದು. ಇತ್ತ ಕಡೆ ನೋಡಿ ಕೋಣಗಳು ಕೆಲವೆಲ್ಲ ಕೆಸರಲ್ಲಿ ಬಿದ್ದು ಹೊರಲಾಡ್ತಾ ಉಂಟು. ಇನ್ನು ಕೆಲವೆಲ್ಲ ಎಷ್ಟೊತ್ತಿಗೆ ಬಿದ್ದುಕೊಳ್ಳುವುದು ಅಂತ ಕಾಯ್ತಾ ಉಂಟು. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ, ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ಮತ್ತ್ಯಾಕೆ ಸಾವಕಾಶ ಕಾಣ್ತಾ ಇದೆಯಲ್ಲ ಮಹಿಷಿ ರೂಪ. ಅದೆಷ್ಟೋ ಸಮಯದಿಂದ ತಪಸ್ಸಾಚರಿಸ್ತಾ ಇದ್ದೆ. ಒಮ್ಮಿಂದೊಮ್ಮೆಲೆ ನನ್ನ ತಪ್ಪಾಯ್ತು. ಕಣ್ತೆರೆದು ನೋಡುತ್ತೇನೆ, ಕಾನನವಲ್ಲ ಹೊತ್ತಿ ಉರಿಯುತ್ತಾ ಇದೆ. ಇದಕ್ಕೆ ಕಾರಣವೇನೆಂದು ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಾಗ ಆಶ್ಚರ್ಯ. ಪುತ್ರಿಯಾದಂತಹ ಮಾಲಿನ್ಯು ಸುರ ಸಮರ್ಥನಾದಂತಹ ಮಗನನ್ನು ಪಡೆಯಬೇಕೆಂದು ಕಾನನವನ್ನು ಸೇರಿ ತಪಸ್ಸಾಚರಿಸ್ತಾ ಇದ್ದಾಳೆ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸಾಚರಿಸಿದರೆ ನಮ್ಮ ಬಿಡುವುದು ಸರಿಯಲ್ಲ. ಇವಳು ತಪಸ್ಸಾಚರಿಸಿದ್ದು ಹೇಗೆ? ಮಹಿಷಿ ರೂಪವನ್ನು ತಾಳಿ ತಪಸ್ಸಾಚರಿಸ್ತಾ ಇದ್ದಾಳೆ. ಆದ್ದರಿಂದ ಇವಳ ಉದರದಲ್ಲಿ ಮೂರು ಮೂರ್ತಿಗಳಿದ್ದಾರೆ. ಅವರಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಇಲ್ಲೇ ಇರುವುದಾ ಸರಿಯಲ್ಲ. ಯೋಗ್ಯವಾದ ಸ್ಥಳ ಅರಸುತ್ತಾ ತಪಸ್ಸನ್ನಾಚರಿಸ್ತಾ ಇದ್ದೀವಿ. ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ಏಳು ನಿನ್ನ ಮನದ ಅಪೇಕ್ಷೆಯನ್ನು ಕೇಳು. ಕರುಣ
ಧನ್ಯಳು ತಂದೆ. ಶುಭ ಆಗ್ಲಮ್ಮ. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯಳು ಅಂತ ಭಾವಿಸಿಕೊಳ್ತೀನಿ. ನಿತ್ಯ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನನ್ನ ತಪಸ್ಸು ಉದ್ದೇಶವೂ ಇದೆ. ಏನಮ್ಮ? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ದುರಧೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭವಾಗಿ ಮೆರಿಬೇಕು. ಅನುಗ್ರಹಿಸುವಿಯ? ತಥಾಸ್ತು. ಧನ್ಯಳಾದ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಮಹಿಷ ಮಗನನ್ನು ಪಡೆದು ನಾನು ಸಾಧನೆ ಮಾಡುವುದಕ್ಕಾದ್ರೆ ಏನುಂಟು ತಂದೆ? ಅದಕ್ಕಿಂತ ನನಗೆ ಮೃತ್ಯುವನ್ನೇ ಅನುಗ್ರಹಿಸುವ. ಮುನಿವರ ತಪ್ಪವರಿಯನು ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದೀಯ. ಮತ್ತಿನ್ನೇನು ಮಾಡಬೇಕು ನಾನು? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ನಾನು ಕಾರಣ ಅಲ್ಲ. ನೀವಲ್ಲ ಮತ್ತೆ ಯಾರು? ನೀನೇ ಕಾರಣ. ಯಾವ ರೀತಿ? ನೀನು ತಪಸ್ಸನ್ನ ಆಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನು ಎಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷರು ಗೋಡು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ನನಗೆ ಶಾಪವನ್ನು ಇಟ್ಟಿದ್ದಾರಮ್ಮ. ಋಷಿ ಶಾಪ ರಸೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವೇ? ನಾನು ಮನಗಂಡಿದ್ದೆ. ಹಾಗಂತ ಪ್ರತ್ಯಕ್ಷವಾದವರೇನು ಸಾಮಾನ್ಯದವರಲ್ಲ. ಸತ್ಯಲೋಕೇಶನಲ್ಲಿ ಸಣ್ಣ ಸಮಸ್ಯೆ ಇಲ್ಲೇ ನಿಂತು ಈವಾಗಲೇ ನಿನಗೆ ಬಗೆಹರಿಸಬಹುದಲ್ಲ ದೇವ್ರೆ? ಖಂಡಿತ ಸಾಧ್ಯವಿಲ್ಲ. ಯಾಕೆ? ನಾನು ಕೊಟ್ಟ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ರೆ ಪ್ರಯತ್ನಕ್ಕೆ ಫಲವೇ ಇಲ್ಲವೇ? ಖಂಡಿತ ಫಲ ಉಂಟಮ್ಮ. ಯಾವ ರೀತಿ? ಕೋಣನಾದರೂ ಜಾಣನಾಗಿರ್ತಾನೆ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಸಂಜೀವನೆನಿಸಬಹುದು. ಧೈರ್ಯದಿಂದಿರು. ಕನಕ ಗರ್ಭದ ನೇಮವನ್ನು ಘನ ಕ್ಷಣದೊಳು ನಿಜ ರೂಪವನ್ನು ಕೆಲ ಕಾಲಗಳ ಸತಿ ಗರ್ಭವು ತಲೆದು ಚೆಲುವ ಕುಮಾರನು ಪಡೆದಿರಲು ಜಯ ನಮೋ ಜಗತ್ರಕ್ಷಕ ಪರಮೇಶ್ವರ. ಕಾಪಾಡು ತಂದೆ ಕಾಪಾಡು. ರುದಿರವನ್ನೇ ಬೆವರಿನೋಪಾದಿಯಲ್ಲಿ ಹರಿಸಿ ಕಟ್ಟಿ ಬೆಳೆಸಿದಂತಾಪುರ ನಮ್ಮದಾದಂಥ ಈ ಶೋಣಿತಾಪುರ. ಇಲ್ಲಿಯ ಒಡತಿ ನಾನು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಾಕಿ.
ನನ್ನವರ ಅನುಗ್ರಹದಿಂದ ಮಕ್ಕಳನ್ನು ಪಡೆದುಕೊಂಡು ಅಸುರ ಮಾತೆ ದೈತ್ಯ ಮಾತೆ ಮನೆಗಳಿಗೆ ಪಾತ್ರಳಾದವಳೇನೋ ಸರಿ, ಮಕ್ಕಳನ್ನು ಹಡೆದ ಮಾತ್ರಕ್ಕೆ ತಾಯ್ತನದ ಸಾರ್ಥಕತೆ ತೀರುವುದಕ್ಕೆ ಸಾಧ್ಯ ಉಂಟೆ? ಎಂದಿಗೂ ಇಲ್ಲವಂತೆ. ಮಕ್ಕಳು ಸಾಧಕರಾದಾಗ ಮಾತ್ರ ತಾಯ್ತನದ ಸಾರ್ಥಕತೆ ಪಡೆಯುವುದಕ್ಕೆ ಸಾಧ್ಯವಂತೆ. ಹಡೆದಂತಹ ಮಕ್ಕಳಲ್ಲಿ ನನ್ನ ಮಗಳ ಎಣಿಸಿಕೊಂಡಂತಹ ಮಾಲಿನಿ ಓರ್ವಕ್ಕೆ ಸಾಧಕಿ ಇದ್ದಾಳೆ. ಹೇಗೆ ಬಲ್ಲಿರಾ? ನನ್ನ ಮಾತನ್ನು ಚಾಚು ತಪ್ಪದೆ ನೆರವೇರಿಸಬೇಕೆನ್ನುವ ಉದ್ದೇಶಕ್ಕೆ ಬೇಕಾಗಿ ಅರಣ್ಯ ಗರ್ಭವನ್ನೇ ಸೇರಿಕೊಂಡು ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ಒಲಿದಂತಹ ವಿಧಾತನಿಂದ ವರಬಲವನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧಿಯಾದಂತಹ ಆಕೆಯನ್ನು ಪಾತಾಳ ಲೋಕದ ಮಧುವನದ ದೊರೆಯಾದಂತಹ ವಿದ್ಯುನ್ಮಾಲಿಯೊಡನೆ ಬಲು ವಿಜೃಂಭಣೆಯಿಂದ ವಿವಾಹ ಮಾಡಿಸಿದ್ದೇನೆ. ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗನೋರ್ವ ಜನಿಸಿಕೊಂಡಿದ್ದಾನೆ. ಮಹಿಷ ಎಂಬಂತೆ ನಾಮಕರಣವನ್ನು ಮಾಡಿದ್ದೇನೆ. ಒಂದೆಡೆ ಮೊಮ್ಮಗ ಬೆಳೆಯುವ ಅಂದ ಚಂದ ಕಾಣುವಾಗ ಮನಕ್ಕೆ ಸಮಾಧಾನ ಸಿಗುವುದು ಸತ್ಯವಾದರೂ ಕೂಡ ಒಳಗಡೆ ಅಡಕವಾದಂತಹ ಅದೆಷ್ಟೋ ದುಗುಡಗಳಿದೆ ಅಲ್ಲ, ಹೇಳಿಕೊಳ್ಳುವುದಕ್ಕೆ ನನಗೆ ಯಾರಿದ್ದಾರೆ? ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಉಂಟು. ನಿಮ್ಮ ಮಗಳಂತ ಮಾಲಿನಿಯನ್ನು ಮದುವೆಯಾಗಿ ಅದೆಷ್ಟೋ ಸಮಯಗಳೇ ಕಳೆದು ಹೋಯಿತು. ದಾಂಪತ್ಯ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಮಹಿಷ ಎನ್ನುವಂತಹ ನಾಮಕರಣವನ್ನು ಮಾಡಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದವರು ಈ ಕಾಲಕ್ಕೆ ಚಿಂತೆಯಿಂದ ಕುಳಿತಿದ್ದೀರಿ. ಯಾರಿಂದ ಕಷ್ಟ ಬಂತು? ನಿನ್ನ ಮಾತನ್ನು ಕೇಳಿ ಸಂತಸವಾಯಿತು ಕಂದ. ಒಂದು ಒಳ್ಳೆ ಅಳಿಯನನ್ನು ಪಡೆದರೆ ಮಗನನ್ನು ಪಡೆದಂತೆ, ಅದೇ ಒಂದು ಕೆಟ್ಟ ಅಳಿಯನನ್ನು ಪಡೆದರೆ ಮಗಳನ್ನು ಕಳೆಕೊಂಡಂತೆ. ಅಳಿಯನಾದರೂ ಕೂಡ ಮಗನೋಪಾದಿಯಲ್ಲಿ ಕಂಡಾಕೆ ನಾನು. ನನ್ನ ಲಡಕವಾದಂತಹ ದುಗುಡ ಮತ್ತೇನಲ್ಲ ಮಗನೇ, ಸ್ವರ್ಗವನ್ನು ಆಳಬೇಕೆನ್ನುವ ಆಸೆಗೆ ಬೇಕಾಗಿ ಮಾಡಿದಂತಹ ಗಂಡು ಮಕ್ಕಳನ್ನೆಲ್ಲ ದಾಳಿ ಮಾಡಿಸಿದೆ ಕಂದ. ಒಂದೊಮ್ಮೆಗೆ ಸ್ವರ್ಗದ ಪೀಠವನ್ನು ವಶಪಡಿಸಿಕೊಂಡರೂ ಕೂಡ ಆ ದೇವತೆಗಳು ಬೀಸಿದಂತಹ ಮೋಸದ ಬಲೆಯಲ್ಲಿ ಸಿಲುಕಿ ನನ್ನ ಮಕ್ಕಳನ್ನು ಕಳೆದುಕೊಂಡವಳು. ಇನ್ನು ಮುಂದಕ್ಕೆ ನನ್ನ ಆಸೆ ಆಸೆಯಾಗಿ ಉಳಿಯುತ್ತದೆ. ಬಹಳ ಇಂದಿನ ಕನಸು ದೇವಲೋಕವನ್ನು ಏರಬೇಕು, ಸುಮನಸರನ್ನು ಸೆದೆ ಬಡಿಬೇಕೆನ್ನುವ ಹಾಗೆ ಈ ಕಾಲಕ್ಕೆ ಸಮಯ ಒದಗಿ ಬಂದಿದೆ. ಆಶೀರ್ವಾದವನ್ನು ಮಾಡಿ ಕಳುಹಿಸಿ. ಸುಮನಸರನ್ನು ಬಡಿದೊಡಿಸಿದ್ದೇನೆ. ಪೀಠ ಬರಿದಾಗಿದೆ, ಏರಿಕೊಳ್ಳುತ್ತೇನೆ.
ಪೀಠವನ್ನು ಏರಿದಾಕ್ಷಣ ಹಕ್ಕಿಯಂತೆ ಹಾರುತ್ತಾ ಬಂದಿದ್ದೇನೆ. ರೆಕ್ಕೆಯಲ್ಲಿ ಬಡಿದೆ ಬಡಿದಿದ್ದೇನೆ. ಯಾರು ನೀನು? ಹಾಗೆ ತಲೆಯೇನು? ಪಾರುಪತ್ಯವನ್ನು ಕೊಟ್ಟವರು ಯಾರು? ನಿನ್ನದಾದಂತಹ ಪಾತಾಳ ಲೋಕವನ್ನು ಬಿಟ್ಟೆ ನೇರವಾಗಿ ಸುರಪುರವನ್ನು ಸೇರಿದೆ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಸೋರಿಸಿದ ಮಾತ್ರಕ್ಕೆ ಜಯಲಲಿತ ನಿನ್ನ ಪಾಲಿಗಾಯ್ತು ಎಂದು ತಿಳಿದುಕೊಳ್ಬೇಡ. ನಿನ್ನ ಪಾಲಿನ ಯಮನಾಗಿ ನಿನ್ನೆದುರು ಗೋಚರಗೊಂಡವ ಯಕ್ಷರಾಜ ನೇರವಾಗಿ ಯಕ್ಷನು
ವಿನಯ ಬೇಕು. ಮತ್ತೆ ಹೌದು, ಇದು ಇದು ಅಲ್ಲ ಇವನು. ನಾನು ನಿನ್ನೆ ಹೇಳಿದಲ್ಲ, ಅದು ವಿಷಯ ತೆಗಿಲಿಕ್ಕೆ ಮೊದಲು ವಿಷಯ ಬರದಿದ್ರೆ ಹಾಗೆ ಹೇಳೋದು. ಹೌದು, ವಿಷಯ ಬಾರ ಇದ್ರೆ ಕೆಲವರಿಗೆ ಕೆಲವರು ಹೇಳ್ತಾರೆ ಸತ್ಯ ಹೋಗ್ಲಿಕ್ಕೆ ಅಂತ ಹೇಳಿ. ಅದು ಇದು ಹಾಗೆಲ್ಲ ಹೇಳಿದ್ರೆ ಹಾಗಾದರೆ ಕೆಲವರಿಗೆ ಜೋರುಂಟಮ್ಮ. ಹಾಗಾದರೆ ಎಲ್ಲಿಗೆ ತುರುಕಬೇಕು ಅಂತಲೇ ಗೊತ್ತಿಲ್ಲ. ಹಾಗಾದರೆ ಇದು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇದು ನಮ್ಮವನೇ. ಮತ್ತೆ ಯಾರಿವ? ನಿಮ್ಮವಲ್ಲ, ಇದು ಎಷ್ಟು ಮಾತಾಡ್ಲಿಕ್ಕೆ ಉಂಟ. ಇವ ನಮ್ಮವ. ಹೌದು ಭೂತ. ಹೌದು. ನೀನು ನನ್ನವರ ಜೊತೆ ಹೋದವನಲ್ವಾ? ಸ್ವರ್ಗಕ್ಕೆ ಹೋದವನು. ಏನಾದ್ರು ಹೇಳಿ ಕಳಿಸಿದ್ರ? ವಿಷಯ ತಂದೆ ಅಲ್ಲಿ. ಹೌದೇ? ಪ್ರೀತಿಯಿಂದ ಲಾಲಿಸಬೇಕು. ಸಿಟ್ಟಾಗಬಾರದು. ಇಲ್ಲ. ತಪ್ಪಿ ಹೋದ್ರೆ ನಿಮಗೆ ಕೋಪ ಬರಬಾರದು. ಇಲ್ಲವೋ? ತಪ್ಪಿದ್ರೆ ನೀವು ಗುದ್ದುವವರಲ್ಲ ತಿದ್ದುವವರು ಅಂತ ಗೊತ್ತುಂಟು ನನಗೆ. ಹೌದಮ್ಮ, ಗುದ್ದು ಬೇಡಿ ನನಗೆ. ಕಲಿಯುವ ಲಕ್ಷಣ ಎಲ್ಲ ಉಂಟು ಇವನಲ್ಲಿ. ಹೌದಮ್ಮ, ನಿಮಗೆ ಗೊತ್ತಾಯ್ತಲ್ಲ, ಅದು ನನ್ನ ಭಾಗ್ಯ. ಹೌದಮ್ಮ. ಅಮ್ಮ, ನಾನು ಮತ್ತು ನಿಮ್ಮ ಗಂಡ ಇಬ್ಬರೇ ಹೋದದ್ದಲ್ಲ, ಮತ್ತೆ ನಮ್ಮೊಟ್ಟಿಗೆ ಒಂದು ದೊಡ್ಡ ದಂಡು ಹೋಗಿತ್ತು. ಅದು ಯಾಕೆ? ದಂಡೆ. ಹೌದು, ದಂಡಯಾತ್ರೆ. ಹೌದು. ಸೇನಾಜಾಲ. ಪದಾರ್ಥಿಗಳಿದ್ರು ಅದರಲ್ಲಿ. ಪದಾರ್ಥಿಗಳು ಸೈನಿಕರಮ್ಮ. ಅಮ್ಮ, ನಾವು ಹೋಗಿ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದ್ದು. ಬಂದ್ರ? ಒಬ್ಬೊಬ್ಬರೇ ಬಂದ್ರಮ್ಮ. ಯುದ್ಧಕ್ಕೆ ಯಾರೆಲ್ಲ ಬಂದ್ರ? ತುಂಬಾ ಮಂದಿ ಬಂದಿದ್ದಾರೆ. ದೇವತೆಗಳೆಲ್ಲ ಸೋತು ಹೋದ್ರು. ಆಮೇಲೆ ಸೂರಪ್ಪ ಬಂದ. ಹೇಗೆ ಬಂದ? ಹೌದು, ಸಚಿಪತಿ ಸೂರಪ್ಪ ಬಹಳ ವಿಶೇಷ ರೀತಿಯಲ್ಲಿ. ಏನಪ್ಪ? ಬಿಳಿ ಬಣ್ಣದ ಆನೆಯನ್ನು ಏರಿಕೊಂಡು ಬಿಳಿ ಬಣ್ಣದ ಒಂದು ಆಯುಧವನ್ನು ಹಿಡ್ಕೊಂಡು ಬಂದಿದ್ದಾರೆ. ಐರಾವತ ಅಂತ ಅದಕ್ಕೆ ಹೆಸರು. ಅದರ ವಿಶೇಷತೆ ಗೊತ್ತುಂಟ ನಿಂಗೆ? ಭೂಲೋಕದಲ್ಲಿರುವಂತಹ ಆನೆಗಳಿಗೆ ಎಷ್ಟು ಸೊಂಡಿಲಿರ್ತದೆ? ಒಂದೇ ಸೊಂಡಿಲು. ಅದಕ್ಕೆ 1000 ಉಂಟು ಐರಾವತಕ್ಕೆ. ಹೌದು. ಭೂಲೋಕದಲ್ಲಿರುವಂತಹ ಗಜಗಳಿಗೆ ಎಷ್ಟು ದಂತಗಳಿರ್ತದೆ? 2 ದಂತಗಳು. ಅದಕ್ಕೆ 4 ಉಂಟು. ಹೆಸರು ಉಂಟು. 4 ದಂತಗಳಿದ್ದಾವೆ. ಹೌದು, ಚತುರ್ದಂತಿ ಎನ್ನುವ ಹಾಗೆ. ನೀವು ಒಳ್ಳೊಳ್ಳೆ ಸಂಗ್ರಹ ಮಾಡಿದ್ದೀರಿ. ಯಾರು ಕೊಟ್ಟದ್ದು ನನಗೆ ಅರ್ಥ ಆಗುದಿಲ್ಲ ಇದೆಲ್ಲ. ಹೌದಮ್ಮ, ಹೌದು, ಗುರುಗಳಾಗಿರ್ಬಹುದು. ಹೌದು ಹೌದು. ಶುಕ್ರಾಚಾರ್ಯ ನಮ್ಮ ಗುರುಗಳಾಗಿರ್ಬೋದು. ಹೌದು. ಹೌದು.
ಅವ್ರು ಎಲ್ಲರಿಗೂ ಗುರುಗಳು. ಎಲ್ಲರಿಗೂ ಗುರುಗಳು. ಹೌದು. ಅಮ್ಮ ಅವ್ರು ಬಿಳಿ ಬಣ್ಣದ ಆಯುಧ ಅವರಲ್ಲಿ ಸಾಹಿತ್ಯ ಎಷ್ಟು ಬೇಕಾದ್ರೆ ಉಂಟು. ಎಷ್ಟುಂಟು? ಸಾಹಿತ್ಯ ಪ್ರವೀಣ. ಪ್ರವೀಣ ಯಾವ ಪ್ರವೀಣ? ಅವರೇ ನಮ್ಮ ಮೇಳದಲ್ಲಿ ಇಲ್ಲ ಪ್ರವೀಣ. ಆದ್ರೆ ಒಳ್ಳೆ ಸಾಹಿತ್ಯ ಬಲ್ಲವರು. ಹೌದೌದು. ಅಮ್ಮ ಬಿಳಿ ಒಂದು ಆಯುಧ ಇತ್ತಮ್ಮ ಅವನ ಕೈಯಲ್ಲಿ. ಅದು ವಜ್ರಾಯುಧವ? ವಜ್ರಾಯುಧ. ಅದಕ್ಕೆ ಪವಿ ಅಂತ ಹೆಸರುಂಟು. ಪವಿ ಅಂದ್ರೆ ವಜ್ರ. ವಜ್ರವನ್ನು ಧರಿಸಿದ ಕಾರಣ ಪವಿಧರ, ವಜ್ರಧರ ಹೀಗೆಲ್ಲ ದೇವೇಂದ್ರನಿಗೆ ಹೆಸರುಂಟು ಅಂತ ಹೇಳ್ತಾರಮ್ಮ. ಗರಿಗಮನ ಬಿಳಿ ಬಣ್ಣದ ಕರಿಯನ್ನು ಏರಿ ಗಮಿಸುವ. ಹೌದೌದು. ಏರಿಕೊಂಡು ಬಂದ ನಿಮ್ಮ ಗಂಡನ ಎದುರು ಇವರು ಬಿಟ್ಟಾರ ವಿರೋಧಿಗಳನ್ನು ಕಂಡ್ರೆ? ಇಲ್ಲ. ನಿಮ್ಮ ಗಂಡ ಯುದ್ಧ ಆಯ್ತಮ್ಮ. ಕೊನೆಗೆ ನಿಮ್ಮ ಗಂಡ ದೇವೇಂದ್ರನ ಕೆನ್ನೆಗೆ ಪಟ. ನನಗೆ ಗೊತ್ತಿತ್ತು ಇವರು ಬಾರಿಸ್ತಾರೆ ಅಂತ. ಅಯ್ಯೋ, ನಿಮಗೆ ಅವರು ಬಾರಿಸ್ತಾರೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತೆ ಯಾರಿಗೆ ಗೊತ್ತಿರೋದಮ್ಮ? ಗೊತ್ತಿಲ್ಲ. ಅಷ್ಟು ಯುದ್ಧದಲ್ಲಿ ಓದುದೇನಕ್ಕೆ ಅಲ್ವೇನಾ ಬಾರಿಸ್ಲಿಕ್ಕೆ ಹೋದ. ಹೌದೌದು. ನೀನು ಪ್ರಚೋದಿಸ್ಬೇಕಿತ್ತು. ನಾನು ಬಿಡ್ತೇನೆ ಮತ್ತೆ ಅವರಿಗೊಂದು ಉತ್ಸಾಹ ತುಂಬುವನೇ ನಾನು. ಹೌದು, ನಿನ್ನ ಅದಕ್ಕೆಲ್ಲ ಕರ್ದುಕೊಂಡು ಹೋಗುದು. ಹೌದೌದು. ಅಮ್ಮ ದೇವೇಂದ್ರ ಓಡಿ ಹೋದಮ್ಮ. ಸ್ವರ್ಗ ನಮ್ಮ ಕೈಗೆ ದೇವತೆಗಳೆಲ್ಲ ಓಡಿದ್ರಮ್ಮ. ನಿಮ್ಮ ಗಂಡ ಸುಮ್ಮನೆ ಇರ್ಲಿಲ್ಲ. ಮತ್ತೆ ಹೋಗಿ ದೇವೇಂದ್ರ ಕೂತುಕೊಳ್ಳುವ ಜಾಗದಲ್ಲಿ ಸಿಂಹವಿಷ್ಟರಾದ್ರ ಕೂತ್ರಲ್ಲಿ ಅಲ್ಲಿ ಕೂತದ್ದೇ ತಡ ನಿಮ್ಮ ನೆನಪಾಯ್ತವೆ. ಅಕ್ಕ, ನಾನು ಅದೇ ಆಲೋಚನೆ ಮಾಡುದು. ಈ ಗಂಡಸರಿಗೆ ತಿರುಗಾಟಕ್ಕೆ ಹೋದ್ರೆ ಹೆಂಡತಿಯ ನೆನಪೇ ಇಲ್ಲ. ಹೋಗಿ ಎಷ್ಟು ಸಮಯ ಆಯ್ತು? ಹುಡುಗ ಗಂಡಸರಾಗ ನಿಮ್ಮ ಗಂಡನಿಗೆ ನೆನಪಾಗ್ಲಿಲ್ವಾ? ನೆನಪಾದದ್ದು ಮಾತ್ರ ಅಲ್ಲ, ನನ್ನ ಹೆಂಡತಿ ಮಾಲಿನಿ ಬೇಕಿತ್ತೀಗ. ಅಕ್ಕ ನೆನಪಿಸಿಕೊಂಡ್ರಲ್ಲ. ಸಂತೋಷದ ಸಮಯದಲ್ಲಿ ಹೆಂಡತಿಯನ್ನು ಗಂಡನಾದವನು ನೆನಪಿಸಿಕೊಳ್ಬೇಕು. ಹೆಂಡತಿಯು ಗಂಡನನ್ನು ನೆನಪಿಸಿ. ಮತ್ತೆ ಒಂದು ಮಾತುಂಟು. ಯಾವುದಮ್ಮ? ಈ ಪ್ರಪಂಚವೇ ಮನೆ. ಯಾರಿಗೆ? ಯಾರಿಗೆ? ಗಂಡಸರಿಗೆ. ಹೌದು. ಹೆಂಗಸರಿಗೆ ಮನೆಯೇ ಪ್ರಪಂಚ. ಹೌದು. ತಿರುಗಾಟಕ್ಕೆ ಹೋದದ್ದು ಇವತ್ತಲ್ಲ ನಾಳೆ ಬರ್ತಾರೆ. ಒಳ್ಳೆ ಗೃಹಿಣಿಗೆ ಮನೆ ಕಾರ್ಖಾನೆ, ಏನಾದ್ರೂ ವಸ್ತು ಮಾಡ್ತಾ ಇರ್ತಾಳೆ. ಗೃಹಿಣಿ ಆದವಳ ಧರ್ಮ. ಹೌದು. ನಾನು ಹೇಳಿದೆ ಹೆಂಡತಿ ಇಲ್ಲ ಇದ್ರೆ ನಾನಿದ್ದೇನಲ್ಲ ನಿಮಗೆ. ನೀನೇ ಅಕ್ಕ ಕಾಲು ಸೇವೆ ಬಾರಿ ಜೋರುಂಟ. ಗಾಳಿ ಹಾಕ್ಲಿಕ್ಕೆ ಎಲ್ಲ ನಿಟ್ಟೆಯಲ್ಲಿ ಸೇವೆ ಮಾಡಿದೆ. ಅದು ಅವಾಗ ಹೇಳ್ತಾರೆ ಯಜಮಾನ್ರು. ಹೌದು, ಬಾರಿ ನಿಷ್ಠೆಯಲ್ಲಿ ಸೇವೆ ಮಾಡ್ತಾನೆ. ಹೌದೌದು ಹೇಳ್ತಾರೆ. ಅಮ್ಮ ಇದು ಕೆಲವರೆಲ್ಲ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಹೌದೌದು. ಕೆಲವು ಗಂಡಸರು ಹೆಂಡತಿಯನ್ನು ಪ್ರೀತಿ ಮಾಡುದಿಲ್ಲ. ಚೇಚೆ. ಕೆಲವರು ಹೆಂಡತಿಯನ್ನು ಕೆಲಸದವಳಾಗಿ ನೋಡುದು. ಹೌದಾ? ಕೆಲವರು ಕೆಲಸದವಳನ್ನು ಹೆಂಡತಿಯಾಗಿ ನೋಡ್ತಾರೆ. ಎಂತದೆಲ್ಲ ಹಾಗೆಲ್ಲ ಊರಿನಲ್ಲಿ ನಡೀತದೆ. ಅದು ನಿನಗೆ ಹೇಗೆ ಗೊತ್ತು? ಲೋಕಾನುಭವ. ಬೇಕು. ಕೆಲವೊಂದು ಬಲ್ಲವರಿಂದ ಕಲಿತುಕೊಳ್ಳಬೇಕು. ಬಲ್ಲಾಳರಿಂದ ಕಲೀಲಿಕ್ಕೆ ತುಂಬಾ ಉಂಟಮ್ಮ. ಯಾರು? ಬಲ್ಲಾಳುವರು. ಬಲ್ಲವರು. ಹೌದೌದು. ಕೆಲವೊಂದು ನೋಡಿ, ಕೆಲವೊಂದು ಕೇಳಿ, ಕೆಲವೊಂದು ಮಾಡಿ, ಓದಿ ಇದೆಲ್ಲ ತಿಳಿಲಿಕ್ಕೆ ಆಗ್ತದೆ. ಹೌದು ಅಮ್ಮ. ಮತ್ತೆಂತದಮ್ಮ, ವಿಶ್ವವಿದ್ಯಾನಿಲಯದಲ್ಲಿ ಓದಿ ಪದವಿ ಪಡೆದ್ರೆ ಪ್ರಪಂಚ ಎನ್ನುವಂತ ವಿಶ್ವವಿದ್ಯಾನಿಲಯದಲ್ಲಿ ಕಲಿಬೇಕು. ವಿಶ್ವವೆಂಬ ವಿದ್ಯಾನಿಲಯದಲ್ಲಿ ಓದಿ ಪದವಿ ಪಡಿಬೇಕು. ಹೌದು. ಎಲ್ಲ ತಿರುಗಾಟದಲ್ಲೆಲ್ಲ ಗೊತ್ತಾಗ್ತದೆ ನಮಗೆ. ಅದು ತಿರುಗಾಟ ಮಾಡ್ಬೇಕು ಸ್ವಲ್ಪ. ಹೌದು. ಅಮ್ಮ ಸಂತೋಷ ಆಯ್ತಾ? ಅಷ್ಟೊತ್ತಿಗೆ ನಿಮ್ಮ ಗಂಡ ಹೇಳಿದ್ರು ಬರ್ಲಿ, ಬೇಗ ಬರ್ಲಿ. ಏನ್ ಬರ್ಲಿ? ಅವರು ಬರ್ಲಿ. ಯಾರ? ನರ್ತಕೋ ನರ್ತಕಿಯರು, ಅಪ್ಸರಾಂಗನೆಯರಲ್ವ? ತುಂಬಾ ಮಂದಿ ಬಂದ. ಯಾರೆಲ್ಲ ಬಂದ್ರ? ಅದು ಅಪ್ಸರೆಯರಂತ ಈಗ ಹೆಸರಾದದ್ದಮ್ಮ ಅವರಿಗೆ. ಸಮುದ್ರ ಮಥನ ಆಗುವ ಮೊದಲೇ ಅವರಿಗೆ ಗಣಿಕಾಂಗನೆಯರು, ಸುರಾಂಗನೆಯರು ಅಂತ ಹೆಸರು. ಅದು ಯಾಕೆ ಹೇಳು? ಅಪ್ಸು ಅಂದ್ರೆ ನೀರು. ನೀ ಸಮುದ್ರ ಮಥನದಲ್ಲಿ ಹುಟ್ಟಿಕೊಂಡ ಕಾರಣ ನೀರನ್ನು ಮತಿಸುವ ಹಾಗ ಅಪ್ಸರೆಯರು ಹುಟ್ಟಿಕೊಂಡ ಕಾರಣ ಅಪ್ಸುವಿನ ಮಥನ. ಅಪ್ಸು. ಹೌದೌದು. ಗೊತ್ತು ಬೇಡ. ಬೇರೆ ತುಂಬಾ ಮಂದಿ ಬಂದಿದ್ದಾರೆ ಅಮ್ಮ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಪುಂಜಿಕಸ್ಥಳೆ, ನಗರ ಪಾಲಿಕೆ. ಹೋಗ್ತೀಯಾ? ಕಮಲ ಪಾಲಿಕೆ, ಘೃತಾಚಿ, ವಿಶ್ವಾಸಿ, ಮಧೋತ್ಕಟ, ಸುಂದರಿ, ಪ್ರಮದ್ವರ, ಜಾನಪದ, ಕಲಬ, ಮಿತ್ರಕೇಶಿ, ಸುಕೇಶಿ, ಸುಲೋಚನ, ಸೌದಾಮಿನಿ, ಸುರತ, ಎಲ್ಲ ಎಷ್ಟು ಮಂದಿ. ಅದ್ರಿಕಾ, ಬಹುಳ. ಹೌದೌದು. ಈಗೆಲ್ಲ ಚಾರುವಕ್ತ್ರೆ, ಚಾರುಕೇಶಿ ತುಂಬಾ ಮಂದಿ ಇದ್ರು. ಹೌದೌದು ಅಮ್ಮ. ಅದು ಎಲ್ಲ ಬಾಯ್ಪಾಠ. ನನಗೆ ಹುಡುಗಿಯರ ಹೆಸರು ಬೇಗ ಬಾಯ್ಪಾಠ ಗೊತ್ತಾಗ್ತದೆ ನನಗೆ. ಹಾಗೆ ಮಾಡುದು ನನಗೆಂತಲ್ಲ, ಎಲ್ರಿಗೂ ಹಾಗೆ ಬೇಗ ಬಾಯ್ಪಾಠ. ಅದು ಯಾಕೆ ಅವರ ಹೆಸರು ನಮಗೆ? ಅವರೆಲ್ಲ ಬಂದು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ರಂಭಾದಿ ನಾರಿಯರ ನರ್ತನ. ಹೌದೌದು. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಯೊಳಗೆ ನಿಮ್ಮ ಗಂಡ ಬೀಳ್ದ. ಹೌದು. ಆಮೇಲೆ ಯಕ್ಷಗಾನ. ಹೌದು. ಅಲ್ಲಿ ಹೌದು. ನಿಮ್ಮ ಗಂಡ ಒಂದು ಆಜ್ಞೆ ಮಾಡಿದ್ದಾರೆ, ಇನ್ನು ದೇವತೆಗಳು ಸೋಲುವ ಪ್ರಸಂಗ ಮಾಡಬೇಕು, ದೇವತೆಗಳು ಗೆಲ್ಲುವ ಪ್ರಸಂಗ ಹಾಡಿದ್ರು. ಆಮೇಲೆ ಗಾನ ವೈಭವ. ಯಾರಿದ್ರ ಗಾನ ವೈಭವಕ್ಕೆ? ಚಿತ್ರಸೇನ. ದಪ್ಪದವ ಇವರಲ್ಲ, ಇವರು ನಮ್ಮ
ಈಗ ಅವ್ರದ್ದು ಯಾರು ಹೇಳಿದ್ರು? ದಪ್ಪದವರು ಇವರು ದಪ್ಪವೇ ಅಲ್ಲ ಸ್ವಲ್ಪ. ಗಾಯಕರೇ ಗಾಯಕ ಒಳ್ಳೆ ಗಾಯಕ. ಹೌದು. ಆಸ್ಥಾನ ವಿದ್ವಾಂಸರ ಒಂದು ಹುದ್ದೆ ಕೊಡ್ತಾರ ನಮ್ಮ ಯಜಮಾನ್ರಿಗೆ ಅವರು ಅವ್ರ ಹಾಡು ಕೇಳ ಇದ್ರೆ ಆಗೋದು ಆಗೋದೇ ಇಲ್ಲ. ಈಗ ನೆನಪಾಗಿರ್ಬಹುದಲ್ಲಿ. ಆಗಿರ್ಬೋದು, ಅವರದ್ದು ನೆನಪಾಗಿದೆ. ಹೌದೌದು. ಎಲ್ಲರದ್ದು ನೆನಪ ಆಗ್ತದೆ ಅವರಿಗೆ. ಅಮ್ಮ, ಆಮೇಲೆ ಗಾನ ವೈಭವದಲ್ಲಿ ಬೇರೆ ಬೇರೆ ಮಟ್ಟುಗಳು. ಏನು ಅದು? ಕಂದ, ಭಾಮಿನಿ, ದ್ವಿಪದಿ, ವಾರ್ಧಕ, ಸುರುಟಿ ಏಕ, ಭೈರವಿ ಏಕ, ಭೈರವಿ ಅಷ್ಟ, ಸಾಂಗತ್ಯ ರೂಪ, ಕಾಂಬೋದಿ ಅದುಂಟು, ಕಾಂಬೋದಿ ಅಷ್ಟ ಉಂಟು. ಹೌದೌದು, ಬೇರೆ ಬೇರೆ ಉಂಟು. ಎಲ್ಲ ಹಾಡ್ತಾ ಇದ್ರಮ್ಮ. ಆಮೇಲೆ ಒಂದು ಕಲ್ಲು ಪಳ 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 ಹೊಳೆಯುತ್ತದಮ್ಮ. ಅದು ಪರುಷಶಿಲೆಯ. ಪರುಷಶೀಲ. ಅದು ತಂಪಾಗಿರ್ಲಿಲ್ವಾ? ಕಾಲಿಟ್ಟಿಯ? ಕಾಲಿಟ್ಟೆ, ನನ್ನ ಮುಖ ಕಾಣ್ತದೆ ಅದರ ವಿಶೇಷತೆ ಗೊತ್ತುಂಟ ನಿಂಗೆ? ಯಾವುದಮ್ಮ? ಯಾವುದೇ ಒಂದು ಲೋಹವು ಅದನ್ನು ಸೋಕಿದಾಗ ಅದು ಬಂಗಾರವಾಗ್ತದೆ. ಹೌದು, ಹಾ. ವಿಶೇಷ ಉಂಟು. ಮತ್ತೆ ನಾನು ತಾಗಿಸಿದ್ದೇನಮ್ಮ. ಎಂತದ್ದು? ಹೇ ಕಳ್ಳ, ಅದಕ್ಕೆ ತಾಗಿಸಿದ್ದು ಬಂಗಾರ. ನೀನು ಹೋಗಿದೆಲ್ಲ ತಾಗಿಸದೆ ಬರುವುದಿಲ್ಲ ನೀನು. ನಾನು ಎಲ್ಲಿಗೆ ಹೋದ್ರು ತಾಗಿಸದೆ ಬರುವುದೇ ಇಲ್ಲ. ನಾನು ನಿಮ್ಮ ಜನ ಅಲ್ವಾ, ಹಾಗೆ ಮಾಡದೆ ಬೇಕು, ಬೇಕು. ಬೇಕಮ್ಮ. ಅಮ್ಮ ಎಲ್ಲ ನೋಡ್ತಾ ವೈಭವದಿಂದ ನೋಡ್ತಾ ಇದ್ದೆ ಅಮ್ಮ. ಅಯ್ಯೋ ಅಯ್ಯೋ, ಗಾನ ವೈಭವ. ಅಪಶಕುನ ಏನಾಯ್ತು ನಿನಗೆ? ಸಂಕಟ ಏನಾಗುದು ನಿಂಗೆ? ಏನಾಗಿದೆ ನನಗೆ? ನನಗೆ ಅಯ್ಯೋ ಗಾನ ಇಷ್ಟರಿಗೆ ಸರಿ ಇದ್ದಿ ನೀನು? ನಾಟ್ಯ ವೈಭವ ನೋಡ್ತಾ ಇದ್ದೆ. ಅಯ್ಯೋ ಮುಚ್ಚಬಾಯಿ, ಗೊತ್ತಾಯ್ತು ನನಗೆ. ಕಲಾವಿದರು ಮನಸ್ಸನ್ನು ಮುದಗೊಳಿಸಿದವರು ಪಾರಿತೋಷಿಕವಾಗಬೇಕೆನ್ನುವಂತಹ ಉದ್ದೇಶದಿಂದ ನನ್ನ ಗಂಡ ಕೈ ತುಂಬ ಕೊಟ್ಟಿರಬೇಕು. ಇನ್ನೊಬ್ಬರಿಗೆ ಕೊಡುವುದರ ಮುಖೇನವಾಗಿ ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಿನಗೆ ಯಾಕೆ ಸಂಕಟವಾದಂತ ಗೊತ್ತಾಯ್ತು ನನಗೆ. ಕೆಲವರ ಬಾಯಲ್ಲಿ ಮಾತ್ರ ಕೊಡ್ಲಿಕ್ಕಿಲ್ಲ, ದಿಕ್ಕಿದಷ್ಟು ಪೆಟ್ಟಿ. ನಿನಗೆ ಯಾಕೆ ಚಿಂತೆ ಮಾಡುದು? ನೀನು ನಮ್ಮವನೇ ಅಲ್ವಾ, ಇಲ್ಲಿ ಕೊಡುವುದಿಲ್ವಾ? ನನಗೆ ಕೊಡ್ತಾರೆ ಅವರು. ಮತ್ತೆ ನಿನಗೆ ಯಾಕೆ ಚಿಂತೆ? ನನಗೆ ಸಿಕ್ಕಿದ್ರು ಇನ್ನೊಬ್ಬರಿಗೆ ಸಿಕ್ಕಲಿ ಅಂತ ಹೇಳುವ ನಾನು. ಮತ್ತೆ ಅಳುವುದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ, ಇನ್ನೂ ನಡೆದ ಘಟನೆಯನ್ನು ಹೇಳಿ ಎಣಿಸಿ ನನಗೆ ನಗು ಬರುದೇ ಇಲ್ಲ. ಏನದು? ಹೇಳ ಹೇಳ್ಬೇಕು. ಹೌದು, ನಗಲಿಕ್ಕಿಲ್ಲ, ಅಳುವುದೇ. ಆಯ್ತು, ವಿಷಯ ಬರ್ಲಿ. ಇದೆಲ್ಲ ನೋಡ್ತಾ ಸುಧಾರಿಸಿಕೊ ಸ್ವಲ್ಪ. ಆದೀತು. ತುಂಬಾ ಅಳು ಬರ್ತಾ ಇದ್ರೆ ಸ್ವಲ್ಪ ಸುಧಾರಿಸಿಕೊ. ನಾನು ಸುಧಾರಿಸಿದ್ದೆ, ತಿರುಗಾಟ ಸುಧಾರಿಸಲಿಕ್ಕೆ ಇರುವ ನನಗೆ ಗೊತ್ತುಂಟು. ಇನ್ನೊಂದು ಆಧಾರ ಸ್ತಂಭ. ಹೌದೌದು, ಎಲ್ಲ ಎಲ್ಲ ಎದುರಿನಿಂದ ಎಲ್ಲ ಹಾಗೆ ಆಧಾರ ಸ್ತಂಭ ಎಲ್ಲ. ಆಯ್ತು ಪುಣ್ಯಾತ್ಮ, ಒಮ್ಮೆ ವಿಷಯ ಬರ್ಲಿ. ಆ ವಿಷಯ ಬರ್ತದೆ ಅಮ್ಮ. ಈಗ ಇರುವಾಗ ಎಲ್ಲರಡೆಯಲ್ಲಿ ತೂರಿಕೊಂಡು ಒಬ್ಬ ಬಂದ. ಯಾರದು? ಅವನಿಗೆ ಕೊಕ್ಕು ಇಕ್ಕಿತು, ರೆಕ್ಕೆಗಳಿತ್ತು, ಹಾರಾಡಿ 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 ಹಾರಾಡಿ. ಹೆಸರು ಇರ್ಲಿಲ್ವಾ? ಹೆಸರಿತ್ತು. ಹೇಗೆ? ಒಂದು ದೇವತೆಗಳಲ್ಲಿ ಒಂದು ಪಂಗಡ ಅಂತ. ಅದು ಗಂಧರ್ವ ಅಲ್ಲ, ಪಿಂಗಾಣಿ. ಅದು ಯಾಕೆ? ಪಾಯಸ ಇಲ್ಲ ಅಲ್ಲಿ. ಬೇಕಿತ್ತ? ಅಲ್ಲಪ್ಪ, ಯಕ್ಷರಾಜ ಮಿಂಗಲಾಕ್ಷ. ಅವನಮ್ಮ ಮೇಲಿನಿಂದ ಹಾರಾಡಿ ಹಾರಾಡಿ ಬಂದ. ಮೆಲ್ಲಗೆ ಕೆಳಗೆ ಇಳಿದು ನಿಮ್ಮ ಗಂಡನ ಎದುರು ಹೀಗೆ ನಿಂತನ. ಈಗ ಆಗ್ತದೆ. ಯಾವುದು? ಚಾಮರ ಸೇವೆ. ಚಾಮರ ಸೇವೆ ಅಲ್ಲಮ್ಮ. ಏಯ್, ಚಾಮರ ಸೇವೆ ಗಾಳಿ ಬೀಸುವುದಕ್ಕೆ ಬಂದ. ಗಾಳಿ ಬೀಸುವುದರಲ್ಲಿ ಈಗ ನಿಂತಿದ್ದಾನೆ. ಅದಕ್ಕೆಲ್ಲ ಅಂದಾಡ್ಲಿಕ್ಕಿಲ್ಲ. ಇಲ್ಲ. ಯಾರು ನನ್ನ ಗಂಡ? ಯಾರು? ಯಾರು ನನ್ನ ಗಂಡ? ಯಾರು? ಶಕ್ತಿಗಾರ. ಓ, ಶೆಟ್ಟಿಗಾರ ಅಂತ ಇವರ ಗಂಡ. ಏಯ್, ಯಾರಾದ್ರೂ ನಿನ್ನ ಶೆಟ್ಟಿಗಾರರು ತುಂಬಾ ಜನ ಇದ್ದಾರೆ. ನನ್ನ ಗಂಡಿನ ಇಷ್ಟು ಶೆಟ್ಟಿಗಾರರಲ್ಲಿ ಯಾರು? ಏಯ್, ಶಕ್ತಿಗಾರ ಪುಣ್ಯಾತ್ಮ. ಅಲ್ಲಿ ಕಾಣುದಿಲ್ವಾ ಹೀಗೆ ಮಾಡಿದ್ದು? ಗಂಡನ ಪೆಟ್ಟು ನೀನು ನೋಡ್ಬೇಕು. ಅದು ಶಾ ಹೋಗಿ ಶೇ ಅದತ್ತು. ನಾನು ಏನು ಮಾಡುದು? ನೀನು ಉಜ್ಜಿಲ್ಲ ಇಲ್ವಾ ನಿನಗೆ? ನಕ್ಷುದಿಲ್ವಾ? ನನ್ನ ಗಂಡನ ಪೆಟ್ಟನ್ನು ನೋಡಿದೆ ನೀನು? ನೋಡಿದ್ದೇನೆ, ಸ್ವರ್ಗದಲ್ಲಿ ನೋಡಿ ಬಂದ ಸಾಮರ್ಥ್ಯ. ನೀವು ಅದರಿಂದ ಮೊದಲೇ ನೋಡ್ಲಿಲ್ವಾ? ನಿಮಗೆ ಗೊತ್ತಿಲ್ವ ಇಲ್ಲಿ ಹೋರಾಟದ ಮತ್ತೆ ಪಾತಾಳದಿಂದ ಮೇಲೆ ಬಂದದ್ದೆಲ್ಲ? ಮಹಾಬಲ. ಮಹಾಬಲ ರಾಜ ಇವತ್ತು. ಏಯ್, ಎಂತದ ನಗರಿ ಮಹಾಬಲ ಅಲ್ವಾ? ಯಾರಮ್ಮ? ಎಂತದ ನಗರಿ ಮಹಾಬಲ. ಅದು ಯಾರು ಅಂತ? ಅದೊಬ್ಬ ಇದ್ದಾನ? ನಮ್ಮವ ರೋಣಿತಾಪುರದಲ್ಲಿ ಇರ್ಲಿ. ಹೌದು. ಈಗ ಗಂಡ ಮುಖ ತಿರುಗಿಸಿದ್ರು, ಮಾತಾಡ್ತಾನೆ. ನಾನು ಬಂದಿಷ್ಟು ಹೊತ್ತಾಯ್ತದ, ನಾನು ಇನ್ನು ನಿಂತಿದ್ದೇನೆ, ನೀನು ಕುಳಿತಿದ್ದೇನೆ. ನಿನಗೆ ಎದ್ದು ಗೌರವ ಕೊಡ್ಲಿಕ್ಕೆ ಸಂಕಟ. ಎದ್ದು ಗೌರವ ಕೊಡ್ತೀಯ, ನನ್ನ ಬೆನ್ನಿಗೆ ಕೈಗಳೇ ಯಾಕೆ ನಿನಗೆ? ಏನಾಗಿದೆ? ಏನು? ನಾನೇನು ಮಾಡಿದೆ? ದೇವರು ನಿನಗೊಂದು ದೊಡ್ಡಸ್ತಿಗೆ ಬಂದದ್ದೇ. ನನಗೊಂದು ದೊಡ್ಡ ನೀನು ಬರುವಾಗ ನಾನು ಹೇಳಬೇಕಲ್ಲ. ನನಗೆ ದೊಡ್ಡಸ್ತಿಗೆ ಬರ್ಲಿಕ್ಕೆ ಏನು? ಮತ್ತೆ ಯಾಕ? ಅದೇ ಅಲ್ಲ, ಮತ್ತೆ ಹಾರಾಡಿ ಬಂದವ ನಿಮ್ಮ ಗಂಡನಲ್ಲಿ ಹಿಡಿದು ಎದ್ದು ನನಗೆ ನಮಸ್ಕಾರ ಮಾಡ್ತೀಯ, ನನ್ನ ಮುಸುಡಿಗೆ ಬಾರಿಸ್ಬೇಕು. ಶಬ್ದ ಬಿಡಬೇಡ. ಇಲ್ಲ, ಅಲ್ಲಿ ಆಗುದನ್ನ ಇಲ್ಲಿ ತೋರಿಸುವುದಾ? ಯಾವುದು ಬಿಟ್ಟರು ಶಬ್ದ ಬಿಡುದಿಲ್ಲ ನಾನು. ಅಭಿನಯ
ಸತ್ಯ ಇಲ್ಲದೆ ಬಿಡುದ ಅಭಿನಯ ಬೇಕು. ನಿಮ್ಮ ಗಂಡ ಮುಖ ತಿರ್ಸಿದ್ರು, ಅವನಿಗೆ ಸಿಟ್ಟು ಬಂತು, ಎರಡು ರೆಕ್ಕೆಯಿಂದ ಬಸಕ್ ಅಂತ ಅವನೇ ಬೀಸಿದ್ದು. ಏನು ಮಾಡ್ತಾರೆ ಅಂತ ನೋಡುವಾಗ ಬಡಕ್ಕಿಂದ ಕೆಳಗೆ ಬಿದ್ದು ಏನಾಗ್ಲಿಲ್ಲ, ಮೂಗಿನಲ್ಲಿ ರಕ್ತ, ಬಾಯಲ್ಲಿ ನೊರೆ, ರಕ್ತ ಸೋರಿ ಸೋರಿ ನೊರೆ ಕಾರಿ ಕಾರಿ ನಿಮ್ಮ ಗಂಡ ಸತ್ತೇ. ನಾನೆಂತಹ ಕರ್ಕಶವಾದ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಅದನ್ನು ಕೇಳಿ ಸೈರಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆಗೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನು ಆಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತು. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆಯಾದಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ. ಗಂಡನ ಹೆಗಲನೇರಿ ಹೆಂಡತಿಯ ಶವ ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆಯಂತೆ. ಆಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನನ್ನು ಅರಸುತ್ತಾ ನಾನು ಸಾಯಿದ್ದೇನೆ. ನಾನು ದುಃಖಿಸಬಾರದು. ನಾನು ಸತ್ತೆಂದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡೋದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದಿನ ಸಾಯಲೇಬೇಕು ತಾನೆ. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ನಾನಿದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಕೈಯ ಕಂಕಣವನ್ನೇ ಕಾಯಿದು, ಕೊಲ್ಲ ಮಾಂಗಲ್ಯವನ್ನೇ ಚಾಲಿದು, ಮುಡಿಯ ಹೂವನ್ನೇ ಆಗಿರಿಸಿ ದೀಕ್ಷೆಯನ್ನು ತಂದೊಡ್ಡಿದ್ದೀರಿ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡ ಮೇಲೆ ತರದಲ್ಲಿ ನಗುತ್ತಾ ಇದ್ದೀಯ, ಸುರಪನಗುತ್ತಾ ಇದ್ದೀಯ. ಸಂತೋಷವಾಯಿತೇನೋ ನಿನಗೆ? ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಚಲ್ಮಕ್ಕಿದು ಧಿಕ್ಕಾರವಿರಲಿ ಸುರಪ, ಧಿಕ್ಕಾರವಿರಲಿ. ಹೆಣ್ಣಿನ ಶಾಪಡಿ ನನಗೆ ಯಾವತ್ತು ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತ ನಿನ್ನ ಕಣ್ಣಿನಲ್ಲಿ ಇದ್ದು ಕಣ್ಣೀರನ್ನೇ ಬರಿಸಿ ಏನು ಯಾವ ರೀತಿ ಹೇಗೆ ಇದ್ದಾನಲ್ಲ
ಸರಳ ಮಹಿಷಾಸುರ ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನು ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ರುಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ಮಾಲಿನಿ ನಾಳಲ್ಲ ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ ಬಾ ಗಂಧ, ಬಾ ಮತ್ತೆ, ಬಾ ಬಾ
ಯಾರಿಂದ ಒದಗಿದೆ ಬರಿಯದಿಯದಿಯು ನಿನಗೆ ಕಾರಣವದೇನು ನಮ್ಮ ಅಮ್ಮ ರಾಜಸ್ಥಾನದ ರಾಜಾಂಗಣದಲ್ಲಿ ರಾಜ ಕುವರರ ಜೊತೆ ಆಟವನ್ನಾಡುತ್ತಾ ಇದ್ದೇನಮ್ಮ. ಆ ಹೊತ್ತಿಗಾಗಲೇ ಮಗನೇ ಮಹಿಷ ಈ ಕಡೆಗೆ ಬಾ ಎನ್ನುವಂತಹ ದೀರ್ಘವಾದಂತಹ ಧ್ವನಿಯನ್ನು ಆಲಿಸಿದೆ. ಹೆತ್ತ ಕರುಳಿನ ಕೂಗನ್ನು ಕೇಳಿದಂತಹ ನಾನು ಹೋಗ್ಬಿಟ್ಟು ಓಡೋಡಿ ಬಂದನಮ್ಮ. ಅಮ್ಮ ಬಂದು ನೋಡುತ್ತೇನೆ, ಆಶ್ಚರ್ಯವಾಗುತ್ತಾ ಇದೆ. ಕಣ್ಣುಗಳಲ್ಲಿ ಧಾರಾಕಾರವಾದಂತಹ ಕಮ್ಮಣಿ, ಹಣೆಯಲ್ಲಿ ಕುಂಕುಮದ ತಿಲಕ ಕಾಣಿಸುತ್ತಾ ಇಲ್ಲ. ಹಾಗೆ ತಲೆ ಕೂದಲನ್ನು ಕೆದರಿ ಬಿಟ್ಟಿದ್ದಿ, ಬಿಳಿ ಸೀರೆಯನ್ನು ಉಟ್ಟಿದ್ದಿ. ಯಾಕಮ್ಮ ಈ ಭಾವನೆ? ಕಷ್ಟ ಬಂತು ಮಗನೇ. ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಹರಣ ಶಂಕರನು ಸರಸಿಜಾತ್ಮವನು ಇಲ್ಲ ಸ್ವರ್ಗಲೋಕದಲ್ಲಿ ಇರುವಂತಹ ದೇವತೆಗಳೇ, ಇಲ್ಲ ಭೂಲೋಕದಲ್ಲಿ ಭೂಲೋಕವನ್ನು ಆಡುತ್ತಿರುವಂತಹ ರಾಜಾದಿರಾಜರೇ, ಪಾತಾಳದ ಉರಗಾದಿಗಳೇ, ಯಾರಿಂದ ಕಷ್ಟ ಬಂತು ಹೇಳಮ್ಮ. ಅಯ್ಯಯ್ಯೋ ಮುದ್ದು ಕಂದ ಕಂದ ನಾನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ನೀನು ಬಯದೆ ನೀನು ಬಯದೆ ಕಂದ ಗಂಡ ಮೊನ್ನೆ ಕಾಲಕ್ಕೆ ಸೈನ್ಯವೆರದಿ ಕಾಲಕ್ಕೆ ಸೈನ್ಯವೆರದಿ ಕಂದ ಗಂಡ ಪ್ರಿಯರೇ ಮಗನೇ ನಮ್ಮ ಕಷ್ಟ ಬಂತು ಹೇಳು ಅಮ್ಮ. ತಬ್ಬೆಯ ದೀರ್ಘ ಧ್ವನಿಯನ್ನಾಲಿಸಿ ಓಡೋಡಿಕೊಂಡು ಬಂದೀಯ. ಹೌದಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬಿತ್ತರಿಸಲಿ ಮಗು? ಏನು ಅಂತಹ ಘಟನೆ ನಡೆ ಹೋಯ್ತು? ನನ್ನ ನಾಲಿಗೆ ತಡವರಿಸ್ತಾ ಇದೆ ಕದ್ದ. ಯಾಕಮ್ಮ ಹಾಗೆ? ಮಾತುಗಳೇ ಹೊರಡುತ್ತಾ ಇಲ್ಲ ಮಗು. ಕದ್ದ ಅಮ್ಮ ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು. ಗೊತ್ತಮ್ಮ ನನಗೆ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಬಾಕುಗಡಿ ಸುರಪುರದ ಸುರಗದ್ದುಗೆಯನ್ನು ಏರಿದೆ. ಏನಮ್ಮ ಇಂತಹ ಸಂತೋಷದ ವಾರ್ತೆಯನ್ನು ಹೇಳುವುದಕ್ಕೆ ನೀನು ಅಳುವುದೇ ಅಮ್ಮ? ಈ ವಿಚಾರವನ್ನು ನಗುತ್ತಾ ಹೇಳಮ್ಮ. ಸಂತೋಷದ ವಾರ್ತೆ ಅಲ್ವೇನು ಮಗನೇ, ಅಮ್ಮ? ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ತಪ್ಪ. ಯಾಕಮ್ಮ ಹಾಗೆ? ಸುರಪುರದ ಸುರಪೀಠದಲ್ಲಿ ನಿನ್ನ ತಂದೆ ರಾರಾಜಿಸ್ತಾ ಇದ್ರಂತೆ. ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದರಂತೆ.
ಇಂದ್ರಾದಿ ದೇವತೆಗಳು ಸೇರಿ ಮೋಸದಿಂದ ಕೊಂದು ಕೆಳಗಿದರೆ ಅಮ್ಮ ನಿನ್ನಂಥ ದುರಧೀರ ಮಗಳಿರುವಾಗ ಇದಕ್ಕೆ ಚಿಂತೆ ಅಮ್ಮ ಯಾರಮ್ಮ ನಮ್ಮ ತಂದೆಯನ್ನು ಕೊಂದವನು ಯಕ್ಷನೇ ಯಕ್ಷಲೋಕವನ್ನು ಸೇರುತ್ತೇನೆ ಯಕ್ಷನಲ್ಲ ಕೈ ಯಕ್ಷನೇ ಬರಲಿ ಒಂದೊಮ್ಮೆಗೆ ನಾನು ನಂಬಿಕೊಂಡಂತಹ ಪರಶಿವನ ಎದುರಾಳಿಯಾಗಿ ಬಂದರೂ ಸಹ ಆತನ ಹಣೆಯಲ್ಲಿ ಬೆವರ ಕೆಲವನ್ನು ಸುರಿಯುವಂತಹ ಸಾಮರ್ಥ್ಯ ನನಗಿದೆ ಯಕ್ಷಲೋಕವನ್ನು ಸೇರುತ್ತೇನೆ ಆತನ ಶಿರವನ್ನು ಕಡಿದು ತಂದೆಯ ಆತ್ಮಕ್ಕೆ ಶಾಂತಿಯನ್ನು ಕಂಡು ಹೋಗಿದೆ ಮನದಿ ಹನುಜವನ ನುಡಿಗಳು ಅನಿ ನಿಜರ ಜನಬಹುದು ಸಮರವಿ ನಿನಗೆ ಜನವಲ್ಲ ಮಗನೇ ವನಜನಾಭ ಬರುವ ಅನವರದ ಸುಮನಸರ ಭಕ್ತಿ ಮಗನೇ 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 ಕಂದ ಕಾರಣವಾಗ್ತದೆ ಮಗ. ಕಾಲಿಡುವ ಮೊದಲು ನೀನು ಯಾವತ್ತೂ ದೃಷ್ಟಿ ಎಣಿಸಬೇಕು. ಅಂದ್ರೆ ಒಂದು ಕಾರ್ಯದಲ್ಲಿ ಮುನ್ನುಗ್ಗುವಾಗ ಚಿತ್ತದಲ್ಲಿ 10 ಬಾರಿ ಆಲೋಚನೆಯನ್ನು ಮಾಡಬೇಕು ಮಗ. ಆಲೋಚನೆ ಮಾಡಿದೆಯಮ್ಮ, ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತದೆ. ತಂದೆಯ ಆತ್ಮಕ್ಕೆ ಶಾಂತಿ ಬೇಕು ಮುಖ್ಯ ಇಲ್ಲಿ ಮಗ. ನಿನ್ನ ವೀರ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯ್ತು ಮಗ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವಿಲ್ಲ ಮಗ. ಮತ್ತೆ ಎಂತದ್ರಲ್ಲಿ ಸಂಶಯ? ನಿನ್ನ ಭುಜಗಳಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರ್ಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಶೋಣಿತಾಪುರದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲಮ್ಮ.
ಕರ್ತವೀರಣಿ. ಸೇನಾಬಲ, ಭುಜಬಲ, ಪರಾಕ್ರಮ ಮಾತ್ರವಲ್ಲ, ಧನಬಲ ಎಷ್ಟು ಬೇಕು ಅಷ್ಟು ಉಂಟು ನಮ್ಮಲ್ಲಿ. ದೇವತೆಗಳೆಲ್ಲ ನಿನಗೆ ಘನವೇ ಅಲ್ಲ. ಆದರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಒಬ್ಬ ಬರ್ತಾನೆ. ಯಾವನವ? ಅವನ ಸುದ್ದಿಯನ್ನು ತೆಗಿಬೇಡ ನೀನು. ಅವನನ್ನು ಹೆಸರನ್ನು ಕೇಳಿದರೆ ರಕ್ತ ಕುದಿಯುತ್ತದೆ ಅಮ್ಮ. ಬಂದೆ ಅಂತಾದ್ರೆ ಆತನನ್ನು ಸುಮ್ಮನೆ ಬಿಡಲಾರೆ. ಅವನನ್ನು ಹಾರಿದು ಬೀಸಾಕುವೆ ಅತ್ತ. ಆತನನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ನಿನ್ನದಂತ ದೈಹಿಕವಾದಂತ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಬೇಕು ನಿನಗೆ ದೈವ ಬಲ. ಹೌದು, ದಟ್ಟವಾದಂತ ಕಾರಣವನ್ನು ನೀ ತೆರಳು. ವಿಧಿಯ ಕುರಿತು ತಪಸ್ಸು ಮಾಡು. ಉಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ನೀ ಪಡೆದು ಸ್ವರ್ಗಲೋಕಕ್ಕೆ ಲಗ್ಗೇರಿಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಡಿಬಹುದು ಮಗ. ಅಮ್ಮ, ನಿನ್ನ ಮಾತಿಗೆ ನಾನು ಎರಡನ್ನು ಬಗೆಯಲಾರೆ, ಎರಡು ಮಾತನ್ನು ಹೇಳಲಾರೆ. ಸಂತೋಷ ನನಗೆ. ಆದ್ರೆ ಕಾಡನ್ನು ಸೇರಿ ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬರುತ್ತಿರುವಂತಹ ಹೊತ್ತಿನಲ್ಲಿ ಹಾಗೆ ಇರಬೇಡ ಅಮ್ಮ. ನೀನು ಪೂರಿ ಭೋಜನದ ಔತಣ ಕೂಟವನ್ನು ಸಿದ್ಧಪಡಿಸಬೇಕು ಅಮ್ಮ. ಕಾಡಲ್ಲಿರುವುದಲ್ವ ನಾನು. ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬರುವಾಗ ಈ ಸಪ್ಪೆ ಮಾಡಿಡಬೇಡ ನೀನು. ಸ್ವಲ್ಪ ಖಾರದ್ದೇ ಮಾಡಿಡ್ಬೇಕಮ್ಮ. ಉಂಟಲ್ಲ, ಅರ್ಥ ಆಯ್ತಲ್ಲ ನಿನಗೆ? ರುಚಿಕರವಾದಂತಹ ಅಡುಗೆಯನ್ನು ಸಿದ್ಧಪಡಿಸಬೇಕಮ್ಮ. ಶುಭ ವಾರ್ತೆಯ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಧನ್ಯ. ಹಾಗಂತ ಹೊರಟೇ ಬಿಟ್ಟಿಯ? ಖಂಡಿತ. ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ. ಮತ್ತೆಂತದ್ದುಂಟಮ್ಮ? ಹರಿತವಾದಂತಹ ಖಡ್ಗಮಗು. ಖಡ್ಗವೇ ನಿನ್ನ ರಕ್ಷಣೆಗೆ ಸ್ವೀಕರಿಸುವೆಯಾ? ಯಾಕಮ್ಮ ಇದು ನನಗೆ? ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯವೇ? ಅಮ್ಮ, ನನ್ನ ಶಿರವನ್ನು ನೋಡು. ದೀರ್ಘವಾದಂತಹ ಎರಡು ಶೃಂಗಗಳು. ಎಲ್ಲಿಯವರೆಗೆ ಈ ಶೃಂಗಗಳು ನನ್ನ ತಲೆಯಲ್ಲಿ ಇರುತ್ತದೋ ಅಲ್ಲಿಯವರೆಗೆ ಎದುರಾಳಿಯ ಭಯ ಇಲ್ಲ ನನಗೆ. ಎದುರಾಳಿಯಾಗಿ ಶತ್ರುವೇ ಅದು ಬಂದಿರು ಸಹ ಆತನನ್ನು ಈ ಕೋಡುಗಳಿಂದ ಕೊಲ್ಲುವಂತಹ ಸಾಮರ್ಥ್ಯ ನಿನ್ನ ಪುತ್ರ ಮಹಿಷನಿಗೆ ಇದೆ. ಮುದ್ದು, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿ. ಮತ್ತೆ ಯಾಕಮ್ಮ ಕತ್ತಿ? ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತ ಕಾರಣಕ್ಕೆ. ಮುಂದೆ ಯಾರಿಂದಲೂ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ನಿನ್ನಯ್ಯನ ಕತ್ತಿ ಇದು. ಮರು ಮಾತಾಡದೆ ಸ್ವೀಕರಿಸಲೇಬೇಕು ಮಗು. ಸರಿಯಮ್ಮ. ಕಾಡಿಗೆ ಹೋಗುವುದು ಕ್ರೂರ ಮೃಗಗಳು ಮೈ ಮೇಲೆ ಬೀಳುವುದಕ್ಕೂ ಸಾಧ್ಯ. ಆದ್ರೆ ಸ್ವಲ್ಪ ಉಪಯೋಗಕ್ಕೆ ಬಂದಿದೆ. ಬೇಕು ಮಗು. ಧನ್ಯನಾದಮ್ಮ. ಶುಭವಾಗ್ಲಿ. ಹೋಗಿ ಬಾ.
ಗಂಡ ಸಂಕದುರ್ಗಾದ್ಯರು ನಾವು ಸೋಡಿತಾಪುರದಲ್ಲೇ ಇರುವುದಲ್ಲ, ಸುರಲೋಕದ ಗತ್ತಿಗೆ ಪಡೆಯಬೇಕು. ಈ ಉದ್ದೇಶದಿಂದ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುಮನ ಸರನ್ನೇ ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳುವ ಭಾಗ್ಯ ಮಾತ್ರ ನಮಗಿಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಮಾತ್ರ ಬಿಡ್ಲಿಲ್ಲ. ಹೋಗಿ ಅರಿಯಲ್ಲಿ ದೂರು ಕೊಟ್ಟ ಅರ್ಯ ಚಕ್ರದಿಂದ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗೋಗಳಲ್ಲಿ ಅರ್ಧಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ಹಾಗಯ್ಯ. ಚಿಂತಿಸುವ ಅಗತ್ಯವಿಲ್ಲ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಯನೆಂಬುವನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದಿದ್ದಾನೆ. ನಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿಕೊಳ್ಳೋಣ. ವಿಧಾತನನ್ನು ಕುರಿತ ತಪಸ್ಸನ್ನು ಆಚರಿಸಿ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದಂತಹ ಅಜಯತ್ವದ ವರವನ್ನು ಪಡೆದೆ. ಹಾಗೆ ಕಾಡನ್ನು ಬಿಟ್ಟು ನಾಡನ್ನು ಸೇರಿ ಶೋಣಿತಾಪುರದಲ್ಲಿ ಆಡಳಿತವನ್ನು ನಡೆಸುತ್ತಾ ಇದ್ದೇನೆ. ಯಾರೋ ಕಾಣುವುದಕ್ಕೆ ಬಂದ ಎಲ್ಲಿಗೆ ಓಡ್ತೀರಿ? ಅಭಯವನ್ನು ನಿಂತಿದ್ದೇನೆ. ಹತ್ತಿರ ಬನ್ನಿ. ಪ್ರತಿ ನಮಸ್ಕಾರವನ್ನು ಕೊಟ್ಟಿದ್ದೇನೆ. ನಿಮ್ಮನ್ನು ನೋಡುವಾಗ ನನ್ನ ಜಾತಿಯವರಾಗಿ ಕಾಣುತ್ತಾ ಇದ್ದೀರಿ. ಆದ್ದರಿಂದ ಉಚಿತಾಸನವನ್ನು ನಿಲ್ಲಿಸಿದ್ದಕ್ಕೆ ಕೊಟ್ಟಿದ್ದೇನೆ. ಸಂತೋಷದಲ್ಲಿ ಆಸೀನರಾಗಿ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಹೆಸರೇನು? ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು, ವಿಳಾಸವನ್ನು ನನ್ನಲ್ಲಿ ಹೇಳಿ. ನಾವೇನು ಅನ್ನರಲ್ಲಯ್ಯ, ನಿನ್ನ ವಂಶದವರು, ನಿನ್ನ ಹಿರಿಯವರು ನಿನ್ನಿಂದ ಮೊದಲು ಶೋಣಿತಾಪುರದಲ್ಲಿ ಹುಟ್ಟಿದವರು. ನನ್ನ ಹಿರಿಯರೇ, ಪ್ರತಿ ನಮಸ್ಕಾರವನ್ನು ಇಟ್ಟಿದ್ದೇನೆ. ನಮಸ್ಕಾರ. ಆಸನವನ್ನು ಕೊಟ್ಟಿದ್ದೇನೆ. ಆ ಮಾತ್ರವಲ್ಲ, ಔತಣ ಕೂಟ ಪೂರಿ ಭೋಜನ ಸಿದ್ಧಪಡಿಸುವುದಕ್ಕೆ ಹೇಳುತ್ತೇನೆ. ಎಲ್ಲರ ಹೊಟ್ಟೆ ತುಂಬ ಉಂಡು ಆಯಾಗಿರಿ. ಅದಕ್ಕೆ ಬಂದದ್ದಲ್ಲ ಮತ್ತೆಂತಕ್ಕೆ ನಾವು ದೇವಲೋಕದ ಅಧಿಕಾರವನ್ನು ಪಡೆದಂದ್ರೆ ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಒಳ್ಳೆಯ ವಿಷಯ ಇದು. ಸಣ್ಣ ಊರಿದ್ರೆ ಅದಕ್ಕೆ ಮತ್ತೊಂದೊಂದು ಸ್ವಲ್ಪ ಸೇರಿಸಿ ದೊಡ್ಡದು ಮಾಡಿದ್ರೆ ನಮಗೆ ಉಪಕಾರ ಆಗ್ತದೆ, ಸ್ವಲ್ಪ ದೊಡ್ಡದಾಗ್ತದೆ. ಹಾಗೆ ನಾವು ಹೋದವರು. ಆದ್ರೆ ಏನು ಮಾಡೋದಯ್ಯ, ದೇವಲೋಕವನ್ನು ನಾವು ಪಡೆದುಕೊಂಡೆವು, ಅದನ್ನು ಇಟ್ಟುಕೊಳ್ಳುವ ಭಾಗ್ಯವತ್ರ ನಮಗೆ ಇಲ್ಲದ. ಯಾವ ದರಿದ್ರ ಸಂತಾನದವರು ನೀವು? ಅಂತಹ ಸ್ವರ್ಗದ ಸುಖ ವೈಭೋಗವನ್ನು ಅನುಭವಿಸುವುದು ಬಿಟ್ಟು ಇಲ್ಲಿಗೆ ಬಂದದ್ದು ಯಾಕೆ? ಮತ್ತೆ ಏನು ಮಾಡುದು? ನಾವು ಅದನ್ನು ದೊಡ್ಡದು ಮಾಡ್ಲಿಕ್ಕೆ ಹೋದದ್ದು, ನಮ್ಮ ಹಣೆ ಬರ ಸರಿ ಇಲ್ಲ. ಓ ಹಾಗೆ. ಹೌದೌದು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ಹೋಗಿ ಹರಿಯಲ್ಲಿ ದೂರು ಕೊಟ್ಟ. ಹೌದೌದು. ಹರಿ ಕಾಲಕ್ಕೆ ಬರಲಿಲ್ಲ, ಮತ್ತೆ ಚಕ್ರಕ್ಕೆ ಆಜ್ಞೆ ಮಾಡಿದ. ಚಕ್ರದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲೆಲ್ಲೂ ಇದ್ದೇವೆ ಅಂತ ನಮಗೆ. ಕೇವಲ ಒಂದು ಚಕ್ರಕ್ಕೆ ಇಷ್ಟೊಂದು ಹೆದರಿಕೆ ಅಂಗಾಂಗವನ್ನು ಕಳೆದುಕೊಂಡ್ರೆ ಚಕ್ರ ಬದಲು ಬೇರೇನಾದ್ರೂ ಬಂದ್ರೆ ಏನು ಮಾಡ್ತಾ ಇದ್ದೀವಿ? ಅಯ್ಯೋ, ಚಕ್ರದ ಪ್ರಭಾವ ಏನು ಅಂತ ನಿಮಗೆ ಏನು ಗೊತ್ತು? ಹೋದವರು ನಾವಲ್ವಾ? ಚಕ್ರಕ್ಕೆ ಘಾತದಿಂದ ಅನುಭವಿಸಿದವರು ನಾವು. ನಿಮಗೆ ಏನು ಗೊತ್ತಿಲ್ಲ. ಆದ ಕಾರಣವೇ ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ. ಯಾಕೆ ಗೊತ್ತುಂಟ? ನೀವು ಬ್ರಹ್ಮನನ್ನು ತಪಸ್ಸಿನ ಮೂಲಕ ವರವನ್ನು ಪಡೆದು ಮೆರೆಯುತ್ತಾ ಇದ್ದೀರಿ ಎಂಬ ವರ್ತಮಾನವನ್ನು ತಿಳಿದವರು ನಾವು. ಹಾಗೆ ಎಲ್ಲೆಲ್ಲ ಇದ್ದೇವೆ, ಎಲ್ಲ ಒಟ್ಟಾಗಿ ನಿನ್ನಲ್ಲಿಗೆ ಬಂದದ್ದು. ದೇವಲೋಕ ಅಧಿಕಾರ, ಅಧಿಕಾರ ಇಷ್ಟೇ. ದೇವಲೋಕದ ಅಧಿಕಾರಕ್ಕೆ ಇಷ್ಟೊಂದು ಹೇಳ್ಬೇಕು.
ಕೇಳಿ. ದೇವೇಂದ್ರ ಎಂದು ಕೇಳಿ ಹಾಗಿದ್ದು ಹೇಳಬಹುದು. ಹೊರಟು ಬಂದಂತಹ ನಮ್ಮವರು ವರ್ತಮಾನವೊಂದನ್ನು ಕೇಳಿದ್ದೀರಾ? ಹಿರಿಯ ಭಾಗಿಗಳು ಎನ್ನುವ ನೆಲೆಯಲ್ಲಿ ಒಂದು ಕಡೆಯಲ್ಲಾದ್ರೆ ತಂದೆಯನ್ನು ಕೊಲಿಸಿದ್ದೇವೆ ಎನ್ನುವಂತ ಉದ್ದೇಶ ಮತ್ತೊಂದೆಡೆಯಲ್ಲಿ ಎಲ್ಲವನ್ನು ಒಗ್ಗೂಡಿಸಿ ದೇವಲೋಕ ಸ್ವಾಧೀನಕ್ಕಾಗಿ ಬಂದವನು ಮಾಲಿನಿ ಜಾತನಾದ ಮಹೇಶ ಸರಿ ಎದುರಿಸಬೇಕು. ನಡೆ ಹೋಗು.
ಸುರಪ ಎಂಬವ ನೀನೆ ಎಂಬುದು ಸರಿಯಾಗಿ ಅರ್ಥೈಸಿಕೊಂಡೆ. ಐರಾವತವನ್ನು ಏರಿ ಅಧ್ಯಾಯವನ್ನು ಚಲಪಿಸುತ್ತಾ ರಣಧಾರುಣಿಗೆ ಮುಂದಕ್ಕೆ ಬರುತ್ತಾ ಇರುವೆ ನೀನು. ಎಲ ಮಾರಿಣಿಯ ಸುಕುಮಾರ ಮಹಿಷಾಖ್ಯ ನಾನು ತಂದೆ ವಿದ್ಯುನ್ಮಾಲಿಯನ್ನು ಕೊಂದಂತಹ ಸೇಡನ್ನು ತೀರಿಸುವುದು ಮಾತ್ರವಲ್ಲ, ಶಂಕದುರ್ಗರಿಗಾದಂತಹ ಅನ್ಯಾಯ, ಸ್ವರ್ಗದ ಪೀಠ ಇತ್ಯಾದಿ ಇತ್ಯಾದಿಗಳಿಗೆ ಸೇಡನ್ನು ತೀರಿಸುವುದಕ್ಕೆ ಸಿದ್ಧ ನಾವು. ತಕ್ಷಣದಲ್ಲೇ ಜೀವನದ ಪಥವನ್ನು ಭದ್ರಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಕನಕ ಗರ್ಭನ ವರವನ್ನು ಪಡೆದೆಯ. ಆ ನಂತರದಲ್ಲಿ ಅನ್ಯಾಯ ಅಧರ್ಮಗಳನ್ನೇ ಮಾಡುತ್ತಾ ನಿನ್ನ ಕೈಯಿಂದಲೇ ನೀನು ಪಾಪಕೃತ್ಯಗಳನ್ನು ಮಾಡುತ್ತಾ ಮುಂದೆ ಬಂದ. ನಿನ್ನವರೆಲ್ಲರೂ ಅನೇಕ ಮಂದಿಗಳು ಅಂತಹ ಕೃತ್ಯವನ್ನು ಮಾಡಿದವರು ಭೂಮಿಯಲ್ಲಿ ಯಾರೂ ಬದುಕು ಉಳಿದವರು. ನೀನು ಸಣ್ಣವ, ನಿನಗೆ ಬದುಕು ಉಂಟು. ಆದ್ದರಿಂದ ದೇವಲೋಕ ಸ್ವಾಧೀನ ಬಿಡು, ನಿನ್ನಷ್ಟಕ್ಕೆ ನೀನು ಬದುಕಿ ಕಾಣುವ ಸರಿ ಯಾವುದು ಅದನ್ನು ಮಾಡಬೇಕು. ಎನ್ನುವಂತಹ ಮೂರು ಲೋಕವು ನಮ್ಮ ಕೈವಶವಾಗಿದೆ. ಇನ್ನು ಮುಂದಕ್ಕೆ ಮಹಿಷಾಕ್ಕೆ ಹೇಳಿದಾಗ ಎಲ್ಲರೂ ಕೇಳತಕ್ಕದ್ದು ಯಾಗ ಯಜ್ಞ ಹೋಮ ಹವನ ಅರ್ಪಣ ತರ್ಪಣ ಎಲ್ಲವೂ ಮಹಿಷಾಕ್ಯ. ಯಾರು ಎಲ್ಲಿಯಾದರೂ ತಪ್ಪಿ ನಡೆದರು ಎಂದಾದರೆ ಅಂಥವರಿಗೆ ಯಾರಲ್ಲಿ ಅದು ಸೂರ್ಯಚಂದ್ರ ನಿಮ್ಮ ಸಂಚಾರ. ನಿಮಗೂ ಕಟ್ಟಪ್ಪಣೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಅಪ್ಪಣೆ ವಿನಃ ಮೂಡುವ ಹಾಗಿಲ್ಲ, ಹಾಗೆ ಅಸ್ತಮಿಸುವ ಹಾಗಿಲ್ಲ. ತಪ್ಪಿ ನಡೆದರು ಮತ್ತೆ ಶೋಣಿತಾಪುರವನ್ನು ಸೇರೋಣ, ಅರಮನೆಯನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಕುಂದಾಪುರದಲ್ಲಿ ಶ್ರೀ ಮಹಾದೇವಿ ಲಲಿತೋಪಾಖ್ಯಾನ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 10ನೇ ತಾರೀಕಿನಂದು ಉಡುಪಿ ಅಲೆವೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 12ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಯುಗ ದರ್ಶನ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 15ನೇ ತಾರೀಕಿನಂದು ಮುಡಿಪು ಹೂ ಹಾಕುವ ಕಲ್ಲು ಎಂಬಲ್ಲಿ ಸಂಪೂರ್ಣ ನಳದಮಯಂತಿ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ Guru
ಧರೆಯೆಂದು ಹೊರವಳು ಹರನರವೆಲ್ಲನೂ ವಾಣಿನಾಥ ಪಾದದ್ವಯಗಳಿಗೆ ನಮೋ ನಮಃ. ಹೇಳಿ ಎದ್ದೇಳಿ, ಏನು ಬಂದಿರಿ? ಬರೆಯಬೇಕೆಲೆ ವಾಣಿನಾಥ, ಅವತರಿಸಬೇಕು ನೀ ಕಮಲ ಸಂಖ್ಯಾತ. ದೇವ, ಮೈಷನಿಗೆ ಬರವಿದ್ದಂತಹ ನೀವು ಅದನ್ನೇ ದುರುಪಯೋಗ ಪಡಿಸಿಕೊಳ್ಳುತ್ತಾ ಮಹಿಯ ಮಾನವರ ಮಾಂಗಲ್ಯಕ್ಕೆ ಅಮಂಗಲದ ಮುಚ್ಚಳವನ್ನಿಕ್ಕಿ ಮೆರೆಯುತ್ತಿರುವಂತಹ ಮಹಿಷನನ್ನು ಮತಿಸಿ ಮಹಿಗೆ ಮಂಗಳವನ್ನುಂಟು ಮಾಡಬೇಕು ದೇವರೇ. ಒಂದು ದಾರಿ ಮಾಧವನಲ್ಲಿಗೆ ಹೋಗುವ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮೈಸನಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥ. ಅಯ್ಯೋ ನಮ್ಮ ಗತಿ ಇದ್ದಾನೆ ಮಾಧವ, ಅಲ್ಲಿಗೆ ಹೋಗುವ. ಶಂಕರ ದೇವರಿಗೆ ನಮೋ ನಮಃ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಭಾವ. ಏನು ಭಾವಯ್ಯ, ಮಧ್ಯಪಥದಲ್ಲಿ ಭೇಟಿಯಾದಿರಲ್ಲ? ಮಹಿಷನ ಬುದ್ಧಿ ಏನಾದರೂ ದಾರಿಯನ್ನು ಕಂಡುಕೊಳ್ಳೋಣ ಎಂಬುದಾಗಿ ನೀನನ್ನು ಹುಡುಕಿಕೊಂಡು ಬಂದೆ. ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಇದೆ, ಒಂದು ಕೆಲಸ ಮಾಡು. ಏನದು? ಚಂದ್ರಕಾಂತ ಶಿಲೆ ಕಾಣಿಸದೆ, ಕುಳಿತು ಯೋಚನೆ ಮಾಡು. ಆದಿತ್ತು ಭಾವಯ್ಯ. ಕುಳಿತವರು ಚಂದ್ರಕಾಂತ ಶಿಲೆ ನಳಿನ ಭವಸುರರು ನಡೆತಂದ ವೈಗುಂಠದ ಹರಿ ಕಾಣದಿರಲು ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ಹೌದಲ್ಲ, ಕೈಲಾಸಕ್ಕೆ ಹೋಗುವ. ಹಾಗೆಂದು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಚಂದ್ರಶೇಖರನಿಲ್ಲ. ಏನು ಮಾಡೋಣ? ಆಕಾಶವಾಣಿ ಏನಂತೆ? ಹರಿಹರದಿರುವಂತೂ ಹಿನಾದಿಗೆ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ನಾವು ಅಲ್ಲಿಗೆ ಹೋಗುವ. ಹರಿಹರ ಪದಕ್ಕೆ ರಗಿ ಸಜದರು ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ನನ್ನಿಂದ ವರವನ್ನು ಪಡೆದ ಮಹಿಷನೆನ್ನುವ ದಾನವ ಶಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕದಲ್ಲಿ ತನ್ನ ಅಂಕಿತವನ್ನಿರಿಸಿಕೊಂಡು ಪಂಚಮಹಾಪಾತಕಗಳನ್ನೇ ಎಸಗುತ್ತಾ ಲೋಕಗಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ನೆಮ್ಮದಿಯನ್ನು ಸಮಯ ಇದಲ್ಲ. ದುಷ್ಟನಾದಂತ
ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಮಹಿಷನ ವಧೆಗೆ ನನ್ನಲ್ಲಿ ಅಡಕವಿರುತ್ತಾ ದಿವ್ಯ ಶಕ್ತಿ ಹೊರಗಿಡ್ತೀನಿ. ಮಹಿಷ ವಧೆಗೆ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಬಿಡೋಣ.
ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯ್ತು? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಹಿಷನೆನ್ನುವಂತ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟುಳಿಯಿಂದ ಧರ್ಮ ಅನ್ನುವಂತ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರನ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ವಿಶ್ವಕರ್ಮನು ಘನಧರಣಿ ಭೂಷಣ ವಸನ ಅರ್ಪಿಸಲು ಜಯ 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 ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣೆ ಸುಂದರಿಯಾದಂತ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದುವೇ? ಬ್ರಹ್ಮದಂಡವ ಇದ್ರು ನನ್ನ ಕಾಣಿಕೆ ತಾಯೇ ವಿನಯದಿ ಸುರಪ್ರಕುಲಿಶ ಅನಿಮಿಷರು ಶಕ್ತ್ಯಾಂಗಳ ದೇವಿಯ ಪದಗಳಲ್ಲಿರಿಸುತ್ತ ನುತಿಸಿದರು ಭಯದಿ ಜಯ ಜಯ
ಪರ್ವತವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾರೆ. ಪರಿಪರಿಯ ಉತ್ಪಾದನೆಗಳು ಗೋಚರಿಸುತ್ತಾ ಇವೆಯಂತೆ. ನಾಯಿಗಳ ಕೂಗಾಟ, ಹೊತ್ತಿನಲ್ಲಿ ಧೂಮಕೇತುವಿನ ದರ್ಶನ ಮಾತ್ರವಲ್ಲ, ಗಂಡದ ಮಳೆ, ರಕ್ತದ ಹೊಳೆ ಮಾತ್ರವೇ ಇಲ್ಲವೇ ಇಲ್ಲ. ಕೇವಲ ಮಾರಿ ಶೋಣಿತಾಪುರವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ನಮ್ಮವರಾದಂತಹ ಶಂಕದುರ್ಗಾದರೆಲ್ಲ ಕೊಲ್ಲುತ್ತಾ ಮುಂದುವರಿಯುತ್ತಾ ಇದ್ದಾಳಂತೆ. ಯಾರೆಂಬುದು ವಿಚಾರಿಸಬೇಕು. मेरे
ಚತುರ್ಭುಜಧಾರಿಣಿಯಾಗಿ ಕೇಸರಿಯನ್ನೇರಿ ದಿಟ್ಟತನದಿ ದುರಕ್ಕೆ ಬಂದೇನೆ. ಮಾಲಿನಿ ಸುಕುಮಾರ ಮಹಿಷಾಕ್ಯ ಕಾಯುತ್ತಾ ಇದ್ದಾನೆ ಯಾರು ಸಿಗುತ್ತಾರೆ ಎನ್ನುವ ಹಾಗೆ. ಆದ್ರೆ ಬಂದು ಏನು ಮಾಡಿದೆ ನೀನು? ನಮ್ಮವರಾದಂತಹ ಶಂಕದುರ್ಗಾದ್ಯರೆಲ್ಲ ಕೊಂದು ಕಳುತ್ತಾ ಮುಂದುವರಿಯುತ್ತಾ ಇರುವೆಲ್ಲ. ಎಲ್ಲಗೆ ಮಾರಿಗೆ ನಿನ್ನನ್ನು ಸುಮ್ಮನೆ ಬಿಡ್ತಾ ಅಂತ ಆಲೋಚಿಸಿದ್ಯ. ನಿನ್ನನ್ನು ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆ ಹೊಂಟಿದೆ. ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಸುರ ಪದವಿಯನ್ನು ಪದಗೊಪ್ಪಿಸು. ತಪ್ಪಿದೆ ತಲೆ ಬಂದುದೇನು ಒಳಿತಾಯ್ತು. ಶೋಣಿತಾಪುರವನ್ನು ಹೇಗೂ ಬಂದು ಸೇರಿದೆ. ಇನ್ನೂ ನನಗೆ ಮದುವೆಯಾಗಿಲ್ಲ. ಬಾಲನ್ನ ವಾಮ
ಸಿಂಹವಾಹಿನಿ ಮಹಿಷಮರ್ದಿನಿ ಶ್ರೀರಾಮಾಯಿಗೆ ಆರತಿಯ ಬೆಳಗಿದರು ಶೋಭಾ. ಶಾಂತರಾಗಮ್ಮ. ಸುಲಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನ್ನು ಪಾಲಿದು ಮರೆಯದೆ ಮಾಯ ಚರಣವನ್ನು ನಿಂತಗ ಮನದಿ ಸುಲಭ ಭಯ ನಿನಗಿಲ್ಲ. ಮಹಿಷವದೆಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದುವರಿಸಿದೆಯಾ? ಶಾಂತಳಾಗಿದ್ದೇನೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಅಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹೇಶ್ವರನೇ ವಿಜಯವನ್ನು ಹೊಂದಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರಧಾನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಅಮ್ಮ, ಮುಂದೆ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನೇನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ, ನಿರ್ಭಯನಾಗಿ. ಶೋಣಿತವಂತನವನ ಶುಂಭದಾನವ ಅಧಿಕ ವಿಭವದಲ್ಲಿ
ಕಂಡಿದ್ದೀರಿ? ಶುಂಭರು ಅಂತ ಕೇಳಿಬಂದರು. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಣ ಅನೇಕವಿದೆ, ಆಲಿಸಬೇಕಯ್ಯ. ಅಮ್ಮ ನಿಶುಂಭ, ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಬಡದಿಯಲ್ಲಿ ಹನುಮದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇವೆ. ತಮ್ಮ ತಾಯಿಯ ಆಸೆಯನ್ನು ಈಡೇರಿಸಕ್ಕೋಸ್ಕರವಾಗಿ ಘೋರವಾದಂತ ಕಾಂತಾರವನ್ನು ಸೇರಿಕೊಂಡಂತಹ ನಾವು ವಿಧಾತರನ್ನು ತಪಸ್ಸಿನ ಮೂಲಕ ಪ್ರಸನ್ನೀಕರಿಸಿ ಬೇಕಾದಂತ ವರಪ್ರಸಾದವನ್ನು ಪಡೆದವರಿದ್ದೇವೆ. ವರ ಪಡೆದಂತ ನಾವುಗಳು ಲೋಕ ದಿಗ್ವಿಜಯವನ್ನೇ ಕೈಗೊಂಡೆವು. ಪಾತಾಳವನ್ನು ಸೇರಿದಂತಹ ನಾವುಗಳು ಅಲ್ಲಿರುವಂತಹ ಉರಗಾರಿಗಳ ಅಲ್ಲಿಂದ ಭೂಲೋಕವನ್ನು ಸೇರಿಕೊಂಡಂತಹ ನಾವುಗಳು ಭೂಭೂಜರ ದರ್ಪವನ್ನಡಗಿ ಲೋಕ ನಮ್ಮ ವಶವಾಗಿದೆ. ತಮ್ಮ ಮುಂದೆ ಉಂಟಲ್ಲ ನಾಕ ಎದ್ದೇಳು. ಕೇವಲ 2 ಲೋಕಗಳು ನಮ್ಮ ಕೈವಶವಾದರೆ ಸಾಲದು. ಇನ್ನೊಂದು ಲೋಕವಿದೆ, ಅದುವೇ ನಾಕಲೋಕ. ನಮ್ಮ ಕಿರಿಯಬ್ಬೆ ಮಕ್ಕಳಂತಹ ದೇವತೆಗಳು ಅಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಅಣ್ಣ, ನನಗೊಂದು ಕೊಡುವಪ್ಪನೆ, ಏರುತ್ತೇನೆ ಸ್ವರ್ಗಕ್ಕೆ. ಇಂದ್ರಾದಿ ಸುಮನಸರನ್ನು ಬಡಿದು ತಡ ಮಾಡುವುದು ಸರಿಯಲ್ಲ. ಅಸುರ ಸೇನೆಯನ್ನು ನೆರೆಹಿಕೊಂಡು ನಡೆಯೋಣ.
ಲೋಕಗಳಿಂದ ಶುಂಭಾನಿಶುಂಭರಂತಹ ನಾವು ಸೇನೆ ಸಮೇತರಾಗಿ ಬಂದಿದ್ದೇವೆ. ನಿನ್ನ ಇದಿರಾಗಿ ಬಂದವ ಬೇರೆ ಯಾರು ಅಲ್ಲ, ಶುಂಭನ ತಮ್ಮ ನಿಶುಂಭನ. ಆದ್ದರಿಂದ ಹೇಳುತ್ತಿದ್ದೇನೆ, ಸ್ವರ್ಗದ ಪೀಠವನ್ನು ಬಿಟ್ಟು ಸಾಮಾನ್ಯದವರೇನಲ್ಲ, ಶೋಣಿತಾಪುರದ ಅಧಿಕಾರಿ ಶುಂಭಾಖ್ಯನಂದ್ರೆ ನಾಳೆ ನೋಡಿಯ ನಿನ್ನವರಾದಂತಹ ದೇವತೆಗಳು ದಿಕ್ಕುಪಾಲಾಗಿ ಓಡುತ್ತಾ ಇದ್ದಾರೆ. ಅದೇ ಸ್ಥಿತಿ ನಿನಗೆ ಬರುವುದಕ್ಕಿಂತ ಮುಂಚೆ ಸ್ವರ್ಗದ ಪೀಠವನ್ನು ಒಪ್ಪಿಸು. ಸ್ವಾಧೀನ ಮಾಡಬೇಕು ಅಂತ ಬಂದವರು ಯಮನೂರವನ್ನು ಪಕ್ಕವರಿದ್ದಾರೆ. ಮತ್ತೆ ನೀನೆಷ್ಟರವನ ಹೇಳು, ನಿನಗೂ ಅದೇ ಗತಿ ಬಂದಿದ್ದಾರೆ. ನಮ್ಮೊಡೆಯ ಶುಂಭಾಸುರನಿಗೆ ಜಯವಾಗಲಿ, ಜಯವಾಗಲಿ, ಶುಭವಾಗಲಿ, ಮಂಗಲ. ನೋಡಿದೆಯಾ ಸುರಪೀಠವನ್ನು ಏರಿದಾಕ್ಷಣವೇ ನಮ್ಮವರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ಹಾಗಂತೇಳಿ ನಾವಿಲ್ಲಿ ಇರುದಲ್ಲ, ಕೆಲವರು ಇಲ್ಲೇ ಇರಲಿ, ಮತ್ತೆ ಅವರು ಮಾತಾಡದಲ್ಲಿ ಉಳಿದವರನ್ನು ಸೇರಿಕೊಂಡು ಶೋಣಿತಾಪುರ ಕನ್ನಡೆಯವರಾಗಲಿ. मेरे
ಶುಂಭ ನಿಶುಂಭಾದಿಗಳ ಮಹಾಪರಾಕ್ರಮದಲ್ಲಿ ನಾವೆಷ್ಟೇ ಹೋರಾಟವನ್ನು ಮಾಡಿದರು ಯಾವುದೂ ಕೂಡ ಫಲಿಸಲೇ ಇಲ್ಲ. ನಮ್ಮ ಪಾಲಿಗೆ ಸೋಲಾಯಿತು. ಇದಕ್ಕೆಲ್ಲ ಒಂದು ಸರಿಯಾದಂತ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂತ ಆದ್ರೆ ಜಗದಾದಿ ಮಾಯೆಯನ್ನೇ ಸ್ತುತಿ ಮಾಡಿ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಸರೋಜಮುಖಿಯನು ಯಮದ ಹೃದಯವು ದಿವರಾಜನ ವಿಧಿ ಪೂಜಿಸಿ ಮಾಯೆಯ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ ಕಾಪಾಡಮ್ಮ ಕಂದಿದ ಆನನ ಕುಂದಿದ ಸ್ವರ ಯಾರಿಂದ ಏನಾಯ್ತು ಹೇಳು. ಜನನಿ ಮಹಿಷನಿಗಿಂತಲೂ ಅಧಿಕ ಪರಾಕ್ರಮಶಾಲಿಗಳಾದಂತಹ ಶುಂಭ ನಿಶುಂಭಾದಿಗಳು ದೇವಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ಸೋಲಿಸಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದ್ದಾರೆ ತಾಯಿ. ನೊಂದಂತ ನಾವುಗಳು ನಿನ್ನ ಬಳಿಗೆ ಬಂದಿದ್ದೇವೆ. ದರೆಯ ಧರ್ಮವನ್ನು ಉಳಿಸುವ ಹೆದರದಿರಿ, ನಾನಿದ್ದೇನೆ. ಕರುಣಿಸುವುದಲ್ಲ ಭಯವನ್ನು ನುಡಿದಳು ಕಿರಿದು ಸಮಯದಿ ದೈತ್ಯರ ನೆರವೆಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆ ನಿಜವನು ತುಹಿನಗಿರಿಯೊಳಗಿರುದ ನೋಡುವುದೆನ್ನ ಲೀಲೆಯ ಹರುಷನೊಳಗೆಂದೆನುದ ಶ್ರೀದೇವಿ ಕರುಣಿಸುತ್ತಲ ಭಯವನ್ನು ನುಡಿದಳು ಮರುಗದಿರಿ, ಬೆದರದಿರಿ. ಕಿರುದು ಸಮಯದೊಳಗೆ ಕಳವಾರವನ್ನು ನಿಗ್ರಹಿಸುವ ಮೂಲಕ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ತಾಯಿ ಆಶೀರ್ವಾದವೇನೋ ನೀವು ಅನುಗ್ರಹಿಸಿದ ನಂತರವೂ ನನಗೊಂದು ರೀತಿ ಭಯ. ಶುಂಭ ನಿಶುಂಭಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ. ಅಧಿಕಾರವನ್ನು ಕಳೆದುಕೊಂಡಂತಹ ದೇವತೆಗಳನ್ನು ಎಲ್ಲಿ ನೋಡಿದರೂ ಚಿತ್ರಹಿಂಸೆ ಕೊಡಬೇಕು ಎನ್ನುವ ಹಾಗೆ ಬೆನ್ನಟ್ಟುತ್ತಾ ಇದ್ದಾರೆ. ನಿಜ ರೂಪದ ಬದುಕು ಕಷ್ಟಮ್ಮ. ಆ ನಿಜವನ್ನೇ ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಳಮರ್ದನ ಎಂಬ ಪ್ರಕ್ರಿಯೆಯನ್ನು ನೀವೆಲ್ಲವರು ಒಂದಾಗಿ ಎದುರುಗಾಣುವಿರಂತೆ. ದೇವಿ ದಾಸನ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನು ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿರಿ ಧನುಜರ ಕೊಡುವ
ಅವರನ್ನು ಸಂತೈಸಿದ್ದೇನೆ. ಇಲ್ಲೇ ಇದ್ದುಕೊಳ್ಳುವುದಕ್ಕೆ ಮುಕ್ತವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇನೆ. ಹಾಗೆಂದು ಆಡಿದ ಮಾತನ್ನು ನಡೆಸಿಕೊಳ್ಳುವಲ್ಲಿ ಉಳಿಸಿಕೊಳ್ಳುವಲ್ಲಿ ಹೇಗೆ ತೊಡಗಿಸಿಕೊಳ್ಳೋಣ? ಈ ಪೂರ್ವದಲ್ಲಿ ಮಧುಕೈಟ ಭಾವದ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ಹರಿಗೆ ಪ್ರೇರಣೆಯನ್ನಿತ್ತು ಕಳರೀರುವರನ್ನು ಕೊಂದು ಮುಗಿಸಿದೆ. ಆ ಬಳಿಕ ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ಕಾಣಿಸಿಕೊಂಡು ಕಳ ಮಹಿಷನನ್ನು ಕೊಂದು ಕಳೆದೆ. ಇದೀಗ ಶುಂಭ ನಿಶುಂಭರ ಸಹಿತ ಕೋಟಿ ಕೋಟಿ ಸಂಖ್ಯೆಯ ದಾನವೀರರ ಪ್ರಕರಣ. ಈ ಪ್ರಕರಣವನ್ನು ಕೊನೆ ಮುಚ್ಚಿಸಬೇಕು ಅಂತಾದರೆ ಯೋಚಿಸದ್ ಬೇಡವೇ? ಎಂದು ಯೋಚಿಸಿ ಮಹಾಮಾಯೆ ಹಾಗೆಂದು ಕೇವಲ ಭೋಗಾಸಕ್ತರಾಗಿ ಬದುಕು ಕಟ್ಟಿಕೊಂಡವರು ದೇವತೆಗಳೇನೂ ಅಲ್ಲ. ಈವರೆಗೆ 3 ಲೋಕಗಳ ಸ್ವಾಸ್ಥ್ಯವನ್ನು ಕಾಯ್ದಿರಿಸಿಕೊಳ್ಳುವಲ್ಲಿ, ಪ್ರಪಂಚದ ಮಂದಿಗಳ ಸುಖವನ್ನೇ ಒದಗಿಸಿಕೊಡುವಲ್ಲಿ ದೇವತೆಗಳು ನಿಸ್ಪೃಹ ಮನೋಭಾವದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡವರಿದ್ದಾರೆ. ಆದ್ದರಿಂದಲೇ ಅವರ ಮೊರೆಯನ್ನು ಆಲಿಸಿ ಅವರ ದುಗುಡವನ್ನು ನಿವಾರಿಸಿಕೊಳ್ಳಬೇಕಿರುವ ಸದುದ್ದೇಶದಿಂದಲೇ ಲೋಕ ಮಾತೆಯಾಗಿ ನಾ ಭಯಪುತಳಾಗಿ ಆಡಿದ ಮಾತು. ಯಾವ ಪುಣ್ಯಪ್ರದವಾದ ಸ್ವರ್ಗಲೋಕವನ್ನು ತಪಸ್ಸಿನಿಂದ ಹೊಂದಬೇಕಿತ್ತು, ಯಾವುದನ್ನು ಶ್ರದ್ಧೆಯ ಮೂಲಕ ತನ್ನದಾಗಿಸಿಕೊಳ್ಳಬೇಕಿತ್ತು, ಯಾವುದನ್ನು ಭಕ್ತಿ ಪಥವನ್ನೇ ಕ್ರಮಿಸುವ ಮೂಲಕ ಪಡೆಯಬೇಕಿತ್ತು, ಅಂತಹ ಸರ್ಗಭೂಮಿಯನ್ನು ಬಾಹುಬಲದ ವಿಕ್ರಯದಿಂದಲೇ ವಿಧಿಯಿಂದ ದತ್ತವಾದ ವರಬಲದಿಂದ ಪ್ರಮತ್ತನಾಗಿ ಶುಂಭದಾನವ ಅನುಜನಾದ ನಿಶುಂಭನನ್ನೇ ಬಳಸಿಕೊಂಡು ಎಲ್ಲವನ್ನು ಗೆದ್ದವನಿದ್ದಾನೆ. ಹೇಳಿಕೊಳ್ಳುವುದಕ್ಕೆ 14 ಲೋಕಗಳಿಗೆ ವಿಭುವಾಗಿ ಬರೆಯುತ್ತಿದ್ದಾನೆ. ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಹೇಳಿದನಲ್ಲ ಸುರಪಾಲ. ಈ ಬಗೆಯ ಶಾಸನವನ್ನು ಮಾಡಿ ಕಂಡಲೆ ದೇವತೆಗಳನ್ನು ಬೆಂಬಿಡದೆ ದಂಡಿಸಿ ಅನ್ನುವ ಆಜ್ಞೆಯನ್ನೇ ಹೊರಡಿಸಿದ್ದಾನಂತೆ. ಲೋಕಗಳನ್ನು ಕೈವರ್ತಿಸಿಕೊಂಡದ್ದು ಅಪರಾಧವಲ್ಲ, ಆದರೆ ಲೋಕದ ಮಂದಿಗಳ ಕ್ಷೇಮವನ್ನೇ ಅಪಹರಿಸುವುದಕ್ಕೆ ಶುಂಭ ಮುಂದಾಗ್ತಾನೆ ಅಂತಾದರೆ ಈ ಕ್ರೌರ್ಯಕ್ಕೆ ವಿಪರೀತದ ನಡೆಗೆ ಕಡಿವಾಣವದು ಅನಿವಾರ್ಯ. ಆದ್ದರಿಂದಲೇ ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡ ಈ ಪರ್ವಕಾಲ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ ಪೂರಕವಾದ ಯೋಜನೆ. ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಕಳವಾರವನ್ನು ಕೊಂದು ಮುಗಿಸುವುದಕ್ಕೆ ಬೇಕಾಗಿ ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ. ಈ ರೂಪ ಲಾವಣ್ಯವನ್ನು ಬಳಸಿ ಕಳಲನ್ನು ನನ್ನೆಡೆಗೆ ಕರ್ಷಿಸಿ ಆ ಬಳಿಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನವನ್ನಂತೂ ಬಂದು ಸೇರಿದ್ದು ಕದಮ ಕಾಂತಾರ. ಹಿಮಗಿರಿಯ ದಕ್ಷಿಣ ಪ್ರದೇಶ ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಂಬಿಳಿಗಿಳಿ ಬಿಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣಗಳೆಂಬೆರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರಿಯಗೊಟ್ಟಾಗ ವನ ವಿಹಾರ
ಶಿಕಾರಿಯಾಕೋ ಮೃಗ ಬೇಟೆಗೋ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವಾಗ ಸಿದ್ಧವಾಗ್ತದೆ. ನಾನು ಇಂತಲ್ಲಿಯೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಸುಗ ತನು ಗಂಧವನ್ನು ಮಾರುತನ ಕೈಗುಪ್ಪಿಸಿದ್ದೇನೆ. ಕಳವಾರವನ್ನು ನಿಗ್ರಹಿಸುವ ಉದ್ದೇಶದಿಂದಲೇ ಮೆರವ ಕಾಂತಿರದ ಉಯ್ಯಾಲೆಯನ್ನು ಏನೇ ಮಂಡಿಸೋಣವಂತೆ. ಅವರಿಗೆ 13 ಮಂದಿ ಒಳಗಿದ್ದರು. ಒಬ್ಬಳಾಕೆ ಗೋದಾದೇವಿದ ಪ್ರಪಂಚದ ಬೆಳಕನ್ನು ಕಂಡವರು ಹುಟ್ಟಿದಂತ ಹಲವಾಗಿ ಗಂಡ ಮುಂಡರಿ ಎನ್ನುವ ಹಾಗೆ ಹೆಸರಿಸಿದ್ದಾರೆ. ಗಂಡ ಮುಂಡರಾದ ನಾವು ಮರ ಹುಟ್ಟಿ ಮರ ಸತ್ತ ಹಾಗಾಗಬಾರದು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಹೋದೆವು. ಕಾಲಕ್ಕೆ ತಪವನ್ನು ಮಾಡಿದೆವು. ಬ್ರಹ್ಮದೇವ ಒಲಿದ ಹೊರ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯ ವ್ರತ ಕೇಳದ ನಮ್ಮ
ನಂತರ ನೇರವಾಗಿ ಏರಿದ್ದು ನಾಗಕ್ಕೆ. ಅಲ್ಲಿ ಶುಂಭನ ಆಳ್ವಿಕೆ. ಶುಂಭನೇನು ನಿಶುಂಭನೇನು ಪ್ರತ್ಯಕ್ಷ ಶಂಭುವೇ ಬರಲಿ. ಹೆದರುವವರು ನಾವಲ್ಲ ಎಂದು ಮುಂದೆ ನಡೆದಾಗ ಬಂದ ನಾರದ ಮಾಡಿದ ಸಂಧಿ ನಮ್ಮನ್ನು ತಮ್ಮಂದಿರೆಂದು ಶುಂಭ ಒಪ್ಪಿದ. ಆಮೇಲೆ ನೇಮವನ್ನು ಇಟ್ಟಿದ್ದಾರಲ್ಲ. ಒಡೆಯಲು ಹೊಗಳ್ತಾ ಇದ್ದಾರೆ. ತಿರುಗಾಟ ಮಾಡಿದ್ರ ಪರಿಣಾಮ ಹಸಿವೆ. ಅದೆಷ್ಟೋ ದಿವಸಗಳು ಕಳೆದು ಹೋಯಿತು. ಹಸಿವೆಯನ್ನು ಬಾಧಿಸ್ತಾ ಇದೆ ಅಂತಾದ್ರೆ ಮೃಗ ಬೇಟೆ ಆಡಬೇಕು. ನಮ್ಮದೇ ಆದಂತಹ ಕದಂಬ ವನವಿದೆ. ಮೃಗ ಬೇಟೆ ಆಡುವ.
ವ್ಯವಹಾರ ಮಾಡಬೇಕು. ನನ್ನ ಕಾಲಡಿಯಲ್ಲಿ ಎಂತದ್ದು ರಾಶಿ? ಮೃಗ ರಾಶಿ ಅಲ್ಲ, ಮೃಗ ಮಾಂಸ. ಅದನ್ನು ಬಂದು ತಲೆ ಕಡಿದು ಅದನ್ನು ಹದಗೊಳಿಸುವುದು. ಬಲ ಹೌದು. ಈಗ ಇದು ಯಾಕೆ? ಇದು ಯಾಕಲ್ಲ, ಇವತ್ತು ತಿನ್ಲಿಕ್ಕಲ್ಲ, ಮತ್ತೆ ಇದು ಇನ್ನೊಮ್ಮೆ ತಿನ್ನಲಿಕ್ಕೆ. ಇನ್ನೊಮ್ಮೆ 4 ದಿವಸ ಗಂಟು ಕಟ್ಟಿ ಒಂದು ಪಾತ್ರೆಯ ಒಳಗೆ ಇಟ್ಟರೆ 4 ದಿವಸ ಕಳೆಯುವಾಗ 7-8 ಹುಳಗಳು ಇಷ್ಟಿಷ್ಟು. ಹೌದು, ಈ ಮಾಂಸ ಆ ಹುಳ ಜಗಿದು ನುಂಗುವಾಗ ಏನು ರುಚಿ, ಏನು ರುಚಿ. ಅಣ್ಣ ಅದೆಲ್ಲ ಹೋಗ್ಲಿ, ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ಹೋದವರಿದ್ದೇವೆ. ಬೇಟೆ ಅದ್ಭುತ, ಭರ್ಜರಿ ಬೇಟೆ. ನೀನು ಈ ದಾರಿಯಲ್ಲಿ ಹೋದವ, ಏನನ್ನು ತಿಂದೆ, ಎಲ್ಲಿ ಮಿಂದೆ ಹೇಳು ಎನ್ನ ಮುಂದೆ. ತಮ್ಮ ಈ ದಾರಿಯಾಗಿ ಮುಂದೆ ಹೋಗುತ್ತಿರುವಂತಹ ಸಮಯದಲ್ಲಿ ಮದಗಜಗಳ ಹಿಂಡನ್ನು ಕಂಡೆ. ಮದಗಜ ಓಡಿ ಹೋದೆ, ಗಜ ಮಸ್ತಕದಲ್ಲಿ ಗರಣಿ ಪೆಟ್ಟು ಕೊಟ್ಟದೆ. ಅಲ್ಲಿ ಅಪ್ಪಚ್ಚಿ ಅಪ್ಪಚ್ಚಿ. ಹೌದು, ಎಲ್ಲಿ ನಲ್ಲ ಸಮ ನೆಲ ಸಮಾಗಿ ಹೋಗಿದೆ. ಮೃಗ ಪೆಟ್ಟಿನ ರಭಸ ನೋಡ್ತೇನೆ. ನದಿಯ ಬಾದಿಯಲ್ಲಿ ರಕ್ತ ಹರಿದು ಹೋಗುತ್ತಾ ಇತ್ತು. ಅಂಗೈಯಲ್ಲಿ ಹಿಡಿದು ಘಟನೆ ಕುಡಿದೆ. ಮಾಂಸದ ಮುದ್ದೆ ಬಾಯಿಯ ಒಳಗೆ ಹಾಕಿದೆ. ಹುಳುಂಬನೆ ನುಂಗಿದೆ. ಮತ್ತೆ ಇದು ಇದು ಏನದು? ಕೈ ಕಾಲುಗಳ ಎಳುಬು 2 ಕೈಯಲ್ಲಿ ಹಿಡಿದು ದವಡೆ ಎಡೆಗೆ ಸಿಕ್ಕಿಸಿ ಕಟುಕುಟು 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 ಕಟುಕುಡು ಕಟುಕುಟು ಕಟುಕುಟು. ಏನು ಕಟು, ಏನು ಕುಟು. ಜಗಿದು ಜಗಿದು ಚೂರ್ಣಿಸಿ ಚಂದ ಮಾಡಿ ನುಂಗಿದ್ದೇನೆ. ಅದಕ್ಕೆ ಹೇಳುದು ಜಾಸ್ತಿ ತಿನ್ಬಾರ್ದು ಅಂತ. ಅಣ್ಣ, ನಾನು ಈ ದಾರಿಯಲ್ಲಿ ಹೋದೆ. ಹೋಗುವಾಗ ಶಶಗಳ ಹಿಂಡು ಪಿಳಿ 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 ನೋಡುದು. ಎಂತ ಶಶಗಳು? ಅದರ ಹೆಸರು ಬಿಳಿಯ? ಪಿಳಿ ಪಿಳಿ ಕಣ್ಣನ್ನು ಮಿಟಿಸುವುದು. ಪಿಳಿ 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 ಪಿಳಿ. ಅದರ ಕಿವಿಯನ್ನು ಹಿಡಿದೆ ಗರಗರನೆಂದು ದರದರನೆಂದು ತಿರುಗಿಸಿದೆ. ಬಂಡೆಗೆ ಅಪ್ಪಳಿಸಿ ಅದರ ಮಾಂಸ ಬೇರೆ ರಕ್ತ ಬೇರೆ. ಮಾಂಸವನ್ನು ಮೆದ್ದೆ ರಕ್ತವನ್ನು ಕೊಡಿದೆ. ಹೊಟ್ಟೆ ತುಂಬಿದಣ್ಣ. ಆಯಾಸ ಆಯಾಸ. ಇಲ್ಲಿ ಬಾ. ಮಲಗು ಮಲಗು. ಯಾರನ್ನು? ನನ್ನನ್ನು? ನಾನು ಅಷ್ಟು ಸುಲಭದಲ್ಲಿ ಮಲಗುವುದಿಲ್ಲ. ಅಷ್ಟು ಕಷ್ಟ ಆಗಬೇಕು. ನಿಜ ಹೇಳಬೇಕು,
ಆಯಾಸ ಆದ್ರೂ ತಡೀಬಹುದು. ಈ ನಿದ್ದೆ ಕಟ್ಟು ಮಾತಾಡೋದಕ್ಕೆ ಸ್ವರ ಬರುದಿಲ್ಲಲ್ಲ. ಹೌದಲ್ಲ, ಅದುವೇ ಕಷ್ಟ ಬರುವ. ತಿರುಗಾಟ ನಡೆಸಿ ಅದೆಷ್ಟೋ ವರ್ಷಗಳು ಕಳೆದು ಹೋಯ್ತು. ಹೌದೌದು. ಈಗ ಯಾರು ನೀನು ಗಾಳಿ ಹಾಕ್ತೇನೆ, ನಾನು ನಾನು ದೊಡ್ಡ ನೀನ ದೊಡ್ಡ ಯಾರು? ದೊಡ್ಡ ನೀನೆ. ದೊಡ್ಡ ಅಂದ್ರೆ ಆ ದೊಡ್ಡಲ್ಲ, ಮತ್ತೆ ದೊಡ್ಡವ ಯಾರು? ಅದೇ ದೊಡ್ಡವ ನೀನೆ ಅಂತ ಹೇಳಿ. ಬಾ ಬಾ ಇತ್ತಮ್ಮ ಇಲ್ಲ ಈಗ ಏನು ಅವಸರಕ್ಕೆ ಒಂದು ಇಷ್ಟು ಹಾಕು. ಎಂತ ಹಾಕುದ? ಇದೆಂತ ನೈ ನೈ ಎಂತ ನನ್ನ ಬಾಯಿ ತೊದಲೋದು ಯಾಕೆ? ಗಾಳಿ ಆಯಾಸದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಿನ್ನ ತೊದಲು ನುಡಿ. ಇಬ್ಬರು ಜೊತೆಯಾಗಿ ದುಡಿದವರಿದ್ದೇವೆ. ಹೌದು. ಇಬ್ಬರಿಗೂ ಆಯಾಸ ಆಗಿದೆ. ಹೌದು. ಹಾಗಾಗಿ ನಾನು ನಿನಗೆ ಗಾಳಿ ಹಾಕುವುದಲ್ಲ, ನೀನು ನನಗೆ ಗಾಳಿ ಹಾಕುವುದಲ್ಲ. ಅರ್ಥ ಹೇಳಬೇಕು, ನಿಜ ಹೇಳಬೇಕು. ಏನು ನಿನಗೆ ಆಯಾಸ ಆಗಿದೆ? ಸ್ವಲ್ಪ ಆಗಿದೆ ಅಣ್ಣ. ಹೌದಾ? ಸ್ವಲ್ಪ ಹಾಗಿದ್ರೆ ಗಾಳಿ ಹಾಕುವಷ್ಟು. ಗಾಳಿ ಹಾಕುವುದಕ್ಕೆ ನಮ್ಮಲ್ಲಿ ಜನ ಇದ್ದಾನಲ್ಲ. ಅಲ್ಲಿ ಅಲ್ಲಿ ಅದು ತಲೆ ಮಾತ್ರ ಕಾಣ್ತಾ ಉಂಟು. ಏನನ್ನು ಹಿಡಿದುಕೊಂಡು ಕುಳಿತಿದ್ದಾನೆ. ಆಯುಧ ಆಯುಧ ಅಕ್ಕ ಆಚೆ ಈಚೆ ಮಾಡ್ತಾನೆ ಹೀಗೆ. ಮಾರುತ ಏ ಮಾರುತ, ಗಾಳಿಗೆ ಆಚೆ ಈಚೆ ಮಾರುತ. ಇಲ್ಲಿ ನೋಡ, ಆಗ ಈಗ ಸಿಕ್ಕಿತ್ತು. ಸಣ್ಣ ಮುಂಡರು ಇಲ್ಲಿರುವಾಗ ಏನು ನೋಡಿದ? ಆಗ ಈಗ ಸಿಕ್ಕಿತ್ತು, ಜೀವ ಆಯ್ತಾ? ಗಾಳಿ ಹಾಕ. ಅವನಿಗೆ ಎಂತದ್ದು ಆಗಿದೆ ಅಂತಲೇ ತಿಳಿತಾ ಇಲ್ಲ. ಅಣ್ಣ ಗಾಳಿ ಕೆಳಗಿಲ್ಲ, ಮೇಲಿದೆ. ಮೇಲೆ ನೋಡಿದ್ದು ಸ್ವಲ್ಪ ಮರಗಳು ಎಲೆಗಳೆಲ್ಲ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಈಗ ಅವ ಕುಳಿತಲ್ಲಿಂದ ಹೇಳಲಿಲ್ಲ. ಹೌದು, ಅವನಿಗೆ ಕೇಳಲಿಲ್ಲ ಅಂತ ನಾವೇ ಮೇಲೆ ಹೋಗಬೇಕಷ್ಟೇ. ಅವ ಬೀಸ್ತಾ ಇದ್ದಾನೆ, ನಮ್ಮಲ್ಲಿಗೆ ಬರುದಿಲ್ಲವಲ್ಲ. ಹೌದೌದು, ನಾವು ಪ್ರಪಾತದಲ್ಲಿದ್ದೇವೆ. ಹಾಗಾದ್ರೆ ನಾವು ಅವನಿಗೆ ಸರಿಯಾಗಿ ಹಿಂದೆ ಎತ್ತರ ಜಾಗ ಯಾರು ಅಣ್ಣ? ಸಮಯದಲ್ಲಿ
ಶುಂಭಾಸುರನ ಆಳು ಆ ಮಾರುತನಾಗಿದ್ದಾನೆ. ನಮ್ಮ ಆಜ್ಞೆಯನ್ನು ಪಾಲಿಸುವುದಕ್ಕೆ ಪ್ರಾರಂಭ ಮಾಡಿದ. ಮಂದ ಮಂದವಾಗಿ ಅಲೆ ಎಲೆಯಾಗಿ ತೊಂಗಾಳಿಯಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ. ಆಯಾಸ ಮಾಯವಾಗಿ ಹೋಗಿದೆ, ಪ್ರಮೋಜನ ನಿಂತು ಹೋಗಿದೆ. ಇನ್ನೇನು ಎನ್ನುವಷ್ಟರಲ್ಲಿ ಕೇಳಿದಂತಹ ಗಾಯನ, ಇಂತಹ ಗಾಯನ ಗಂಡದೆ ಉಳ್ಳಂತಹ ಚಂಡ ಮುಂಡರಿಗೆ ಬರುವುದಕ್ಕೆ ಹೆದರಿಕೆಯಾಗುವಂತಹ ಕಗ್ಗತ್ತಲು ಕಾಡು. ಇಲ್ಲಿಗೆ ಯಾರು ಬಂದು ಹಾಡ್ತಾ ಇದ್ದಾರೆ? ನಮಗಿಂತ ಎತ್ತರದಲ್ಲಿರುವವರು, ದೊಡ್ಡವರು ಯಾರು ಆಗಿರಬೇಕು. ಯಾರು ಯಾರು ಯಾಕೆ? ನಮಗೆ ಬ್ರಹ್ಮದೇವ ವರ ಕೊಟ್ಟಿದ್ದಾನೆ. ಅವನ ಒಳಗಿದಂತಹ ಶಾರದೆ ವೀಣೆಯನ್ನು ಹಿಡಿದುಕೊಂಡು ಬಂದು ಅದನ್ನು ಮೀಟುತ್ತಾ ಹಾಡುತ್ತಾ ಇದ್ದಾಳೆ. ಅವಳೇ ವೀಣಾ ಬಾಣಿ, ಪಣಿವೇಣಿ, ಪುಸ್ತಕ ಬಾಣಿ, ಬಣ್ಣದ ಬಾಣಿ, ಬ್ರಹ್ಮನ ರಾಣಿ ಶಾರದೆ. ಹೌದು, ಅವಳು ಬರುವುದಕ್ಕಿಲ್ಲ. ಯಾಕೆ? ಎಷ್ಟಾದರೂ ಬ್ರಹ್ಮದೇವನ ಸೃಷ್ಟಿ ಕಾರ್ಯವು ಪೂರ್ಣವಾಗಬೇಕಿದ್ರೆ ಶಾರದೆ ಆತನ ಬಳಿಯಲ್ಲಿರಬೇಕು. ಹಾಗಾಗಿ ಇದು ಅವಳಲ್ಲ, ಇದು ಅವಳ ಸಹಾಯ ನಿತ್ಯ ನಿರಂತರ ನಡೀತಾ ಇರಬೇಕು. ಅವಳಲ್ಲ ಅಂತ ಮತ್ತೆ ಕೇಳ್ತಾ ಉಂಟಲ್ಲ, ಯಾರು? ನಾರದ ನೀರದ ಕರೆದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಸಕಲ ಶಾಸ್ತ್ರ ಕೋವಿದ ಅವ ನಮ್ಮ ಶಾರದ. ಅವ ನಾರದ ಮಹತೀವೆಂಬ ವೀಣೆಯನ್ನು ಹಿಡಿದುಕೊಂಡು ಚಂಡಮುಂಡರನ್ನು ಸಂತೋಷಗೊಳಿಸುವುದಕ್ಕಾಗಿ ಬಂದಿರಬಹುದೇ? ಋಷಿ ನಾರದ ಇಲ್ಲಿಗೆ ಬರುವುದು ಇಲ್ವಾ? 3 ಗಡಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡಬಲ್ಲಂತಹ ನಾರದ ಒಂದು ಹಾಡಿದ್ದೆ ಹೌದಾಗಿರ್ತಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿನಿಂದ ಒಟ್ಟು ಕೇಳಿ ಬರಬೇಕಾಗಿತ್ತು. ಇದು ಹಾಗ ಶ್ರುತಿ ತಾಳ ಲಯಬದ್ಧವಾಗಿ ನಮ್ಮಿರುವರ ಕಿವಿಗಳಿಗೆ ಒಂದೇ ಕಡೆಯಿಂದ ಕೇಳುತ್ತದೆ ಅಂತ ಆದ್ರೆ ನಾರದನೋ ಅಲ್ಲಪ್ಪ, ಅಲ್ಲಲ್ಲ ಇನ್ನೊಬ್ಬ ಇದ್ದಾನೆ, ತುಂಬುರ. ಹೌದೌದು, ಅವ ಬಂದಾನ. ನಾನು ಯೋಚನೆ ಮಾಡಿದವ ಬಂದಾನ ಅಂತ ನೋಡಿದ್ರೆ ಅವ ಬರ್ಲಿಕ್ಕಿಲ್ಲ. ಇಲ್ಲಪ್ಪ, ನಮ್ಮ ಅಂಕೆಯಲ್ಲಿರುವಂತಹ ಅವ ಬಿಡು. ಎದ್ದು ಆಚೆ ಈಚೆ ಹೋಗಬೇಕಾದ್ರೆ ನಮ್ಮ ಅಪ್ಪಣೆ ಬೇಕು. ಲೋಕದಲ್ಲಿರೋರು ಯಾರು ಬರ್ಲಿಕ್ಕಿಲ್ಲ, ಯಾರು ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇದು ಯಾರು? ನಾವೇ ಯೋಚಿಸುವುದಾ? ಯೋಚಿಸಲೇಬೇಕು. ಯೋಚಿಸುವಂತಹ ಪ್ರಸಂಗವೇ ಇದು. ಇಷ್ಟದವರೆಗೆ ಯೋಚಿಸುವುದಾದರೂ ಹೇಗೆ? ನಾಡಿ ಕಾಲ ವಿಳಂಬ ಮಾಡುವುದಲ್ಲ, ಕೇಳಿಸುತ್ತಾ ಇದೆ ಸ್ವರ ಹಿಡಿ. नमस्ते जगदेक माता तू गिरा रे
ಯಾವುದು ಬರ್ತಾರೆ ಯಾವುದು ಬರುವುದಿಲ್ಲ ಇಲ್ಲ ನಿನಗೆ ಎಲ್ಲ ಬರ್ತದೆ ಆಶ್ಚರ್ಯ ಬರುವುದಿಲ್ಲ ಅಂತಿಲ್ಲ ಪರಮಾಶ್ಚರ್ಯ ಬರಬರುತ್ತಾ ಸ್ವರವನ್ನು ಹಿಡಿದು ಮುಂದೆ ಬಂದಂತಹ ಸಮಯದಲ್ಲಿ ನಾವಿರುವರು ಆಚಾರ್ಯ ಏನದು ನಾವು ಅಚ್ಚರಿ ಹೌದೌದು ಯಾಕೆ ಇಲ್ಲಿ ಕಂಡಂತಹ ದೃಶ್ಯ ಕೇಳಿದಂತಹ ಸ್ವರ ಯಾರದ್ದು ಒಬ್ಬಳಾಕೆ ತರುಣಿ ಮಳಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಹಾಡುತ್ತಾ ಇದ್ದಾಳೆ ತನುವಿನ ಗಂಧ ಪರಿಮಳ ಈಕೆಯ ಪರಿಮಳವನ್ನು ನಾವು ಆಗ್ರಾಡಿಸಿದವರಿದ್ದೇವೆ ಆ ಮತ್ತೆ ಬೆಳಕು ಭಾಸ್ಕರ ಕೋಟೆ ಸೂರ್ಯನ ಪ್ರಭೆ ಭಾಸ್ಕರ ಭಾಸ್ಕರ ಒಬ್ಬಲ್ಲ ಕೋಟಿ ಭಾಸ್ಕರರು ಬಂದು ಪ್ರಭೆಯನ್ನು ಬೀರುತ್ತಾ ಇದ್ದಾರೋ ಇರುವ ಹಾಗೆ ಭಾಸವಾಯಿತು ಏನು ಏನು ಎನ್ನು ಹಾಗೆ ಬರಬರುತ್ತಾ ಎಂತದದು ಹೌದು ಅಲ್ವಾ ಚಿವುಟು ಹೌದು ಕನಸಲ್ಲ ನನಸು ಯಬ್ಬ ಇಂತಹ ದೃಶ್ಯವನ್ನು ನಾನೆಂದು ಕಾಣುತ್ತೇನೆ ಎನ್ನುವ ಹಾಗೆ ಕನಸು ಮನಸ್ಸಿನಲ್ಲೂ ಎಣಿಸಿದಲ್ಲ ಅರರೇ ಇನ್ನಿವನಂತಹ ಬಿಟಗಾರೆ ನೋಡೆ ಸ್ಮರಣ ಕೂರ್ಗಣೆ ಅಂತ ಹೊಂದಿದೆ ಕೆಲವು ನಾರಿಮಣಿ ಮಲಗಾತ್ರೆ ತಮ್ಮ ಅಣ್ಣ ನೋಡು ನೋಡು ಕಣ್ಣಾರೆ ನೋಡು 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 ಕಣ್ಣಾರೆ ಕುಳಿತು ಹೇಳು ಉಯ್ಯಾಲೆಯಲ್ಲಿ ಮನಸ್ಸಿದ ಮತದಾನಿಯು ಮನ್ಮತ ರತ್ನ ನಿಧಾನಿಯು ಅಂಗಜನ ಮಂತ್ರ ಸೂತ್ರಗದ ಟಿಪ್ಪಣಿಯು ಮಾನಿನಿಯರ ಅಧಿದೈವ ಈ ಸುಜ್ಞಾನ ಕನ್ಯೆಯರ ಮಾತೃಭವನ ಸ್ಥಾನ ಮೂಲೋಕ ಮೋಹನ ವಶ್ಯಾಚಿತ್ರ ಸಂಸಾರ ಸುಖ ಸಹಕಾರಿ ಜನನಯನ ಕಾರಾಗಾರಿ ಮುನಿಧೈರ್ಯ ಸರ್ವಸಪಹಾರಿ ಪರಿಕಾಂಕ್ಷಿಗಳ ಚಿತ್ತಚೌರ್ಯ ವಿಹಾರಿ ಈ ಉತ್ತಮ ನಾರಿ ಮೇಲ್ತುಯಿನಗಿರಿಯ ಶಿವಶರದಿ ಮಾನಸ ಸರೋವರದಿ ಸಂಭವಿಪ ದೇವಿಯ ಸೇವೆ ಸಣ್ಣ ಮುಂಬರಿದು ದೌಗದಿ ಪ್ರವೀಪ ಜಾಹ್ನವಿಯು ಹಾಲಿನ ಹೊಳೆಯಲಿ ಅವಳ ನಗು ನೋಡಿದ ಹಾಗೆ ಭಾಸವಾಗ್ತದೆ ಆಹಾ ಇಂತಹ ಮುಖವನ್ನು ಇದುವರೆಗೆ ನೋಡಿದವನು ನಾನಲ್ಲ ಎಷ್ಟು ಸುಂದರಿ ಇದ್ದಾಳೆ ಆದಿಶೇಷನಿಗೆ 1000 ನಾಲಿಗೆಗಳು ನನಗೇನಾದ್ರೂ 1000 ನಾಲಿಗೆಗಳಿದ್ದರೆ ಇವಳನ್ನು 1000 ಬಗೆಯಲ್ಲಿ ವರ್ಣಿಸುತ್ತಾ ಇದ್ದೆ ಅಣ್ಣ ಅಪ್ರತಿಮ ಚೆಲುವೆ ನೋಡು ನೋಡು ಮರದ ಬುಡವನ್ನು ನೋಡಿದಾಗ ಮಲ್ಲಿಗೆ ಬಳ್ಳಿ ಹಬ್ಬಿಕೊಂಡಿದೆ ಎನ್ನುವುದು ಮರದೇ ಹೌದು ಕೆಳಗೆ ನೋಡ್ತೇನೆ ಮಲ್ಲಿಗೆಗಳು ಉದುರಿವೆ ಎಕ್ಕುವುದಕ್ಕೆ ಹೋಗೋಣವೇ ನೋಡಿದ್ರೆ ಇದು ಬಾಯಲ್ಲಿ ಹಲ್ಲು ಬೆಳ್ಳೆ 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 ಮತ್ತೆ ಬಾಯಲ್ಲಿ ಹಲ್ಲಿರುದು ಎಲ್ಲಿರುದ ಆಗಲ್ಲ ಮತ್ತೆ ಎಲ್ಲರದ್ದು ಬಾಯಲ್ಲಿ ಹಲ್ಲು ಹೌದು ಒಂದೇ ರೀತಿ ಇರುವುದಿಲ್ಲ ಅದು ವಕ್ರವಾಗಿರ್ತದೆ ಇದು ಪೋಣಿಸಿಟ್ಟ ದಾಳಿಂಬೆ ಹಣ್ಣಿನ ದಾಳಿಂಬೆ ಹಣ್ಣು ಕೆಂಪಲ್ವೇನು ಕೆಂಪುಂಟ ಹೋಲಿಸಿದ್ದು ನಾನು ಒಂದಕ್ಕೊಂದು ಅಷ್ಟು ಅಂಟಿಸಿದ ಹಾಗೆ ಮತ್ತೆ ಯಾರೋ ಬಂದು ಅಂಟಿಸಿದ ಹೌದೌದು ಈಗ ಇಷ್ಟೆಲ್ಲ ಹೊಗಳಿದ್ರು ಬಂಡೆಯ ಮೇಲೆ ನೀರು ಎರೆದಾಯ್ತಲ್ಲ ಯಾರು ಯಾರವಳು ಯಾರಿವಳು ಯಾರಿವಳು ಇಲ್ಲಿಗೆ ಬಂದಿಹಳು ಎನ್ನುವ ಹಾಗೆ ಎರಡನೇ ಶಬ್ದದಲ್ಲಿ ಮುಗಿಸಿ ಬರ್ತಾರೆ ಎಲ್ಲಿಗೆ ಕೇಳಿ ಬರ್ತೇನೆ ಅಂತ ಈ ಕಡೆಗೆ ಬಾರ ಕೇಳಿ ನಿಂತ್ರೆ ಹೇಗೆ ಹುಡುಗಿ ನೋಡುವಾಗ ನಿನಗೆ ಸಾಹಿತ್ಯ ಎಲ್ಲ ಬರ್ತದೆ ಈಗ ಎಂತದು ಎಂತ ಅವಳನ್ನು ನೋಡುವುದಕ್ಕೆ ಸಾಹಿತ್ಯ ಕಲಿತುಕೊಂಡು ಹೋದ ನೀನು ಎಂತದ ಸಾಹಿತ್ಯ ಅಂತ ಹೇಳಿದ್ರು ಮತ್ತೆ ಬ್ರಹ್ಮದೇವನ ವರವನ್ನು ನೆನಪಿಸಿಕೊಂಡ ಬ್ರಹ್ಮಚರ್ಯ ಕೇಳ್ತೀಯ ಹೋಗಿ ಕೇಳಿ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಇಬ್ಬರು ಕೇಳುವ ಈಗ ನೀನು ಸಾಯ್ತಿದ್ರೆ ನಾನು ಹೋಗಿ ಕೇಳ್ತಾ ಇದ್ದೆ ಯಾಕೆ ನಾನು ಸಾಯ್ತೇನಲ್ಲ ಅದು ಈಗ ಹೌದು ಹಾಗಾದ್ರೆ ಇವಳನ್ನು ಏನು ಮಾಡೋಣ ನಾವು ಮಾತಾಡಿಸುವ ಆಗುದಿಲ್ಲ ಬೇಡ ನಮ್ಮ ಒಡೆಯ ಹೋಗುವ
ಕೇಳಿದಂತಹ ನಾವು 3 ಲೋಕವನ್ನು ಸಂಚಾರ ಮಾಡಿದ್ದೇವೆ. ಎಲ್ಲ ಕಡೆಯಲ್ಲೂ ನಿನ್ನನ್ನು ಹೊಗಳ್ತಾ ಇದ್ದಾರೆ, ದೇವರೆಂದು ಪೂಜೆ ಮಾಡ್ತಾ ಇದ್ದಾರೆ. ಶುಂಭನಾಯಕೋ ದೇವ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದನ್ನು ಕೇಳಿದಂತಹ ನಮಗೆ ಸಂತೋಷವಾಯಿತು. 3 ಲೋಕವನ್ನು ಸಂಚಾರ ಮಾಡಿದ ದೆಸೆಯಿಂದಾಗಿ ಹಸಿವೆ ಬಾಯಾರಿಕೆ ಬಾಧಿಸಿತು. ಪರಿಹಾರ ಮಾಡೋದಕ್ಕೆ ಬೇಕಾಗಿ ತುಹಿನ ಗಿರಿಯನ್ನೇರಿ ಮೃಗ ಬೇಟೆಯಾಡಿದೆವು, ಮಾಂಸವನ್ನು ತಿಂದೆವು, ರಕ್ತವನ್ನು ಕುಡಿದೆವು. ಅಲ್ಲಿಗೆ ಆಯಾಸ. ಪರಿಹಾರಕ್ಕೆ ಬೇಕಾಗಿ ಮಾರುತನಿಗೆ ಆಜ್ಞೆ ಮಾಡಿದಾಗ ಬೀಸಿದ ಗಾಳಿಯ ಜೊತೆಯಲ್ಲಿ ಒಂದು ವಿಶೇಷ ಏನದು? ಸ್ವರವೊಂದು ಕೇಳಿಸಿಕೊಂಡ, ಅದನ್ನೇ ಹಿಂಬಾಲಿಸಿಕೊಂಡು ಹೋದವರು ನಾವು. ಆಕಾಶದಿಂದ ಪಾತಾಳಕ್ಕೆ, ಪಾತಾಳದಿಂದ ಆಕಾಶಕ್ಕೆ ತೂಗಲ್ಪಡುತ್ತಾ ಇದೆ ಒಂದು ಸ್ವರ್ಣದ ಉಯ್ಯಾಲೆ. ಅದರಲ್ಲಿ ಕುಳಿತಿದ್ದಾಳೆ ಒಬ್ಬಳು ಬಾಲೆ. ನಾಕದ ಸತಿಯರ ನೂಕಲಿ ಮಾಡುವಿಗೆ. ಆಹಾ, ಅಷ್ಟು ಸುಂದರವಾದಂತಹ ಚೆಲುವೆ. ಅವಳನ್ನು ನೀನು ವರಿಸಬೇಕಂಡ. ತಮ್ಮಂದಿರೇ, ಕದಂಬ ಕಾಂತದಲ್ಲಿರುವಂತಹ ತರುಣಿಯ ಬಗ್ಗೆ ನಾನು ಯೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಹಾಗೆ ಸಚಿವ ಸುಗ್ರೀವ ಕರೆಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನಯ್ಯ? ನಮ್ಮವರೇ ಆದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆ ತೆರಳಿದವರು ಕದಂಬ ಕಾಂತಾರವನ್ನು ಹೊಕ್ಕರಂತೆ. ಅಲ್ಲಿ ನಾರಿಯೋರವರು ಉಯ್ಯಾಲೆಯಲ್ಲಿರುವುದನ್ನು ಕಂಡು ಹೇಳಿದರು. ಏನಂತ? ಅವಳ ಬಗ್ಗೆ ಕೇಳಿ ತಿಳಿದಾಕ್ಷಣ ಅವಳನ್ನು ಕರೆತಂದು ಮದುವೆಯಾಗಬೇಕು ಎಂಬುದಾಗಿ ತೀರ್ಮಾನಿಸಿದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಹಾಗಾಗಿ ನೀನಲ್ಲಿಗೆ ತೆರಳಿ ಅವಳ ಮನನೋಯದಂತೆ ಸಂಧಾನದ ಮೂಲಕ ಅವಳನ್ನು ಕರೆತರಬೇಕಯ್ಯ. ನಾನೇ ಆಗಬೇಕು ಒಡೆಯ. ಇದು ಶುಂಭನ ಮಹದಾಜ್ಞೆ. ಪ್ರಕೃತಿಯಲ್ಲಿ ವಿಶೇಷವಂತ ಬದಲಾವಣೆ. ಮೃಗ ಪಕ್ಷಿಗಳೆಲ್ಲ ತಮ್ಮ ವೈರತ್ವವನ್ನು ಬಿಟ್ಟು ಮಿತ್ರದಿಂದ ವರ್ತಿಸ್ತಾ ಇವೆ. ಹೀಗೆಲ್ಲ ಆಗುವುದಕ್ಕೆ ಏನೊಂದು ಮಹಾಶಕ್ತಿಯ ಏಲೆ ಎಂಬುದು ಇರಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನಂತೆ. ಸ್ವರ್ಣದ ಉಯ್ಯಾಲೆ ಮಂಡಿಸಿಂತ ಈಕೆಯನ್ನು ಕಂಡಾಗ ಈಕೆ ಮಾಲಿನಿ ಇಲ್ಲವೇ ಇಲ್ಲ. ಜಗವನ್ನು ತನ್ನ ಉದರಲಿರಿಸಿಕೊಂಡು ನಿತ್ಯವೂ ಪೊರೆಯುವ ಜಗನ್ಮಾತೆ. ಹಾಗಾದರೆ ಶುಂಭ ಬಯಸಿದ್ದು ಜಗನ್ಮಾತೆ ಇದೆ. ಶುಂಭರಿಗೆ ಈಕೆ ಸಿಕ್ಕೋಳೆ, ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ. ಒಟ್ಟಾರೆ ಶುಂಭರದು ಮಕ್ಕಳಾಟಿಕೆ ಆಗಿ ಹೋಯಿತು. ಇವನ ಮಕ್ಕಳಾಟಿಕೆಯಿಂದಾಗಿ ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂದಿದೆ. ಆದರೆ ಒಂದು ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು. ಇದನ್ನು ಪಾಲಿಸಬೇಕಂತ ಕರ್ತವ್ಯ ನನಗೆ ಉಂಟು. ಅಮ್ಮನಲ್ಲಿ ಮಾತಾಡಿಸಬೇಕಲ್ಲ, ಪ್ರಯತ್ನಿಸ್ತೇನೆ. ಜನನೇ ಭಿನ್ನ ವನದಲ್ಲಿ ಕುಳಿತಿರುವುದೇ, ವನದಲ್ಲಿ ಕುಳಿತಿರುವುದೇ ಸಮುದ್ರವಲ್ಲೆದು ನಿನಗೆ ಬೇಡುವೆನು ಜನತೆ ನಿನ್ನ ವಯಸ್ಸೆಷ್ಟೆಂಬುದೇ ನನಗೆ ಗೊತ್ತಿಲ್ಲ. ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆ ಎಂಬುದೇನ ತಿಳಿ. ಮುಂದಕ್ಕೆ ಎತ್ತಡಗೆ ನಿನ್ನ ಗಮನ ಎಂಬುದೇನ ಹಾರಿ. ಪ್ರಯತ್ನ ವ್ಯರ್ಥವಾದಿ ಸಿಗ್ಲಿಕ್ಕಿಲ್ಲ. ನಾನು ಶೋಣಿತಾಪುರದಿಂದ ಬಂದವ. ಪ್ರಯಾಣ ತುಂಬಾ ಆಯಾಸ ಇತ್ತು. ಕಲ್ಪ ವೃಕ್ಷದ ಅಡಿಯಲ್ಲಿ ಇದ್ದವನಿಗೆ ಬಾಯಾರಿಕೆ ಆಗುವುದಕ್ಕೆ ಸಾಧ್ಯ ಉಂಟೆ? ಬಾರದಲ್ಲ.
ಸುಗ್ರೀವಿ ಮುದಗಿ ಶುಭ ನಾಮಕರಣ ಸರಿ, ನಾನಾಗಿ ಬಂದದಲ್ಲ, ಮತ್ತೇನು ಬಂದೆ? ನಮ್ಮ ಒಡೆಂತ ಶುಂಭಲಿಗೆ ಕಳುಹಿಸಿಕೊಟ್ಟದ್ದು. ಶುಂಭ ಏನಂತೆ? ಅವನಿಗೆ ಈ ಸಲ ಮದುವೆ ಆಗ್ಬೇಕಂತ ಆಸೆ ಉಂಟಾಗಿದೆ. ಮದುವೆ ಮಾಡಿಸಿ, ಇನ್ನು ಹೊತ್ತುಗಳಿದು ಬೇಡ. ಅಲ್ಲ, ಮದುವೆ ಆಗುವಂತ ವಯಸ್ಸಲ್ಲಿ ಮದುವೆ ಆಗ್ತಿದ್ರೆ ಬೇಕಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆದ್ರೂ ನಿಮ್ಮ ಶುಂಭನಿಗೊಂದು ಹುಡುಗಿ ಸಿಗ್ಲಿಕ್ಕಿಲ್ಲ ಅಂತ ಆಗ್ಲಿಕ್ಕಿಲ್ಲ. ಅಖಂಡ ಬ್ರಹ್ಮಚರ್ಯ ಹೋಯ್ತಾ? ತಿರುಗಾಟ ದೊಡ್ಡದು ನೋಡು. ಹೌದು ಅಮ್ಮ, ಹೋದನ್ನೆಲ್ಲ ಸಂಪಾದನೆ ಮಾಡಿಕೊಂಡೇ ಬಂದದ್ದು. ಬೇಕಾದಷ್ಟು ಸಂಪಾದನೆ ಆತನಲ್ಲೇ ಉಂಟು. ಅದು ಮುಂದಕ್ಕೆ ಯಾರಿಗೆ ಸಿಗ್ತದೆ ಯಾರಿಗೆ ಗೊತ್ತು. ಸ್ವಂತ ನಮ್ಮದಲ್ಲ ಅದು, ಅದು ಬೇರೆಯವರದು. ಬೇರೆಯವರ ಬದುಕಿನ ನಾವು ಬೇಕಾದಷ್ಟು ಆಟವನ್ನು ಆಡಿದ್ದೇವೆ. ಅಮ್ಮ, ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ, ನಮ್ಮ ಒಡೆಯಂತ ಶುಂಭನನು ಮದುವೆ ಆಗುವೆ. ಏನಂತ? ಯೋಮಾಂ ಜಯತಿ ಸಂಗ್ರಾಮಿ, ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಫಲೋಲೋಕೆ, ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ಶುಂಭ ಅಧಿಕನೇ, ಶುಂಭ ಬಲಾಢ್ಯ, ಆ ಶಂಭುವೆ ದರಗಿಳಿದರು. ದುರಕ್ಕಾಗಿ ಬೆದರುವ ಹೆಣ್ಣು ನಾನೆಲ್ಲ ತಿಳಿಸುವಡೆಯನಿಗೆ ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಎಲ್ಲಿದು ಅನಿರೀಕ್ಷಿತವಾದಂತಹ ಕರೆ ಬಂದಿದ್ದೇನೆ, ಏನಾಗಬೇಕು? ಧೂಮ್ರಾಕ್ಷ ಕದಂಬ ಕಾಂತಾರದಲ್ಲಿರುವಂತಹ ತರುಣಿಯನ್ನು ನಮ್ಮ ಮನೆಯಾದಂತಹ ಸುಗ್ರೀವ
ಬಂದಿದ್ದೇನೆ. ಬಂದವ ಶುಂಭನ ಮತ್ತೆ ಧೂಮ್ರಾಕ್ಷ ಬಾಗ್ಯಾರು ಒಟ್ಟು ಕಳಿಸ್ಲಿಕ್ಕಿಲ್ಲ ಅಂತ ಗಟ್ಟಿದ್ದು ನನಗೆ. ಆ. ಉತ್ತಾಗರ ನೋಡಿಯೇ ಕಳಿಸಿದ್ದ. ಆ. ಬರುದಿಲ್ಲ ಅಂತ
ಏನಿದು ವಿಪರೀತ? ಕುಪಿತಗೊಂಡಂತಹ ನೀನು ಕೈಗಳಲ್ಲಿ ಆಯುಧವನ್ನು ಧರಿಸಿ ರಥವನ್ನೇರಿದವ ಪ್ರಭು ಏನು ಘನ ಕಾರ್ಯ? ನಮ್ಮವರೇ ಆದಂತಹ ಚಂಡಮುಂಡರು ಲೋಕ ಸಂಚಾರಕ್ಕೆ ತೆರಳಿದವರು ಕದಂಬ ಕಾಂತಾರವನ್ನು ಹೊಕ್ಕರಂತೆ. ಸರಿ, ಅಲ್ಲಿ ನಾರಿವಾರಗಳು ಉಯ್ಯಾಲಲ್ಲಿರುವುದನ್ನು ಕಂಡು ಹೇಳಿದ್ರು. ಅವಳ ಬಗ್ಗೆ ಕೇಳಿ ತಿಳಿದ ಕ್ಷಣ ಅವಳನ್ನು ಕರೆತಂದು ಮದುವೆಯಾಗಬೇಕು ಎಂಬುದಾಗಿ ತೀರ್ಮಾನಿಸಿ ಹೌದು ನಮ್ಮ ಮನೆಯಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ ಸಂಧಾನಕ್ಕಾಗಿ. ನಡೆಯುತ್ತೆ ಸಂಧಾನ. ಸಂಧಾನವನ್ನು ಮುರಿದು ಸಂಗ್ರಾಮವೇ ಬದ್ಧ ಎಂಬುದಾಗಿ ತಿಳಿಸಿದ್ರು. ನೀನೇನು ತೀರ್ಮಾನ ಮಾಡಿದ್ದಿ? ಅದಕ್ಕಾಗಿ ತುರಧೀರನಾದಂತ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ ಎಳೆದು ತರುವುದಕ್ಕಾಗಿ. ಕರೆದು ತಂದನೆ ಹೇಳು. ಏನಾಯ್ತು? ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷಳಿದು ಹೋದ. ಹೌದು. ಆಮೇಲೆ ಗಂಡುಗಳಿಗೆ ಅಂತ ಚಂಡಮುಂಡರನ್ನು ಕಳಿಸಿಕೊಟ್ರೆ ಚಂಡಿಕೆಯಾಗಿ ಅವರ ಶಿರವನ್ನು ಚಂಡಮುಂಡರು ಒಳಿದು ಹೋದ್ರಿ. ಹೌದು. ಈಗ ಏನು ಅಂತ ತೀರ್ಮಾನ ಮಾಡಿ ಹೀಗೆ ಕೈ ಕಟ್ಟಿ ಕುಳಿತುಕೊಳ್ಳುವುದು ತರವಲ್ಲ ಎಂಬುದಾಗಿ ಭಾವಿಸಿ ರಥಾರೋಹಿಯಾಗಿ ಆಯುಧ ಬಾನಿಯಾಗಿ ಇದರ ಮಧ್ಯದಲ್ಲಿ ಧನುಜೇಶನಾದೆ ಧನುಜಪತಿಯಾದೆ
ಪ್ರಭು ಈ ಲೋಕದಲ್ಲಿ ಹೆಂಡತಿಯ ಬಳಿಗೆ ಪತಿಯಾಗುವುದು ದೊಡ್ಡ ವಿಷಯವಲ್ಲ. ನೀನು ಆದದ್ದು ಧನುಜಪತಿ ಎನ್ನುವುದಾಗಿ ಸಮಸ್ತ ದಾನವರಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆಯ ಪ್ರತೀಕವಾಗಿ ಧನುಜಪತಿ ಎನ್ನುವಂತ ನೆಲೆಯಲ್ಲಿ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬ್ರಹ್ಮದೇವರನ್ನು ವಿಶೇಷವಾಗಿ ಒಲಿಸಿಕೊಂಡು ಅಜಯವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವ ಪ್ರಭು. ಇಷ್ಟೆಲ್ಲ ಗಳಿಸಿಕೊಂಡಂತ ನಿನ್ನ ಈ ಸಮಯದಲ್ಲಿ ನೀನು ಭ್ರಮೆಯನ್ನು ತಾಳುವುದೇ ಸರಿಯಲ್ಲ ದೊರೆಯೇ. ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಶುಂಭನ ನಡೆ ಎನ್ನುವಂಥದ್ದು ಕೇವಲ ನಮಗೆ ಮಾತ್ರವಲ್ಲ, ಸಮಸ್ತ ಶೋಣಿತಾಪುರ ವಾಸಿಗಳಿಗೆ ಅದು ಆದರ್ಶಪ್ರಾಯವಾದದ್ದು. ಅದನ್ನೇ ನಂಬಿ ಬದುಕುತ್ತಿರುವಂತ ವೇಳೆಯಲ್ಲಿ ಈ ನಿರ್ಧಾರವನ್ನು ನೀನು ಕೈಗೊಂಡೆಯ. ಆ ಒಡಿತ ಎಂದು ಬಯಸಿದೆಯ. ಕಾಮಿನಿ ಆಗ್ಲಿ ಕಾಶ್ಯಪಿ ಆಗ್ಲಿ ಅಲ್ಲ ಕಾಕನವಾಗ್ಲಿ ಯಾವ ಕಾಲಕ್ಕಿದ್ರೂ ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಇರುವಂತ ಸೊತ್ತಲ್ಲ. ಮನ್ಮಥನ ಬಾಣಗಳಿಗೆ ತನ್ನ ತನವನ್ನೇ ಬಟ್ಟಿ ಈ ನಿರ್ಧಾರಕ್ಕೆ ಮುಂದಾದೆಯಲ್ಲ, ಇದು ಸರಿಯೋ ತಪ್ಪ ಹೇಳು ನೀನು. ರಕ್ತಬೀಜ ಕದಂಬ ಕಾಂತದಲ್ಲಿರುವವರು ಸಾಮಾನ್ಯ ತರುಣಿ ಎಂಬುದಾಗಿ ನಾನು ಅವನು ಬಯಸಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಹೇಳು. ಏನು ಸಾಮಾನ್ಯರೇ ಹೇಳು. ತರುಣಿಯಲ್ಲ ಅವಳು ಆದಿ ಮಾಯೆ ಇರುವಂತ ನಿರ್ಧಾರಕ್ಕೆ ಬಂದವ ನೀನು ಸರಿಯಲ್ಲದವೇ? ನಿನ್ನ ನಿರ್ಧಾರವೇ ತಪ್ಪದು ಪ್ರಭು. ಆರಂಭದಲ್ಲಿ ನಮ್ಮವರು ಹೇಳಿದಂತ ವಿಚಾರಗಳನ್ನು ಕೇಳಿಸಿಕೊಂಡು ಒಂದು ಕಾಲದಲ್ಲಿ ಹಂಬಲಿಸಿದೆ. ನಿನ್ನನ್ನು ಬೆಂಬಲಿಸುವಂತ ಉದ್ದೇಶದಿಂದ ನಮ್ಮವನೇ ಅಂತ ಸುಗ್ರೀವನನ್ನು ಅಲ್ಲಿಯವರೆಗೆ ಕಳುಹಿಕೊಟ್ಟೆ ಸಂಧಾನಕ್ಕಾಗಿ. ಹೌದಲ್ಲ? ನಡೆಯುತ್ತೆ ಹೇಳು ಸಂಧಾನ. ನಡೀಲಿಲ್ಲ ಯಾಕೆ? ಅವಳು ಆಡಿದಂತ ಮಾತುಗಳು ಬಾಲ್ಯದಲ್ಲಿ ಗೈದಿದ್ದೇನೆ ಪಣ, ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಅವಳನ್ನು ಪ್ರಶ್ನೆ ಮಾಡಿದ್ದಾಳೆ. ಶುಂಭಳಾಗಲಿ ಪ್ರತ್ಯಕ್ಷ ಸಂಭವ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಂಡು ಮದುವೆ ಆಗಬೇಕು. ಗೆದ್ದವನ ಕೊರಳಿಗೆ ಸುಮಮಾಲೆ ಹೀಗಂತ ನಿರ್ಧಾರವನ್ನು ಮಾಡಿದವಳಿದ್ದಾಳೆ. ಏನು ಮಾಡಲು ಹೇಳು? ಸುಮಮಾಲೆಯನ್ನು ಹಾಕಿಸಿಕೊಳ್ಳುವಂತ ಯೋಗ ನಮ್ಮ ಪಾಲಿಗೆ ಬಂದಿರಲಿಲ್ಲ. ಅದರ ಬದಲಾಗಿ ನಮ್ಮವರಿಗೆಲ್ಲ ಅದು ಮರಣದ ಮಾಲೆಯಾಗಿ ಹೋಯಿತು. ಆರಂಭದ ಸಂಧಾನ ಮುರಿದಾಗ ಸಂಗ್ರಾಮಕ್ಕೆ ಬದ್ಧನಾದವ ನೀನು ಕರೆತರುವಂತ ಉದ್ದೇಶದಿಂದ ಧೂಮ್ರಾಕ್ಷರನ್ನು ಅಲ್ಲಿವರೆಗೆ ಕರೆಸಿದೆ. ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ
ಆ ಬಳಿಕ ಹೋದಂತ ಚಂಡಮುಂಡರು ಏನು ಮರಳಿ ಬಂದರೆ ಹೇಳು? ಖಂಡಿತ ಇಲ್ಲ. ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಅದರ ಜೊತೆಯಲ್ಲಿ ಬ್ರಹ್ಮದೇವ ಇತ್ತಂತವರ ಬಲ, ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ಆ ಚಂಡಮುಂಡರಿಗೆ ತೋರಿಸಿಕೊಟ್ಟಿದ್ದಾಳೆ. ಮಹಾಕಾಲಿಯ ರೂಪವನ್ನು ತಾಳಿ ಚಂಡಮುಂಡರನ್ನವರೇ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಇದೊಂದು ವ್ಯರ್ಥ ಪ್ರಯತ್ನ. ಹೀಗೆ ನಾವು ಹೇಳಬೇಕಾಗ್ತದೆ. ನಾವು ಪಡುವಂತ ಪ್ರಯತ್ನದಲ್ಲಿ ಏನಾದ್ರೂ ಪ್ರಯೋಜನ ಉಂಟುತ್ತಾದ್ರೆ ಅದನ್ನು ನಾವು ಸ್ವೀಕರಿಸಬೇಕು. ಅದು ಅಲ್ಲ ಅಂತಾದ್ರೆ ಅದನ್ನು ಅಲ್ಲಿಗೆ ಬಿಡುವುದು ಒಳ್ಳೇದಲ್ವಾ? ಹಾಗಾಗಿ ನಿನ್ನ ನಿರ್ಧಾರವನ್ನು ನೀನು ಬಿಡಬೇಕು. ಪ್ರಭು, ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸಿದವ ನೀನು, ಆ ಬಳಿಕ ಬ್ರಾಹ್ಮಣರಿಗೆ ಪೀಡೆಯನ್ನು ಕೊಟ್ಟೆ, ಅವರೆಲ್ಲ ಅರ್ಥರಿದ್ದಾರೆ. ಅಂತವರ ಅರ್ಥನಾದವನ್ನು ಆಲಿಸಿದಂತ ಮಹಾಮಾತೆ ಅವಳೇ ಸರ್ವೇಶ್ವರಿ ಕೌಶಿಕಿ ಎನ್ನುವಂತ ಅಭಿಧಾನವನ್ನು ಹೊತ್ತುಕೊಂಡು ಕದಂಬ ವನವಾಸಿನಿ ಆಗಿದ್ದಾಳೆ. ಹಾಗಾಗಿ ಯಾವ ಕಾಲದಲ್ಲಿಯೂ ಕೂಡ ಸಾಮಾನ್ಯ ತರುಣಿಯಂತ ನಿರ್ಧಾರಕ್ಕೆ ಬರಬೇಡ. ಕೈಗೊಂಡ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿವರೆಗೆ ಆದದ್ದಾಗ್ಲಿ, ಆದ್ರೆ ನಿನ್ನ ಮನಸ್ಸಿನ ಭಾವನೆ ಅದನ್ನು ಹೇಳು. ಅಭಿಪ್ರಾಯ ಉಂಟು. ಮಾತು ಒಂದೇ ಒಂದು, ಏನು? ಬಿಡು 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 ಮನದ ಮೂರ್ಖತೆಗಳನ್ನು. ಆರಂಭದಲ್ಲಿ ಭ್ರಮೆಯನ್ನು ತಾಳಿದವ ನೀನು, ಅದರ ಪರಮಾವಧಿಯೋ ಎಂಬಂತೆ ಈ ಕಾಲದಲ್ಲಿ ಮೂರ್ಖತನಕ್ಕೆ ಸಾಕ್ಷಿಯಾಗಿ ಹೋದೆಯಲ್ಲ. ಪ್ರಭು, ಸರಿಯಲ್ಲ ದೊರೆ. ಒಂದು ಕಾಲದಲ್ಲಿ ಬ್ರಹ್ಮನಿಂದ ವಿಶೇಷವಂತ ವರವನ್ನು ಪಡೆದವ, ಲೋಕದ ರೀತಿಯೇನು, ನೀತಿಯೇನು, ಶಾಸ್ತ್ರವೇನು, ಪುರಾಣವೇನು ಎಲ್ಲವನ್ನು ತಿಳಿದಂತ ಧೀಮಂತವಾದಂತ ವ್ಯಕ್ತಿತ್ವ ನಿನ್ನದು. ಹಾಗಿರುವಾಗ ಈ ಸಂದರ್ಭದಲ್ಲಿ ಯಾಕೆ ನೀನು ಬದಲಾವಣೆಯನ್ನು ಕಂಡೆ? ಸರಿಯಲ್ಲ ದೊರೆ. ಬ್ರಹ್ಮದೇವ ಕೊಟ್ಟಂತ ವರದಂತೆ ಬಾಳಿ ಬದುಕಬೇಕಾದ್ದು ಲೋಕ ನಿಯಮ. ಆ ಲೋಕ ನಿಯಮವನ್ನು ಮೀರಿ ನಡೆಯುವುದಕ್ಕೆ ನಾವೆಲ್ಲ ಎಷ್ಟರವರು ಹೇಳು. ಹಾಗಾಗಿ ಯೋಚನೆ ಮಾಡಬೇಡ ಪ್ರಭು. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದಾದ್ರೂ ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಅಲ್ಲ ದೊರೆ. ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ. ಹೇಗೆ? ಅವಳ ಕೈ ಹಿಡಿಯುವುದಲ್ಲ, ಅವಳ ಸರ್ವೇಶ್ವರಿ. ಅವಳ ಬಗ್ಗೆ ನನಗೆ ಎಲ್ಲವನ್ನು ಹೇಳುತ್ತಾ ಇದೆಯಲ್ಲ. ರಕ್ತಬೀಜ ಚಂಡಮುಂಡರು ಎಲ್ಲವನ್ನು ಬಂದು ಹೇಳಿದಾಗಲೇ ಅರ್ಥವಿಸಿಕೊಂಡವನ. ಏನು ಅರ್ಥವಿಸಿಕೊಂಡ? ಅವಳಲ್ಲಿ ಕಾಡಾಕಾಡಿಯಾಗಿ ಗೌರವಿಸಿ ಅವಳನ್ನು ಕರೆತಂದು ಮದುವೆಯಾಗಬೇಕು.
ಇಲ್ಲ ನನ್ನ ಶಿರವಪ್ಪಿಸಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ಈಗ ನಿನಗೆ ಬದುಕಬೇಕು ಅಂತ ಆಸೆ ಇದ್ರೆ ಹೋಗಿ ಮೂಲೆಯಲ್ಲಿ ಸೇರಿಕೊಳ್ಳ. ಹೇಳಬೇಡ, ಋಣ ಹೇಳಿರುವಂತ ಪಟ್ಟವನ್ನು ಕಟ್ಟಿದೆ. ಪ್ರಭು ಯೋಚನೆ ಮಾಡಬೇಡ, ಇದು ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. जय जय
ಇರುವಂತಹ ಸ್ಥಳ ಕದಂಬವನ. ಏನು ವಿಶೇಷ, ಏನು ವಿಶೇಷ, ಅಂಧಕಾರವೇ ತುಂಬಿರುವಂತಹ ಪ್ರದೇಶದಲ್ಲಿ ವಿಶೇಷವಂತ ಬೆಳಕಿನ ವ್ಯವಸ್ಥೆ. ಈ ಬೆಳಕಿನ ಮಧ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಪ್ರಾಣಿಗಳಲ್ಲಿ ಏನೊಂದು ಬದಲಾವಣೆಯ ದೃಶ್ಯಗಳು. ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರತ್ವವನ್ನು ಮರೆತ ಹಾಗುಂಟು. ಅದರ ಬದಲಾಗಿ ಸ್ನೇಹ ಜೀವನ, ಸಹಬಾಳ್ವೆಯ ಜೀವನ, ಪ್ರೀತಿ ವಿಶ್ವಾಸದ ಜೀವನವನ್ನು ನಡೆಸುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಗಿದ್ರೆ ಅರ್ಥ ಏನು ಇದರದ್ದು? ಇದೊಂದು ಬದಲಾವಣೆ. ಬದಲಾವಣೆಯ ಪರ್ವ ಇಲ್ಲಿಂದಲೇ ಆರಂಭಗೊಂಡಿದೆ. ಯಾಕೆ ಎನ್ನುವುದಾಗಿ ಆಲೋಚನೆ ಮಾಡಿದಾಗ ಉತ್ತರ ದೊರೆಯುವುದು ಒಂದೇ ಒಂದು. ಇದು ದೇವಿ ಸಾನ್ನಿಧ್ಯ, ಇದು ಅವಳ ಕ್ಷೇತ್ರ, ಇದು ದೇವಿಯ ಪ್ರಭಾವ, ಇದು ದೇವಿ ಮಹಾತ್ಮೆ. ಇಷ್ಟರವರೆಗೆ ನಾವು ಕೇಳಿದ್ದೆ ವಿನಃ ಕಣ್ಣಾರೆ ಕಾಣುವಂತ ಸೌಭಾಗ್ಯ ಒದಗಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ದೇವಿಯ ಮಹಾತ್ಮೆಯನ್ನು ಕಣ್ಣಾರೆ ಕಾಣುವಂತ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿತು. ಹಾಗಾಗಿ ನಮ್ಮವರು ಸಂತೋಷ ಪಡ್ತಾ ಇದ್ದಾರೆ. ಏನು ಮಾಡೋಣ, ಇವಳು ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ದೂರಕ್ಕೆ ದೃಷ್ಟಿ ಹಾಯಿಸಿ ನೋಡಿದಾಗ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಬರೇ ಸೂರ್ಯ ಪ್ರಭೆಯಲ್ಲ, ಕೋಟಿ ಸೂರ್ಯನ ಪ್ರಭೆ. ಉಯ್ಯಾಲೆಯನ್ನು ತೂಗುತ್ತಿರುವಂತ ದೃಶ್ಯವನ್ನು ಕಂಡೆ. ಅವಳ ಶರೀರ ಪ್ರಕೃತಿಯನ್ನು ಸರಿಯಾಗಿ ಗಮನಿಸಿದರೆ ತ್ರಿಮೂರ್ತಿಗಳ ಸಾನ್ನಿಧ್ಯ ಅವಳ ಶರೀರವನ್ನು ಸೇರಿದೆ. ಇದರ ಜೊತೆಯಲ್ಲಿ ತಾವು ಕೂಡ ದೇವಿಯ ದಾಸರು, ದೇವಿಯ ಸೇವಕರು ಎನ್ನುವಂಥ ನೆಲೆಯಲ್ಲಿ ಕೋಟಿ ಅನುಕೋಟಿ ಸಂಖ್ಯೆ ಇರುವಂತಹ ದೇವತೆಗಳು ಅವಳ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಅದನ್ನು ಗಮನಿಸುವುದಲ್ಲ. ಕಾಣುವುದಕ್ಕೆ 2 ಕಣ್ಣು ಸಾಕಾಗ್ತದೆ. ಆದರೆ ಇವಳಿಗೆ 3 ಕಣ್ಣು. ಪರಮೇಶ್ವರಿಗಾದ್ರೂ 3 ಕಣ್ಣಿರುವುದು ಸ್ವಾಭಾವಿಕ. ಅವ ಮೃಢ. ಆದರೆ ಇವಳಿಗೆ ಈಗ ನನಗೆ ಅರ್ಥವಾಯಿತು. ಮನಸ್ಸಿನ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತಿದ್ರೆ 3ನೇ ಕಣ್ಣಿನ ಅಗತ್ಯ ಉಂಟು. ಹಾಗಾಗಿ 3ನೇ ಕಣ್ಣನ್ನು ಧರಿಸಿ ತಾನೊಬ್ಬಳು ಶಿವೆ, ಗಾಢವಾದಂತ ಗರ್ಭವನ್ನು ಹೊಂದಿದ ಶಿವೆ ಹೀಗೆ ಲೋಕದಲ್ಲಿ ಪ್ರಕಟಗೊಳ್ಳುತ್ತಾ ಇದ್ದಾಳೆ. ಏನು ಮಾಡೋಣ, ಇವಳನ್ನು ಬಯಸಿದನೆ. ಒಂದು ವೇಳೆ ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟು. ಶುಂಭ ಬಿಡಿ, ಶುಂಭನಂತಿರುವಂತಹ ಸಾವಿರ ಸಂಖ್ಯೆಯಲ್ಲಿರುವಂತಹ ಶುಂಭಂತಿರು ಕಾಲವಾಗಿ ಬೇಡಿದರು ಕೂಡ ಯಾವ ಕಾಲದಲ್ಲೂ ದೊರೆಯುವಳು ಇವಳಲ್ಲ. ಆದರೆ ಇವಳಿಂದ ದೊರೆಯುವುದೇನು? ಬರೇ ಕೇಡು ಮಾತ್ರ. ಕೇಡು ಇವಳಿಂದ ಬದ್ಧ. ತಿಳಿದು ಬಯಸಿದ್ನೋ ತಿಳಿಯದೆ ಬಯಸಿದ್ನೋ ಅಂತೂ ಶುಂಭನ ಅವನತಿಗೊಂದು ದಾರಿಯಾಗಿ ಹೋಯಿತು. ಆದರೆ ನಮಗೇನು ಕೆಲಸ? ಆಡಿದ ಮಾತು ನೆನಪಿಗೆ ಬರ್ತಾ ಇದೆ. ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳಬೇಕು. ಶುಂಭನಿಗೆ ಬೇಕಾಗಿ ಪ್ರಯತ್ನ ಪಡಬೇಕು. ನೋಡೋಣ, ಮುಂದುವರಿತಾರೆ. ನೀನೇ ಶೋಣಿತಾಬೀಜ ಅಂತ ಹೆಸರು. ನಗರ ಶೋಣಿತಾಪುರ. ಶುಂಭನ ಮಂತ್ರಿಯಾಗಿ ಕದಂಬ ವನವನ್ನು ಪ್ರವೇಶ ಮಾಡಿದೆ. ಅಮ್ಮ, ನಮ್ಮೊಡೆಯ ಶುಂಭ
ಹಸುರ ಕುಲ ಬಿಂಬ, ನಮಗೆಲ್ಲ ಆಧಾರ ಸ್ತಂಭ. ನಿಮ್ಮ ವಿಶ್ವಾಸ ಹೌದಮ್ಮ. ಆಧಾರ ಸ್ತಂಭ ಎನ್ನುವುದು ಇನ್ನೂ ಆಧಾರವನ್ನು ಹೊಂದಿಕೊಳ್ಳಬೇಕು ಅಂತಿದ್ರೆ ಅದಕ್ಕೆ ನೀನು ಮನಸ್ಸು ಮಾಡುವಿ. ಯಾಕೆ ಆರಂಭದಲ್ಲಿ ನಿನ್ನನ್ನು ಬಯಸಿದ, ಆಗುವುದಿಲ್ಲ ಅಂತ ಹೇಳಿದ್ದೆ, ಸಂಗ್ರಾಮದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೆ. ವಿಷಯ ಏನೋ ಸರಿ, ಹಾಗಾಗಿ ಇನ್ನೂ ಕಾಲ ಮಿಂಚಿ ಹೋಗಲಿಲ್ಲ. ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಇನ್ನು ಹಠ ಬಿಡ್ಲಿಲ್ಲ ಹಾಗಾದ್ರೆ? ಇಲ್ಲ ತಾಯಿ, ಅವ ಹಠವಾಗಿ. ನೀನು ಒಬ್ಬ ಶುಂಭನ ಬಗ್ಗೆ ಆಲೋಚನೆ ಮಾಡಬೇಡ, ಲೋಕದ ಬಗ್ಗೆ ಆಲೋಚನೆ ಮಾಡು. ಇವನಂತಿರುವಂತ ಶುಂಭನಿರು ಎಲ್ಲಿಯಾರು ಕಾಣ ಸಿಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಲೋಕಗೊಬ್ಬನೇ ಶುಂಭ. ಹೌದು. ಈಗ ವರ್ತಮಾನದಲ್ಲಿ ಶೋಣಿತಾ ನಗರದಲ್ಲಿ ಅರಸನಾಗಿ ಮೆರೀತಾ ಇದ್ದಾನೆ. ಹೌದು ಅಮ್ಮ, ಚಿನ್ನದ ರಥ ನಿನಗೆ ಬೇಕಾಗಿ ಕಾಯ್ತಾ ಇದೆ. ನಿನ್ನ ಬರುವಿಕೆಯನ್ನು ನಾವು ಸ್ವಾಗತಿಸುತ್ತೇವೆ. ಎಷ್ಟು ರಥದದ್ದು ಹಾಳು ಮಾಡ್ತೀರಿ ನೀವು. ಏನು ಮಾಡುವ ಹೇಳಿ? ಬರುವವರಿಗೆಲ್ಲ ರಥ ಒಯ್ಯುವುದೇ ಕೆಲಸವ? ಅಷ್ಟು ಉಂಟು ನಮ್ಮಲ್ಲಿ, ಕೊರತೆ ಆಗ್ಲಿಕ್ಕಿಲ್ಲ. ಇನ್ನು ಕಡಿಮೆ ಆಗ್ಲಿಲ್ಲ ಹಾಗಾದ್ರೆ? ಏನು ಇವತ್ತು 500 ಹೋದ್ರೆ ನಾಳೆ 1000 ಸಿಗ್ತದೆ. ಎಲ್ಲ ಹೋದ್ರೆ ನಾಳೆ ನಡ್ಕೊಂಡು ಬರ್ಬೇಕಲ್ಲ ಶುಂಭ ಅಂತ. ನಡ್ಕೊಂಡು ಬರುವುದಾ? ಒಬ್ಬ ಅರಸನಾಗಿ ಅವ ಬರುವಂತ ಕ್ರಮ ಉಂಟ ಹೇಳು? ಅವನ ಸೇವಕನಾಗಿ ನಾವು ಬರ್ತೀವಿ. ಹಾಗಾಗಿ ಮನಸ್ಸು ಮಾಡಬೇಕು. ಕುಳಿತಂತ ಉಯ್ಯಾಲೆಯಿಂದ ಬರಬೇಕು. ನನ್ನ ಕುರಿತಾದ ಅನುರಾಗದ ಪ್ರಭಾವದಿಂದ ಹೊಂದಬೇಕೆನ್ನುವ ಉತ್ಕಟ ಹೆಚ್ಚಿಗೆ ಕಟ್ಟು ಬಿದ್ದು ಹಂತ ಹಂತವಾಗಿ ತನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ ಶುಂಭನಿಗೆ ಹಠ ಬಿಡಬೇಕು, ಛಲ ತೊರಿಬೇಕು ಅಂತ ಅನಿಸಲಿಲ್ಲ. ಕಾಲ ಕಾಮ ಕರ್ಮಗಳೆಂಬ ಭಾವದಿಂದ ಬಂಧಿತನಾಗಿರುವ ಅವನೊಬ್ಬ ಮೂರ್ಖ ಸುರಿಯುವ ರಕ್ತವನ್ನು ಗಟ್ಟಿಯಾಗಿ ಹಿಡಿದೆ. ತಮ್ಮದೇ ಅವನವನವಿದೆ. ಒಂದು ಬಿಂದು ರಕ್ತ ಸರಿಯನ್ನು ಸೋಕಿದಂತಾದ್ರೆ ನನ್ನಂತಿರುವಂತಹ ಬೀಜಾದಿಗಳ ಸೃಷ್ಟಿ ಆಗ್ತದೆ. ಸರಿ 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 ಪರೀಕ್ಷೆ ಮಾಡಬೇಕು. ಇದುವೇ ಬೀಜದ ಸಮಯ. ಇದೋ ಚೆಲ್ಲಿದೆ. ಹೊರಗೆ ಬಿದ್ದಿದೆ. ಕೋಟಿ ಕೋಟಿ ಸಂಖ್ಯೆ ಉತ್ಪಾತ ಪಿಂಡ
ನೀಲಾದ್ರಿ ಶೆಟ್ಟಿಗಾರ್ರೇ, ವನಿತಾ ನೀಲಾದ್ರಿ ಶೆಟ್ಟಿಗಾರ್ರೇ, ಭಕ್ತಿತ ಸೇವೆ ಅಂಚತ್ತ ಅವಡ್ ಮಲ್ಲ ತುಳ್ಳಲ್ ತಿಪ್ಪೆಗೆ ಯಕ್ಷಗಾನ ಸೇವೆ ಬಂಡ ಬಾರಿ ಪ್ರೀತಿ. ಯಕ್ಷಗಾನಾಸಕ್ತೆ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಯಕ್ಷಗಾನ ಸೇವೆ ಉಂಟ ಭಾರಿ ಪ್ರೀತಿ ಭಾಗವತರೆ. ದೇವಿ ಮಹಾತ್ಮ ಆಟಗೊಬ್ಬರು ಅನ್ನದಾನ ಲಾಮ ಅಂತಾರೆ. ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಗಂಧರ್ವ ವೇದಕ್ಕೂ ಸಂಬಂಧಪಟ್ಟ ಗಾಯನ ಸೇವೆ, ವಾದನ ಸೇವೆ, ನರ್ತನ ಸೇವೆ, ವಾಚಿಕ ಸೇವೆ ಬಾರಿ ಪುರುಳುಡೆ ನೋಡ್ತಾರೆ. ಇಚ್ಛಾಶಕ್ತಿ ಸ್ವರೂಪಿಣಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಜ್ಞಾನಶಕ್ತಿ ಸ್ವರೂಪಿಣಿ, ಬುದ್ಧಿಶಕ್ತಿ ಸ್ವರೂಪಿಣಿ, ಮಾತೃಶಕ್ತಿ ಸ್ವರೂಪಿಣಿ, ಲಕ್ಷ್ಮೀ ಶಕ್ತಿ ಸ್ವರೂಪಿಣಿ ಅಪ್ಪಿನ ಸೇವೆಯನ್ನು ಭಕ್ತಿಡು ಮಾಡ್ತಾರೆ, ಪೊರ್ಲುಡು ಮಾಡ್ತಾರೆ, ಗೌರಿಡು ಮಾಡ್ತಾರೆ. ಭಕ್ತಿರು ಮಂತಿಂಚಿ ಸೇವೆ ಹಿಡಿತ ಅಪ್ಪೆಗೆ ಸಂತೋಷ ಅಂಡಿ ಸಂತೋಷ ಅಂಡಿ ನನ್ನದೊಂಬಲ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಂತಿ ನಿಖಿಲೆಗೆ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ಸೇರಿಗಾರ್ರೆ ಕುಂಬುದಾರಲ್ಲ ಒಳ್ಳೆ ಸಕಾಲಕ್ಕೆ ಬರ್ತಾರೆ. ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಾಡ್ತಾರೆ. ಭಾರಿ ಬೊರ್ಲದ ಸೇವೆ ಕೊರಿಯರು ಉಳ್ಳಾಲ್ ತೆಪ್ಪೆಗೆ ನಿಡ್ಡೋಡಿ ಭಾಸ್ಕರ ಒಳ್ಳೆ ನಿಖಿಲೆಗೆಲ್ಲ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ಭಾಗವತ್ರೆ. ಸುಮಿತ್ ಕುಮಾರ್ ಒಳ್ಳೆ ತಡಂಬ ಇದ್ದಾರೆ. ಏರ್ಮಾಳದ ಆಟದಾಣಿ ನಮ್ಮೊಟ್ಟಿಗೆ ಇತ್ತೇರು ಬಾರಿ ಬುರ್ಲದ ಸುಧಾರಿಕೆ. ಪ್ರೇಮನಾಥ ಪೂಜಾರರು ನೇರ ಪ್ರಸಾರ ಅಕ್ಲೆಗೆಲ್ಲ ಉಳ್ಳಾಂತೆಪ್ಪಿನ ಪರಿಪೂರ್ಣ ಸೇರಿಂಚಿ ಸಭೆ ಮಲ್ಲೆ ಭಗತ್ರಿ ಅವರಿವರು ಎಂದತ್ತು ನೇರ ಮಾಯಗಾರಾಗಿ ಕಾಲಟು ಬಂಗ ಕಾಲ ಕರಿಂಡು ಹಂಸ ಕ್ಷೀರ ನ್ಯಾಯ, ಮಧುಬಿಂದು ನ್ಯಾಯ, ಗೋಲಿನಲಿಕಾ ನ್ಯಾಯ, ಪರ್ವತ ಪ್ರಸವ ನ್ಯಾಯ, ವ್ಯಾಳ ಮೂಷಿಕ ನ್ಯಾಯ, ಕೂಪಮಂಡೂಕ ನ್ಯಾಯ, ಭ್ರಮರ ಕೀರ ನ್ಯಾಯ, ಅಂಚನೆ ಸಮಷ್ಟಿ ನ್ಯಾಯ. ಸಮಷ್ಟಿ ನ್ಯಾಯ ನೊಂಜಿ ಅಭಯ ಕೊರ್ಕ ಬೇಜಾರ ಇಜ್ಜಿಯತ್ತ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಮಣೆ ಮಂಚ ಸೇರಿನ ಪುರ್ತಾಂಡತ್ತ ಭಾಗವತರೆ ನಂಕು ತಿಕ್ಕು ನಾವು ತಿಕ್ಕೊಡತ್ತ ಬೊಂಡ ನೀಲಾದ್ರಿ ಶೆಟ್ಟಿಗಾರ ಗುರಿಕಾರ ಬತ್ತೇರಿ ಕುಪ್ಪೆ ಪದಾರ್ಥ ಸುರೇಶ್ ಮುಂಡಾಸು ಕಟ್ಟದು ಭಾರಿ ಕ್ರಮ ಹೊಟ್ಟೆ ಬತ್ತೆ ಸರಪಾಡಿ ಅಶ್ವಿನ ಮುಂಡಾಸು ಕಟ್ಟದು ಗುಡ್ಲತ್ತೇರಿ ಪ್ರಸಾದ ಬಡಿಸಿ ಸಿಂಗಾರ ಭಕ್ತಿಡ್ಕೊರ್ನ ಬುಂಡಂಚ ಸಂತೋಷ ಕೈಗೊಂಡ್ರೆ ಸಂತೋಷ ಕೊಲ್ಲುದ ರಕ್ತದ ಒಳೆಯನ್ನು ಹರಿಸಿದೆ. ಇದು ಬಂದ ವರುಣಾಸುರನಿದ್ದ ಮಾಡುತ್ತಿರುವ ಸಂದರ್ಭ
ಕಾಲದಲ್ಲಿ ಆಕೆಯ ಘೋರವಾದ ರೂಪವನ್ನು ಕಂಡು ಇತ್ತ ಕಡೆ ಓಡಿ ಬಂದಿದ್ದೇನೆ. ಈತಳಿಗೆ ಒಂದಲ್ಲ ಒಂದಿನ ತಕ್ಕ ಶಿಕ್ಷೆಯನ್ನು ನಾನು ನೀಡಬೇಕಾಗಿದೆ. ಹಾಗಾಗಿ ತಡ ಮಾಡುವುದಲ್ಲ, ಈಗಲೇ ಗುರುಗಳ ಬಳಿಗೆ. ಬಂದವ ಶುಂಭನ ತಮ್ಮ ನಿಶುಂಭ. ನೀನು ಜ್ಞಾನ ಮುದ್ರೆಯಿಂದ ಸಂಪಾದಿಸಿದನ್ನೆಲ್ಲ ಕಳೆದಿದ್ದೇನೆ, ಸಿದ್ಧಿಗೊಂದು ಪ್ರಶ್ನೆಯಾಗಿ ನಿಂತಿದ್ದೇನೆ. ರಕ್ತದ ಹೊಳೆಯನ್ನೇ ಹರಿಸಿದೆ. ನಿನ್ನ ಎದುರಾಳಿಯಾಗಿ ಬಂದವ ಸಾಮಾನ್ಯವಲ್ಲ. ಕೋಣಿತಾಪುರದ ಅಧಿಕಾರಿ ಶುಂಭಾನಿ ಶುಂಭ ಶ್ರೀ ಮಹಾಮಾಯಿಗೆ ಆರತಿಯ ಬೆಳಗಿದೆ ಶೋಭಾ ತಂದೆಯ ಸುರಬಾಲ ಸಂಗ್ರಾಮ
ನೋಡುವುದಕ್ಕೆ ಈ ಬಗೆಯಿಂದ ಕಾಣಿಸಿಕೊಂಡು ನಾನಲ್ಲ. ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆಂಬ ಅಭಿಧಾನದಿಂದ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡು ಅವನು ಶುಂಭನ ಮಾತೆ ಅರುಣದೈತ್ಯ ಅವನನ್ನು ಸಂಹರಿಸುವುದಕ್ಕೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದ್ಯ ಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ವಿಧಾನವನ್ನಂತು ಅರುಣನ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಮಂಗಳ ಮರಿಸೋದಲೇ ಶ್ರೀದೇವಿ ಸುಮಂದರ ಸರಿಯಾಗಿ ಜಗನ್ಮಾತೆಯನ್ನು ಆರಾಧನೆ ಮಾಡಿದ ಕಾರಣದಲ್ಲಿ ಕೊನೆಯ ಗಳಿಗೆಯಲ್ಲಾದರೂ ಲೋಕದಲ್ಲಿ ಮಂಗಳವಾಗಿದೆ ಅನ್ನುವುದಕ್ಕೆ ಜನಂತವಾದಂತಹ ಸಾಕ್ಷಿಯೇ ಈ ದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗ. ಅದೆಷ್ಟೋ ರಾಕ್ಷಸರನ್ನು ತರಿದು ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದ್ದಾಳೆ. ನೂತನ ಸಂದೇಶವನ್ನು ಲೋಕಕ್ಕೆ ಸಾರಿದಂತಹ ಜಗನ್ಮಾತೆಯ ದೇವಿ ಮಹಾತ್ಮೆ. ದೇ ಅಂದರೆ ದೇಹ ಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ತ್ರೈಲೋಕ್ಯ ಸಿದ್ಧಿಪುದು ಎನ್ನುವಂತಹ ಪುಣ್ಯ ಕಥಾಮೃತವನ್ನು ಈ ಸ್ಥಳದಲ್ಲಿ ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಜಗನ್ಮಾತೆ ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಕಥಾಮೃತಕ್ಕೆ ಮಂಗಳ ಹಾಡೋಣ. ಭದ್ರಂ ಶುಭಂ ಮಂಗಳಂ. ಸಾಯಿ ನಿವಾಸದಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ವನಿತಾ ನೀಲಾಧರ ಶೆಟ್ಟಿಗಾರ್ ಮತ್ತು ಮನೆಯವರು. ಶ್ರೀಗಳಾದ ಸಾಯಿ ನಿವಾಸದಲ್ಲಿ ವಾಸವಾಗಿರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ವನಿತಾ ನೀಲಾಧರ ಶೆಟ್ಟಿಗಾರ್ ಮತ್ತು ಮನೆಯವರು. ಶಹಬಾಸ್ ಮತ್ತು ಸಾಯಿ ನಿವಾಸದಲ್ಲಿ ವಾಸವಾಗಿರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ವನಿತಾ ನೀಲಾಧರ ಶೆಟ್ಟಿಗಾರ್ ಮತ್ತು ಮನೆಯವರು. ಅರ್ತಿಗಾರು, ಕುಶಾಲಗಾರು, ಮೋದಿಗಾರು ತಮ್ಮ ಕೀರ್ತಿನ ಮೂಲಗಳಲ್ಲಿ ಕೊಂಡಾಡಿ ಮುದಾಗುತ್ತಂತಹ ಕಾಂಚನ ವಿದ್ಯೆ ಬಿಡಾರಕ್ಕೆ ಅಪ್ಪಣೆ ದೇವರಪ್ಪಣೆ.
ಶ್ರದ್ಧೆ ಭಕ್ತಿಯಿಂದ Vale.